ಮಹಾಭಾರತದ ರಹಸ್ಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೇನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ, ಬೆಂಗಳೂರು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳನ್ನ ನಮಗೆ ಸವಿಸ್ತಾರವಾಗಿ ತಿಳಿಸ್ಕೊಡ್ತಾ ಇದ್ದಾರೆ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್. ಸರ್ ನಿಮಗೆ ಸ್ವಾಗತ, ನಮಸ್ಕಾರ ಕಾರ್ಯಕ್ರಮಕ್ಕೆ. ನಮಸ್ತೆ. ಥ್ಯಾಂಕ್ ಯು. ಜೊತೆಗೆ ನಮ್ಮ ಸ್ಪಾನ್ಸರ್ ಸಪ್ತಮ್ ತೈಲ ಮತ್ತು ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. 15 ಅಧ್ಯಾಯಗಳನ್ನ ಮುಗಿಸಿ ಈಗ 16ನೇ ಅಧ್ಯಾಯಕ್ಕೆ ಕಾಲಿಡ್ತಾ ಇದ್ದೀವಿ. ಸೊ ಈ ಒಂದು ಅಧ್ಯಾಯದ ಹೆಸರು ದೇವಾಸುರ ಸಂಪದ್ ವಿಭಾಗ ಯೋಗ. ಚೆನ್ನಾಗಿದೆ ಹೆಸರು. ಗೀತಾ ಪರ್ವ ಕೊನೆಗೊಳ್ತಾ ಇರೋ ಹಾಗೆ ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಾ ಇದೆ, ಯುದ್ಧ ಬರ್ತಾ ಇದೆಯಲ್ಲ ಅಂಥೇಳಿ. ಸೊ ಯಾಕಂದರೆ ಭಾಳಷ್ಟು ಜನ ಯುದ್ಧಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅಂತ ಗೊತ್ತು ನನಗೆ. ಸೊ ಸರ್, ದೇವಾಸುರ ಸಂಪತ್ ವಿಭಾಗ ಯೋಗ ಏನು ಸರ್ ಇದು? 2 ತರಹದ ಸೃಷ್ಟಿ ಇದೆ ಅಂತ ಕೃಷ್ಣ ಹೇಳೋದಕ್ಕೆ ಹೊರಡ್ತಾನೆ. ಬಹಳ ಮುಖ್ಯವಾದ ಅಧ್ಯಾಯ ಇದು ಅಂತ ಹೇಳಬೇಕು. ಅದು ಅಮುಖ್ಯ ಅಂತ ಹೇಳೋದು ಕಷ್ಟ, ಆದರೆ ನಮಗೆ ಒಂದು ರಿಯಲೈಸೇಷನ್ ಅನ್ನೋ ದೃಷ್ಟಿಯಿಂದ, ಸ್ವ ಅವಗಾಹನೆ ಎನ್ನುವ ದೃಷ್ಟಿಯಿಂದ ಇದು ಬಹಳ ಉಪಯುಕ್ತ ಅಂತ ಅನಿಸುತ್ತೆ. ಇಡೀ ಸೃಷ್ಟಿಯ ಕಥೆ ಏನು, ಸೃಷ್ಟಿಯ ಇತಿಹಾಸ, ಸೃಷ್ಟಿಯ ಚರಿತ್ರೆ, ಸೃಷ್ಟಿಯ ವರ್ತಮಾನವನ್ನು ನೋಡಿದಾಗ ಮನುಷ್ಯ ಯಾಕೆ ಹೀಗೆ ವರ್ತಿಸ್ತಾನೆ, ಪ್ರಾಣಿಗಳು ಯಾಕೆ ಹೀಗೆ ವರ್ತಿಸ್ತವೆ, ಇವೆಲ್ಲ ಯಾಕೆ ನಡೀತವೆ ಹೀಗೆಲ್ಲ ಅನ್ನೋದಕ್ಕೆ ಒಂದು ಉತ್ತರ ಸಿಗುತ್ತೆ ಈ ಅಧ್ಯಾಯದಲ್ಲಿ ಅಂತ ನನಗನ್ಸುತ್ತೆ. ದೈವ ಮತ್ತು ಅಸುರ ಅಂತ, ದೈವ ಮತ್ತು ಆಸುರ ಅಂತ ಎರಡು ಸಂಪತ್ತು. ಒಂದು ದೈವಿ ಸಂಪತ್ತು, ಒಂದು ಆಸುರಿ ಸಂಪತ್ತು. ಒಂದು ದೈವಿ ಸಂಪತ್ತು, ಒಂದು ಆಸುರಿ ಸಂಪತ್ತು ಅಂತ ಎರಡಿದೆ. ಇದನ್ನು ವಿಭಾಗ ಮಾಡಿ ತೋರಿಸಿಕೊಡುವ ಯೋಗ ಇದು. ಸಂಪತ್ತಿನ ವಿಭಾಗ ಯೋಗ. ಸಂಪತ್ತು ಅಂತ ಅಂದರೆ ನಾವು ಸಂಪತ್ತು ಅನ್ನೋದನ್ನು ಸಹಜವಾಗಿ ಹಣ ಅಂತ ಅರ್ಥದಲ್ಲಿ ಬಳಸ್ಕೊಳ್ತೀವಿ. ಹಣ, ಚಿನ್ನ, ಭೂಮಿ ಅನ್ನುವ ಅರ್ಥದಲ್ಲಿ. ಇಲ್ಲಿ ಆ ಅರ್ಥದಲ್ಲಿ ಬಳಸಿಲ್ಲ, ಏಕೆಂದರೆ ಸಂಪತ್ತು ಅನ್ನೋದಕ್ಕೆ ವ್ಯಾಪಕವಾದ ಅರ್ಥ ಇರೋದು. ನೋಡ್ತಾ ಹೋದರೆ ಗೊತ್ತಾಗುತ್ತೆ. ಇದನ್ನು ಅವನು ಬಹಳ ಕೃಷ್ಣನೇ ಆರಂಭಿಸ್ತಾನೆ, ಅರ್ಜುನನ ಪ್ರಶ್ನೆಯ ಮೇಲಲ್ಲ. ಶ್ರೀ ಭಗವಾನ್ ವಾಚ ಅಂತಲೇ ಆರಂಭ ಆಗುತ್ತೆ, ಅವನೇ ಆರಂಭಿಸ್ತಾನೆ. ಆರಂಭಿಸುವಾಗ ಅವನು ಈ ದೈವಿ ಸಂಪತ್ತು, ಆಸುರಿ ಸಂಪತ್ತು ಅಂತ ಈಗ ಮೊದಲು ಹೇಳೋದಿಲ್ಲ ಅವನು, ಆಮೇಲೆ ಹೇಳ್ತಾನೆ ಅದನ್ನು ಏನು ಅಂತ. ಅವನು ಹೇಗೆ ಹೇಳ್ತಾನೋ ಹಾಗೆ ನೋಡ್ಕೊಂಡು ಹೋಗೋಣ. ಇಷ್ಟಂತೂ ಇದರ ಪೀಠಿಕೆ ಏನಂದರೆ, ಇಲ್ಲಿ ದೈವಿ ಸಂಪತ್ತು, ಆಸುರಿ ಸಂಪತ್ತು ಅಂತ ವಿಭಾಗಿಸಿ ತೋರಿಸ್ತಾನೆ. ಇಡೀ ಸೃಷ್ಟಿಯಲ್ಲಿ 2 ಅಂಶಗಳಿವೆ ಅಂತ, 2 ಅಂಶಗಳು ಸೇರಿದೆ ಅಂತ. ಗಾಡ್, ಸೈತಾನ್ ಅಂತ ಬೇರೆ ಇವುಗಳಲ್ಲೂ ಒಂದು ಚಿಂತನೆ ಇದೆಯಲ್ಲ, ಅದೇ ಥರದ ಅಂಶಗಳೇ 2 ಇರೋದು ಇಲ್ಲಿ ಅಂತ. ಒಳಿತು ಕೆಡಕು, ಕತ್ತಲೆ ಬೆಳಕು ಅಂತ 2 ಇದೆ ಅಂತ. ಸರ್, ಒಂದು ಪ್ರಶ್ನೆ ಕೇಳ್ತೀನಿ. ನಾನು ಲಾಸ್ಟು ಇದರಲ್ಲೇ ಕೇಳಬೇಕು ಅಂದ್ಕೊಂಡಿದ್ದೆ, ಮರ್ತೆ ನಾನು. ಬಟ್ ರೆಲೆವೆಂಟ್ ಆಗ್ಬೋದು ಅಂತ ಅನ್ಕೋತೀನಿ. ಕಳೆದ ಸಂಚಿಕೆಯಲ್ಲಿ ನೀವು ನಮ್ಮ ಐಹಿಕ ಬದುಕಿನ ತಂತ್ರಜ್ಞಾನದಲ್ಲಿ ನಾವು ಯಾಕೆ ಹಿಂದುಳಿದ್ವಿ ಅಂದರೆ, ನಾವು ಇನ್ನೊಂದು ಬದುಕಿನ ಕಡೆಗೆ ಜಾಸ್ತಿ ಮುಖ ಮಾಡಿದ್ರಿಂದ ಮತ್ತು ಅಲ್ಲಿನ ಅನ್ವೇಷಣೆ, ಅಲ್ಲಿನ ವಿಚಾರಧಾರೆಗಳು, ಈ ಒಂದು ಪಾಶ್ಚಾತ್ಯ ರಾಷ್ಟ್ರಗಳಲ್ಲೂ ಈ ತಂತ್ರಜ್ಞಾನ ಹೊರತುಪಡಿಸಿ ನಾವೇನು ದರ್ಶನಗಳು ಇದೆಲ್ಲ ಏನು ಮಾಡಿದ್ದೀವಿ, ಈ ಸಿದ್ಧಾಂತಗಳು, ತತ್ವಗಳು, ಇದೆಲ್ಲವೂ ಕೂಡ ಬೇರೆ ದೇಶಗಳಲ್ಲೂ ಇದೇ ಪ್ರಮಾಣದಲ್ಲಿ ಇದೆಯಾ ಅಥವಾ ಕಡಿಮೆ ಇದೆಯಾ, ಹೇಗೆ ಸರ್? ಕಡಿಮೆ ಇದೆ. ಅಂದರೆ ಪಾಶ್ಚಾತ್ಯ ದೇಶಗಳು ಅಂದರೆ ಇವತ್ತು ನೋಡೋದಕ್ಕಿಂತ ನಾವು ಪ್ರಾಚೀನ ಕಲ್ಚರ್ಗಳು ಅಂತ ನೋಡ್ತಾ ಹೋದರೆ, ಹಳೆಯ ನಾಗರಿಕತೆಗಳು ಅಂತ ನೋಡುವಾಗ ನಾವು ಗ್ರೀಕ್ ನಾಗರಿಕತೆಯೋ, ರೋಮನ್ ನಾಗರಿಕತೆಯೋ, 6-7 ನಾಗರಿಕತೆಗಳನ್ನು ಹೆಸರಿಸ್ತಾರಲ್ಲ, ಈ ನಾಗರಿಕತೆಗಳಲ್ಲಿ ಈ ದಾರ್ಶನಿಕ ಅಂಶಗಳು ಇಲ್ಲವೇ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಈ ಅಂಶಗಳು ಇದ್ದೇ ಇವೆ. ಅಲ್ಲಿ ಬೆಳೆದು ಬಂದ ಮತಗಳಲ್ಲೂ ಅದು ಕಾಣಿಸುತ್ತೆ. ಈ ದಾರ್ಶನಿಕ ಪ್ರಕ್ರಿಯೆಯನ್ನು ಅಂದರೆ ಒಂದು ಪರಿಪೂರ್ಣವಾಗಿ ವಿಶ್ಲೇಷಿಸಿದಂತೆ ಕಾಣಿಸೋದಿಲ್ಲ ಅನ್ನೋದು ಬಿಟ್ಟರೆ ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ಉದಾಹರಣೆಗೆ ಈಗ ಇಸ್ಲಾಂನಲ್ಲಿ ಸ್ವರ್ಗದ ಮಾತಿದೆ, ಕಲ್ಪನೆ ಇದೆ, ಸ್ವರ್ಗದ ಸುದ್ದಿ ಆಡ್ತಾರೆ ಅವರು. ದೇವರು ಅಂತ ಅಂದಾಗ ಅವರಲ್ಲೂ ದೇವರು ಮೇಲಿದ್ದಾನೆ ಅನ್ನೋ ಕಲ್ಪನೆ ಇದೆ, ದೇವರೊಬ್ಬ ಇದ್ದಾನೆ ಅಂತ ಇದೆ. ಅವನ ನಿರ್ದೇಶನಕ್ಕೆ ಒಳಪಡಬೇಕು ನಾವು, ಅವನ ಇಚ್ಛೆಯಂತೆ ಬದುಕಬೇಕು ಅನ್ನೋ ಈ ಎಲ್ಲ ಅಂಶಗಳಿವೆಯಲ್ಲ.
ಈಗ ದಾರ್ಶನಿಕ ಅಂಶಗಳು ಸೈದ್ಧಾಂತಿಕ ಅಂತಂದ್ರೆ ಅದೇ ಜೀವ ಜಗತ್ತು ಮತ್ತು ಪರಮಾತ್ಮನ ಕುರಿತಾದ ಚಿಂತನೆ ಅಂತಂದಾಗ ಈ ಅಂಶಗಳು ಅಲ್ಲಿಯೂ ಬಂದಿವೆ. ಇದು ಯಹೂದಿಯಲ್ಲೂ ಇದೆ. ಈಗ ಇಸ್ಲಾಂ, ಕ್ರಿಶ್ಚಿಯನ್ ಮತ್ತು ಯಹೂದಿ ಅನ್ನೋದು ಒಂದೇ ಜಾಗದಲ್ಲಿ ಹುಟ್ಟಿದ ಮೂರು ಧರ್ಮಗಳು. ಇವುಗಳು ಅಲ್ಲೇ ಹುಟ್ಟಿದೆಯಲ್ಲ, ಮಧ್ಯಪ್ರಾಚ್ಯದಲ್ಲಿ ಹುಟ್ಕೊಂಡು ಅವು ಹೆಚ್ಚು ಕಡಿಮೆ ಸಮಯದಲ್ಲಿ ಹುಟ್ಕೊಂಡು. ಯಹೂದಿ ಇತ್ತು, ಯಹೂದಿಯು ಹುಟ್ಟುಕೊಳ್ತು, ಯಹೂದಿಗಿಂತ ಮೊದಲು ಬೇರೆ ಇತ್ತು. ಅವರು ಆ ಚರಿತ್ರೆಯನ್ನು ಹೇಳ್ತಾರೆ, ಯಾವತ್ತು ಹುಟ್ಕೊಳ್ತು, ಯಾರಿಗೆ ಹುಟ್ಕೊಳ್ತು ಅನ್ನೋ ಚರಿತ್ರೆಯನ್ನು ಅವ್ರು ಹೇಳ್ತಾರೆ. ಒಬ್ಬ ಪ್ರವಾದಿ ಬರ್ತಾನಲ್ಲ ಎಲ್ಲದರಲ್ಲೂ, ಮೂರು ಇದರಲ್ಲೂ ಅವನು ಹುಟ್ಕೊಳ್ಳೋದಕ್ಕಿಂತ ಮೊದಲು ಬೇರೆ ತರಹದ ಚಿಂತನೆಗಳಿತ್ತು ಅಲ್ಲಿ. ಇವರು ಹುಟ್ಕೊಂಡ ನಂತರ ಈ ಚಿಂತನೆಗಳು ಬೇರೆ ಆಯಿತು. ಅದಕ್ಕೆ ದಾರಿ ಏನು ಅನ್ನೋದು ಬೇರೆ ಆಯಿತು ಅವರದ್ದು. ಈಗ ಮತಾಚರಣೆಗಳು ಅಂತ ಬರ್ತಾವಲ್ಲ, ಉಪವಾಸ ಮಾಡು, ದಾನ ಮಾಡು ಅನ್ನೋದು ಬೇರೆ ಬೇರೆ ಏನೇನೋ ಇದೆಯಲ್ಲ, ಅದೆಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ಅಲ್ಟಿಮೇಟ್ ಹೇಳ್ತಾ ಇರೋದು ಇಲ್ಲಿ ಬದುಕು ಚೆನ್ನಾಗಿರುತ್ತೆ ಅನ್ನೋದ್ರ ಜೊತೆಗೆ ಅಲ್ಲಿಯ ಬದುಕಿಗೆ ಅಂತಲೇ ಹೇಳ್ತಾರೆ. ನಿನಗೆ ಅದು ಸಿಗಬೇಕು, ಮೇಲಿನ ಲೋಕ ಸಿಗಬೇಕು, ಅದಕ್ಕಾಗಿ ನೀನು ಇದನ್ನು ಮಾಡು ಅಂತಲೇ ಅಲ್ಟಿಮೇಟ್ಲಿ ಅವರೆಲ್ಲರೂ ಹೇಳ್ತಾ ಹೋಗೋದು ಅಂತಂದಾಗ ಈ ಪ್ರಕ್ರಿಯೆ ಈ ವಿಷಯಗಳು ಅಂತ ಅಂದಾಗ ಇದು ಇಲ್ಲವೇ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಲ್ಲೆಲ್ಲ ಇದರಲ್ಲೂ ಇವೆ. ಆದರೆ ಅವುಗಳ ಕುರಿತು ಬಹಳ ಚಿಂತಿಸಬೇಕಾದದ್ದಿದೆ, ಚರ್ಚಿಸಬೇಕಾದದ್ದಿದೆ. ಈ ಒಂದು ಕಾಲದಲ್ಲಿ ಇವೆಲ್ಲ ಒಂದೇ ಮೂಲದಿಂದ ಹುಟ್ಟಿ ಒಡೆದವಾ ಅಂತ ಈಗನ್ನ ಹೇಳೋಕೆ ಹೋದರೆ ಯಾರು ಒಪ್ಕೊಳ್ಳೋಕೆ ಸಿದ್ಧರಿಲ್ಲ, ಹೀಗೆ ಯೋಚನೆ ಮಾಡೋದಕ್ಕೂ ಸಿದ್ಧರಿಲ್ಲ. ಎಲ್ಲವೂ ನಮ್ಮದೇ ಅಂತಿಮ, ನಮ್ಮದೇ ಒರಿಜಿನಲ್, ನಮ್ಮದೇ ಸರಿಯಾದದ್ದು ಅನ್ನೋ ಇದರಲ್ಲಿ ಜಗತ್ತಿನ ಎಲ್ಲ ಗುಂಪುಗಳು ಕುಳಿತುಕೊಂಡ್ಬಿಟ್ಟಿವೆ. ಆದರೆ ಯಾವತ್ತೂ ಒಂದು ದಿವಸ ಮನುಷ್ಯ ನಾವಿವತ್ತು ಒಟ್ಟಾಗಿ ಬದುಕ್ತಾ ಇದ್ದೀವಿ, ಮೊದಲು ಮನುಷ್ಯಂಗೂ ಸಂಬಂಧ ಇರಲಿಲ್ಲ, ಅಲ್ಲಿರೋ ಮನುಷ್ಯಂಗೂ ಇಲ್ಲಿರುವ ಮನುಷ್ಯಂಗೂ ಸಂಪರ್ಕವೇ ಇರಲಿಲ್ಲ ಅಂತ ಹೇಳ್ತಾ ಇದ್ದೀವಿ. ಅದಲ್ಲ ಅಂತ ಸಾಕಷ್ಟು ಕಾರಣಕ್ಕಾಗಿ ಅನಿಸುತ್ತೆ. ಸಾಕಷ್ಟು ಕಾರಣಕ್ಕಾಗಿ ಈ ಅವತ್ತಿನ ಜಗತ್ತಿನ ಮನುಷ್ಯರುಗಳ ನಡುವೆ ಆ ಥರದ ಸಂಪರ್ಕ ಇದ್ದೇ ಇತ್ತು ಅಂತ ಅನಿಸುತ್ತೆ. ಹಾಗೆ ಅನಿಸಿದಾಗ ಇವು ಒಂದೇ ಸಿದ್ಧಾಂತವೇ ಬೇರೆ ಬೇರೆ ರೂಪ ತೆಗೆದುಕೊಂಡು ಬೇರೆ ಬೇರೆ ಗುಂಪುಗಳಾಗಿ ಒಂದೊಂದು ಆಗಿ ಬೆಳೀತಾ ಅನ್ನೋ ಅಂಶಗಳನ್ನು ಶೋಧಿಸಬೇಕಾದದ್ದು ಖಂಡಿತವಾಗೂ ಇದೆ. ಹಾಗಾಗಿ ಜಗತ್ತಿನಲ್ಲಿ ಎಲ್ಲೆಲ್ಲ ವೈಚಾರಿಕತೆ ಅನ್ನೋದು ಹುಟ್ಟುಕೊಳ್ತಾ ಇದೆಯೋ ಅಲ್ಲೆಲ್ಲ ಇವುಗಳ ಚರ್ಚೆ ಇದ್ದೇ ಇದೆ. ಆದರೆ ಭಾರತ ಅದನ್ನು ಬಹಳ ಪ್ರಧಾನವಾಗಿ ತೆಗೆದುಕೊಂಡಿದ್ದರಿಂದಾಗಿ ಇದನ್ನು ನೀವು ಇಲ್ಲಿ ಅಧ್ಯಾತ್ಮ ಭೂಮಿ ಅಂತ ಕರೆಸ್ಕೊಳ್ತು, ಇಷ್ಟು ಪಂಥಗಳು ಹುಟ್ಟುಕೊಂಡು ಮತ್ತು ಅತಿ ಹೆಚ್ಚು ಜನ ಇದರಲ್ಲಿ ತೊಡಗಿಸಿಕೊಂಡ್ರು. ಈಗ ನೀವು ಎಷ್ಟು ಸಂತರು, ಎಷ್ಟು ವಿದ್ವಾಂಸರು, ಎಷ್ಟು ಜನ ಇದ್ರ ಬಗ್ಗೆನೇ ಮಾತಾಡಿದವ್ರು ಸಿಗ್ತಾರೆ ಭಾರತದ ಇತಿಹಾಸದಲ್ಲಿ ಅಂತ. ಅದು ಜೈನ ಇರಲಿ, ಅದು ಬೌದ್ಧ ಇರಲಿ, ಅದು ದ್ವೈತ ಇರಲಿ, ಅದು ಶಕ್ತಿ ವಿಶಿಷ್ಟ ಅದ್ವೈತ ಇರಲಿ, ಯಾವುದೇ ಪಂಥಗಳಿರಲಿ, ಇಲ್ಲಿ ಎಷ್ಟು ಸಂತರು ಮಾತಾಡ್ತಾರೆ, ಎಷ್ಟು ಸಾವಿರ ಪುಸ್ತಕಗಳಿವೆ ಇದ್ರ ಮೇಲೆ, ಒಂದೊಂದು ಸಿದ್ಧಾಂತದ ಮೇಲೆ ಸಾವಿರ ಪುಸ್ತಕಗಳಿವೆ. ಅದರ ಅರ್ಥ ಇಷ್ಟು ತರಹದಲ್ಲಿ ಇದರ ಕುರಿತು ತಲೆ ಕೆಡಿಸ್ಕೊಂಡಿದ್ದು ಭಾರತ ಈ ಪ್ರಮಾಣದಲ್ಲಿ ಅಲ್ಲಿ ತಲೆ ಕೆಡಿಸ್ಕೊಂಡಿಲ್ಲ. ಹಾಗಾಗಿ ಅಲ್ಲಿ ಅಂತಂದಾಗ ಇಷ್ಟು ಪುಸ್ತಕಗಳು ಸಿಗೋದಿಲ್ಲ ಅಧ್ಯಾತ್ಮದ ಬಗ್ಗೆ ಅಲ್ಲಿ ಮಾತಾಡೋದು. ಇಷ್ಟು ಸಂತರು ಸಿಗೋದಿಲ್ಲ. ಒಬ್ಬರೋ ಇಬ್ಬರದೋ ಹೆಸರುಗಳು, 4 ಜನರ ಹೆಸರುಗಳೆಲ್ಲ ಮುಗಿದೋಗುತ್ತೆ, ನಮ್ದು ಪಟ್ಟಿ ಮಾಡಿ ಮುಗಿಯೋದಿಲ್ಲ ಅಂತ. ಅದು ಅರ್ಥ ಏನಂದ್ರೆ ಭಾರತ ಇದನ್ನು ಬಹಳ ದೊಡ್ಡದು ಅಂತ ಭಾವಿಸ್ಕೊಂಡು ಹೋಯ್ತದು. ಆಮೇಲೆ ನನಗೊಂದು ಪ್ರಧಾನವಾದ ವ್ಯತ್ಯಾಸ ಕಾಣೋದು, ಒಬ್ಬರು ಅಲ್ಲಿ ಹೇಳಿದ ಮೇಲೆ, ಜೀಸಸ್ ಕ್ರೈಸ್ಟ್ ಹೇಳಿದ ಮೇಲೆ ಅಥವಾ ಪೈಗಂಬರ್ ಹೇಳಿದ್ದನ್ನು ಅಲ್ಲಿನ ಅನುಯಾಯಿಗಳೆಲ್ಲರೂ ಕೂಡ ಅದನ್ನು ಫಾಲೋ ಮಾಡ್ಕೊಂಡು ಬಂದರು. ಮತ್ತು ಅದರಲ್ಲೇ ಸಣ್ಣ ಪುಟ್ಟ ಭೇದಗಳಾಗಿ ಒಂದಷ್ಟು ಬೇರೆ ಬೇರೆ ಪಂಥಗಳಾಗಿರೋದನ್ನು ಗಮನಿಸ್ತೀವಿ ನಾವು. ಆದರೂ ಕೂಡ ಅಂದರೆ ಕ್ರಿಶ್ಚಿಯಾನಿಟಿಲಿರೋ ಹಾಗೆ ನಾವು ಕ್ಯಾಥೋಲಿಕ್ಕು, ಪ್ರೊಟೆಸ್ಟೆಂಟು ಈ ಥರ ಗಮನಿಸ್ಬೋದು. ಬಟ್ ನಮ್ಮಲ್ಲಿರುವಷ್ಟು ಬೇರೆ ಬೇರೆ ಕವಲುಗಳು ಇಷ್ಟೊಂದು ಇಲ್ಲ ಅಂತ ಅನ್ಸುತ್ತೆ. ಇಲ್ಲಿ ನಾವು ಅದನ್ನು ಕೂಡ ಪಟ್ಟಿ ಮಾಡೋಕ್ಕಾಗಲ್ಲ, ಅಷ್ಟೊಂದು ಕವಲುಗಳು. ಮತ್ತು ಪ್ರತಿಯೊಂದು ಕವಲಿನ ಮೇಲೂ ಕೂಡ ಸಾಕಷ್ಟು ಜನ ಸಂತರು ಅವ್ರು ಬರೆದಿರುವಂಥ ಪುಸ್ತಕಗಳು. ಸೊ ಹೀಗೆ ಇದು ಮೊನ್ನೆ ಓದ್ತಾ ಇದ್ದೆ ನಾನು. ಅಂದರೆ ಕ್ರಿಶ್ಚಿಯಾನಿಟಿಗೆ ಬೈಬಲ್ ಇದೆ, ಇಸ್ಲಾಮ್ಗೆ ಕುರಾನ್ ಇದೆ, ಹಾಗಾದರೆ ಹಿಂದೂಯಿಸಮ್ಗೆ ಅಂದಾಗ ಅವ್ರು ಹೇಳ್ತಾರಂತೆ ವೆಲ್ಕಮ್ ಟು ಮೈ ಲೈಬ್ರರಿ ಅಂತ ಹೇಳ್ತಾರೆ. ಸೊ ಇಷ್ಟು ಈ ಲೈಬ್ರರಿನೇ ಇದೆ ನಮ್ಮದು ಅಂತ. ಸೊ ಹಾಗೆ ಅಷ್ಟು ಕವಲುಗಳು ಇಲ್ಲಿ ಬಂದು ಅಲ್ಲಿ ಎಷ್ಟು ಕವಲುಗಳು ಹುಟ್ಟಲೇ ಇಲ್ಲ. ಹಾಗಾಗಿ ಇಲ್ಲಿ ಚಿಂತನೆಗಳು ಆಪಕವಾಗಿ ಆಗಿದ್ದಕ್ಕೂ ಅದೇ ಕಾರಣ. ಇದರಲ್ಲೇ ಅದು ಒಂದು ಅಂಶವನ್ನು ಪ್ರಧಾನವಾಗಿ ಇಟ್ಟುಕೊಂಡು ಹೊರಟು ಕವಲುಗಳು. ಹಾಗಾಗಿ ಪಂಥಗಳೆಲ್ಲ ಪಥಗಳು ಅಂತ ಕುವೆಂಪುದೊಂದು ಮಾತಿದೆಯಲ್ಲ, ಅದು ಭಾಳ ಚೆನ್ನಾಗೂ ಇದೆ. ಇಷ್ಟು ಪಂಥಗಳು ಹುಟ್ಟಿದಾವೆ ಅಂದರೆ ಇಷ್ಟು ಪಥಗಳಿವೆ ಅಂತ. ಪಥ ಅಂದರೆ ದಾರಿ ಅಂತ, ಇಷ್ಟು ದಾರಿ ಅಂತ ಅಷ್ಟೇನೆ ಅದು ಅಂತ. ಹಾಗೆ ಹಲವು ದಾರಿಗಳನ್ನು ಹುಡುಕಿದ್ರು ಇಲ್ಲಿ ಅಂತ ಅನ್ಸುತ್ತೆ, ಇದನ್ನು ಮುಖ್ಯವಾಗಿ ಇಟ್ಕೊಂಡಿದ್ರಿ. ಹಾಗೆ ಇಲ್ಲಿ ದೈವಿ ಸಂಪತ್ತು, ಆಸುರಿ ಸಂಪತ್ತು ಅಂತ ಹೇಳ್ತಾ ಹೋಗುವಾಗ ಅಭಯಂ ಸತ್ವ ಸಂಶುದ್ಧಿ, ಜ್ಞಾನಯೋಗ ವ್ಯವಸ್ಥಿತಿ, ದಾನಂ ದಮಶ್ಚ ಯಜ್ಞಶ್ಚ, ಸ್ವಾಧ್ಯಾಯಸ್ತಪ ಆರ್ಜವಂ ಅಂತ ಆರಂಭಿಸ್ತಾನೆ ಕೃಷ್ಣ. ಅಂದರೆ ದೈವಿ ಸಂಪತ್ತು ಯಾವುದು ಅಂತ ಹೇಳ್ತಾ ಹೋಗ್ತಾನೆ. ಹೀಗೆ ಹೋಗೋಣ, ಇದು ಕ್ಲಾರಿಟಿ ಮುಂದೆ ಸಿಗತ್ತೆ. ದೈವಿ ಸಂಪತ್ತು ಅಂದರೆ ಯಾವುದು ಅಂತ ಮೊದಲು ಹೇಳೋದವನು. ಒಂದು ಅಭಯ ಅಂತ.
ಅಭಯ ಅಂದರೆ ನಿರ್ಭಯತೆ. ಭಯ ಇರಬಾರದು, ಇದು ದೈವಿ ಸಂಪತ್ತು. ಭಯ ಇರಬಾರದು ಅಂತ ಅಂದರೆ ಎರಡು ಇಲ್ಲಿ. ಒಂದು, ಭಯಗೊಳ್ಳಬಾರದು, ಭಯಗೊಳಿಸಬಾರದು. ಭಯಗೊಳ್ಳಬಾರದು, ಭಯಗೊಳಿಸಬಾರದು, ಇದು ದೈವಿ ಸಂಪತ್ತು. ಸಾಧಾರಣವಾಗಿ ಭಯಗೊಳ್ಳಬಾರದು ಅನ್ನೋ ಅಂಶಕ್ಕೆ ಒತ್ತು ಕೊಡ್ತೀವಿ, ಭಯಗೊಳಿಸಬಾರದು ಅನ್ನುವ ಅಂಶಕ್ಕೆ ಒತ್ತು ಕೊಡೋದಿಲ್ಲ. ನಮ್ಮಲ್ಲಿ ವೀರ ಪರಾಕ್ರಮಿ ಎನ್ನುವ ಪರಿಕಲ್ಪನೆ ಎಲ್ಲ ಬಂದಾಗ ಯಾರಿಗೂ ಹೆದರಲ್ಲ ಅವನು ಅನ್ನೋದು ಒಂದು, ಯಾರನ್ನು ಹೆದರಿಸೋಲ್ಲ ಅವನು ಅನ್ನೋದು ಮೌಲ್ಯ ಆಗೋದಾದರೆ ಅಂತ. ರಾಮನ ಮಾತು, ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇ ತದ್ವ ತಮ್ಮಮ ಅಂತ. ನಾನು ಎಲ್ಲ ಜೀವಿಗಳಿಗೂ ಅಭಯ ಕೊಡ್ತೀನಿ, ಇದು ನನ್ನ ವ್ರತ ಅಂತ ರಾಮ ಹೇಳೋದು. ಅಂತಂದರೆ ನನ್ನಿಂದ ಯಾರಿಗೂ ಭಯ ಇಲ್ಲ ಅಂತ, ನನ್ನನ್ನು ಕಂಡು ಯಾರೂ ಭಯ ಪಡಬೇಕಾಗಿಲ್ಲ ಅಂತ. ಈಗ ರಾವಣ ಅಂತ ಅಂದರೆ ಲೋಕ ಭಯ ಪಡತ್ತೆ, ಆ ಶಬ್ದವೇ ಅದು ಅಂತ, ರಾವಯತಿ ಅಂತ ಅಂದರೆ ಹೆದರಿ ಕೂಗಿಸುತ್ತಾನೆ ಅಂತ. ರಾ ಅಂದರೆ ಶಬ್ದ, ರಾ ಅನ್ನುವ ಶಬ್ದಕ್ಕರ್ಥ ಶಬ್ದ ಅಂತ. ರಾವಯತಿ ಅಂದರೆ ಕೂಗಿಸ್ತಾನೆ ಅಂತ, ಅಂದರೆ ಅವನು ಬಂದರೆ ಹೆದರಿ ನಡಿಗೆ ಕಿರ್ಚಾಡ್ಕೊಂಡ್ಬಿಡ್ತವೆ ಅಂತ, ಹಾಗೆ ಕೂಗಿಸುವವನು ಅಂತ. ರಾಮ ಅನ್ನುವಾಗಳು ರಮಂತೆ ಅಂತ. ರಾಮ ಅಂತಂದರೆ ಖುಷಿ ಪಡ್ತಾರೆ ಅಂತ ರಾಮ ಶಬ್ದಕ್ಕೆ ಅರ್ಥ. ಪರಾಕ್ರಮ ರಾಮನಲ್ಲೂ ಇದೆ, ಪರಾಕ್ರಮ ರಾವಣನಲ್ಲೂ ಇದೆ. ಸರಿಸಮಾನ ಪರಾಕ್ರಮ ಅಂತಲೇ ಹೇಳಬೇಕು. ರಾಮನದ್ದು ಹೆಚ್ಚು, ಏನು ರಾಮನಿಗಿಂತ ಭಾಳ ಕಡಿಮೆಯ ಪರಾಕ್ರಮದ್ದಲ್ಲ ರಾವಣನದ್ದು, ಆದರೆ ಅವನಿಗಿಂತ ರಾಮನದ್ದು ಹೆಚ್ಚು. ಆದರೆ ರಾವಣನ ಪರಾಕ್ರಮ ರಾಮನ ಪರಾಕ್ರಮಕ್ಕಿಂತ ಕಡಿಮೆ ಅನ್ನೋದು ಬಿಟ್ಟರೆ ಜಗತ್ತಿನಲ್ಲಿ ಮತ್ತಾರ ಪರಾಕ್ರಮವೂ ರಾವಣನಷ್ಟು ಪರಾಕ್ರಮ ಅಲ್ಲ. ವೀರ್ಯ ಇದೆ, ಶೌರ್ಯ ಇದೆ, ಪರಾಕ್ರಮ ಇದೆ, ಇಬ್ಬರಿಗೂ ಇದೆ. ರಾಮನಿಗೆ ಹೆಚ್ಚಿದೆ ರಾವಣನಿಗಿಂತ. ಆದರೆ ಒಬ್ಬ ಭಯ ಹುಟ್ಟಿಸ್ತಾನೆ, ಒಬ್ಬ ಭಯ ನಿವಾರಿಸ್ತಾನೆ. ಹಾಗಾಗಿ ಈ ಅಭಯ ಅಂತ ಅಂದರೆ ಅದು ಅಂತ. ಈ ರಾಜ ಅಂತ ಅಂದರೆ ಹೀಗಿರಬೇಕು ಅಂತಲೇ ಬರೋದು. ರಾಜ ಅಂತ ಅಂದರೆ ಭಯ ನಿವಾರಣೆ ಮಾಡಬೇಕು, ಅವನೆಲ್ಲರಿಗೂ, ಯಾರಿಗೂ ಭಯ ಇರದೇ ಇರುವಂತೆ ಮಾಡಬೇಕು. ಭಯ ನಿವಾರಣೆ ಮಾಡುವ ಸಂದರ್ಭದಲ್ಲಿ ಕೆಲವರಿಗೆ ಭಯ ಹುಟ್ಟಿಸಬೇಕಾಗತ್ತೆ ಅನ್ನೋದು ಬೇರೆ. ಕಳ್ಳಕಾಕರಿಗೆ, ದರೋಡೆಕೋರರಿಗೆ, ವಂಚಕರಿಗೆ ಭಯ, ರಾಜಭಯ ಇರಬೇಕು, ಶಾಸನದ ಭಯ ಇರಬೇಕು, ಆಳ್ವಿಕೆಯ ಭಯ ಇರಬೇಕು. ಯಾಕೆ ಅಂದರೆ ಅತಿ ಹೆಚ್ಚು ಸಂಖ್ಯೆಯ ಉಳಿದವರಿಗೆ ಭಯ ಇರಬಾರ್ದಲ್ಲ, ಅದಕ್ಕೆ ಅಂತ. ಹಾಗಾಗಿ ಅವರಿಗೆ ಭಯ ಹುಟ್ಟಿಸೋದು ಯಾಕೆ ಅಂದರೆ ಜಗತ್ತಿನಲ್ಲಿ ಭಯ ಇರಬಾರ್ದು ಅನ್ನೋ ಕಾರಣಕ್ಕಾಗೇನೆ. ಅದರಿಂದ ಅಭಯ ಅನ್ನೋದೊಂದು ಬಹಳ ಮುಖ್ಯ ವಿಷಯ. ಆದರೆ ಇದು ಏನಾಗ್ಬಿಟ್ಟಿದೆ ಅಂತ ಅಂದರೆ, ಏನಾಯಿತು ಅಂದರೆ ಮಧ್ಯಕಾಲದಲ್ಲಿ ಅಂತ ನೋಡಿದಾಗ ಈ ಹೆದರಿಸೋದು ಒಂದು ಕ್ವಾಲಿಟಿ ಅಂತ ಅನಿಸ್ಬಿಡ್ತು ಮನುಷ್ಯಂಗೆ, ಹೆದರಿಸೋದು ಅಂತ. ಅದಕ್ಕೆ ನೋಡಿ, ನೀವು ರಾಜರುಗಳನ್ನು ವರ್ಣಿಸುವಾಗ ಜಗತ್ತು ಹೆದರ್ತಾ ಇತ್ತು ಅವನಿಗೆ ಅಂತಲೇ ಹೇಳ್ಕೊಂಡು ಹೋಗ್ಬಿಟ್ರು ಅಂತ. ಆ ರಾಜನ ಕಂಡ್ರೆ ಜಗತ್ತು ಹೆದರುತ್ತಿತ್ತು, ಈ ರಾಜನ ಕಂಡ್ರೆ ಜಗತ್ತು ಹೆದರ್ತಾ ಇತ್ತು, ನಡುಗುತ್ತಿತ್ತು, ಮೂರ್ಲೋಕ ನಡುಗಿಸಿದ ಅಂತ ಹೇಳೋದಿದೆಯಲ್ಲ. ಮೂರ್ಲೋಕಗಳನ್ನು ನಡುಗಿಸುವ ಸಾಮರ್ಥ್ಯ ಇತ್ತು ಅಂತ ಹೇಳಬೇಕು. ಆದರೆ ಮೂರ್ಲೋಕ ನಡುಗ್ತಾ ಇತ್ತು ಅಂದರೆ ಅವನು ಒಳ್ಳೆ ರಾಜ ಅಲ್ಲ, ಒಳ್ಳೆ ರಾಜ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ, ಒಳ್ಳೆ ರಾಜ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಹಾಗಂತ ಈ ಭಯವೇ ಇಲ್ಲದೆ ಯಾರು ಏನೋ ಮಾಡಿಬಿಡ್ಬೋದು. ಒಬ್ಬ ರಾಜ ಇದ್ದರೆ ಅರಾಜಕತೆ ಆಗ್ಬಿಡತ್ತಲ್ವಾಗ ಅಂತ. ಶಾಸನದ ಬಿಗಿ ಬೇಕು, ಆದರೆ ಹೆದರಬಾರದು ಅನ್ನೋದು ಅದೊಂದು ಕತ್ತಿ ಮೇಲಿನ ನಡೆನೆ, ಈ ಸರ್ಕಸ್ ಅದು ಅಂತ. ಹಾಗಾಗಿ ಮಧ್ಯಕಾಲದಲ್ಲಿ ಎಲ್ಲರೂ ಹೆದರ್ಸೋಕೆ ಹೊರಟರು. ಇದು ರಾಜ ಮಾತ್ರ ಅಲ್ಲ, ಮೇಷ್ಟ್ರು ಹೆದರ್ಸೋಕೆ ಹೊರಟರು. ಈಗ ಇವತ್ತು ಮಕ್ಕಳನ್ನು ಹೊಡಿಬೇಡಿ ಅನ್ನೋದು ಮೌಲ್ಯ, ಇವತ್ತು ಹೊಡಿಬಾರ್ದು ಮಕ್ಕಳನ್ನು ಅನ್ನೋದು ಮೌಲ್ಯ. ಮಕ್ಕಳನ್ನು ಹೊಡಿಬೇಡಿ ಅನ್ನೋ ಮೌಲ್ಯ ಯಾಕಾಯ್ತದು? ಮಕ್ಕಳನ್ನು ಹೊಡೆಯೋದು ಶಿಕ್ಷಾರ್ಹ ಅಪರಾಧ ಅಂತ ಯಾಕೆ ತಂದ್ಕೊಂಡ್ವಿ ಅಂದರೆ ಹೊಡೆಯೋದೇ ಶಿಕ್ಷಣ ಅಂತ ಅಂದ್ಕೊಂಡ್ಬಿಟ್ವಿ ಒಂದು ಕಾಲದಲ್ಲಿ. ಒಂದು ಮಾತಿದೆ, ಚಡಿ ಚಮಚಮ್ ವಿದ್ಯೆ ಘಮ್ ಘಮ್ ಅಂತ ನಾವು ಚಿಕ್ಕವರಿದ್ದಾಗ ನಮ್ಮ ಅಮ್ಮ ಎಲ್ಲ ಹೇಳ್ತಿದ್ರು. ಚಡಿ ಚಮಚಮ್ ವಿದ್ಯೆ ಅಂದರೆ ಚಡಿ ಚಮಚಮ್ ಅಂದರೆ ವಿದ್ಯೆ ಘಮ ಘಮ ಅಂತ ಬರುತ್ತೆ ಅಂತೇಳಿ. ಸೊ ಹಂಗಲ್ಲ, ಅದು ಹೆದರಿಸಬೇಕು, ಭಯ ಇರಬೇಕು ಶಿಕ್ಷಕನದ್ದು ಅನ್ನೋದು ಸರಿ. ಕಲಿಸಬೇಕಾದದ್ದು ಪ್ರೀತಿಯಿಂದಲೇ ಅಂತ. ಹೆದರಿಕೆಯನ್ನು ವ್ಯಕ್ತಿತ್ವದಿಂದಲೂ ಇಟ್ಕೊಳ್ಬೋದು, ಕೋಲೇಬೇಕು ಅಂತಿಲ್ವಲ್ಲ. ಈಗ ಎಷ್ಟೋ ನಾವುಗಳೇ ಯಾರನ್ನೋ ನೋಡಿ ಭಯ ಪಡ್ತೀವಿ, ಅವರನ್ನು ಭಾಳ ಗೌರವಿಸ್ತೀವಿ, ಭಯ ಪಡ್ತೀವಿ, ಏನೇನೋ ಮಾತಾಡಲ್ಲ ಯಾರದೋ ಎದುರಿಗೆ, ಅವ್ರು ನಮ್ಗೆ ಹೊಡಿತಾರೆ ಅಂತನ. ಇದು ವ್ಯಕ್ತಿತ್ವದ ಮೇಲಿನ ಭಯ ಅಲ್ವಾ ಇದು? ಹಾಗೆ ಇಟ್ಕೋಬೇಕಾಗಿದ್ದೇನಾಯಿತು ಅಂತ ಅಂದರೆ, ಪುಂಡ್ರು ಜಾಸ್ತಿ ಆಗಿಯೂ ಹೊಡೆಯೋಕ್ಕೆ ಶುರು ಮಾಡಿರ್ಬೋದು ಮಕ್ಕಳು, ಮಾತು ಕೇಳದ ಮಕ್ಕಳು ಅಂತ. ಆದರೆ ಮಾತು ಕೇಳೋಕ್ಕೆ ಎಷ್ಟು ತಂತ್ರಗಳನ್ನು ಬಳಸಿದ ಮೇಲೆ ದಂಡ ಬರಬೇಕಿತ್ತು ಅಂತ ಬೇಕು ಅಂತ. ಮಾತು ಕೇಳಿಸುವ ಹಲವು ಪ್ರಯತ್ನಗಳನ್ನು ಮಾಡ್ಬೋದಾಗಿತ್ತಲ್ಲ, ಅದೆಲ್ಲ ಹೋಗ್ಬಿಡ್ತು. ಹೊಡೆಯೋದು ಅಂತ ಎಂತೆಂಥ ಹೊಡೆಯೋ ಕಥೆಗಳಿವೆ ಅಂತಂದರೆ, ಈ ನಮ್ಮಲ್ಲಿ ವೇದ ಪಾಠ ಮಾಡುವಾಗ ಒಂದು ವ್ಯಾಸಪೀಠ ಅಂತ ಇರುತ್ತೆ, ಹೀಗಿರುತ್ತೆ ಮರದ್ದು, ಅದರ ಮೇಲೆ ಪುಸ್ತಕ ಇಟ್ಕೋತೀವಲ್ಲ, ವ್ಯಾಸಪೀಠ ಅಂತ ಹೇಳ್ತೀವಿ.
ಮರದ್ದಿರೋದು ಅದರಲ್ಲೇ ಹೊಡೆಯೋದು ಅಂತ, ಕೈಗೆ ಅದೇ ಸಿಗತ್ತಲ್ಲ, ಎತ್ತಿ ಅದರಲ್ಲೇ ಹೊಡೆಯೋದು ಅಂತ. ಈ ಪ್ರಮಾಣದ ಅದ್ಭುತ ಶಿಕ್ಷಕರೆಲ್ಲ ಇದ್ರು ಅಂತ. ಈಗಲೂ ಹೇಳಿದ್ರು ಒಪ್ಪಲ್ಲ, ಹೊಡಿಲೇಬೇಕು ಅನ್ನೋರಿದ್ದಾರೆ ತುಂಬಾ ಶಿಕ್ಷಕರು. ಇದು ಎಲ್ಲಾ ತರದ ಶಾಲೆಗಳಲ್ಲೂ ಇದೆ. ನಾ ಬರೀ ಈ ತರ ಶಾಲೆಗಳು ಇಲ್ಲದೆ ಈ ಶಾಲೆಗಳಲ್ಲಿ ಹೆಚ್ಚಿದೆ. ಹೌದಾ? ವೇದ ಕಲಿಸುವ ಶಾಲೆಗಳಲ್ಲಿ ಹೊಡೆದಷ್ಟು ಬೇರೆ ಕಡೆ ಹೊಡೆಯಲ್ಲ. ಹೌದೌದು. ಈಗಲೂ ಹೊಡಿತಾರೆ, ಈಗಲೂ ಹೊಡಿತಾರೆ. ಅಲ್ಲಿ ಯಾರು ಈ ಕಾನೂನು ಅಲ್ಲಿವರೆಗೆ ಹೋಗದೆ ಇದ್ರೆ ಈಗಲೂ ಹೊಡಿತಾರೆ. ಹೊಡಿಲೇಬೇಕು ಅಂತ ಪುಸ್ತಕಗಳೇ ಬರೆದ್ಬಿಟ್ವು ಹೊಡಿಬೇಕು ಅಂತ. ಗಾದೆ ಎಲ್ಲ ಸುಭಾಷಿತ ಗಾದೆ ಎಲ್ಲ ಉಟ್ಕೊಂಡ್ಬಿಟ್ವು ಅಂತ. ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಪ್ರಾಪ್ತೇತು ಷೋಡಶೇ ವರ್ಷೇ ಪುತ್ರ ಮಿತ್ರವದಾಚರೇತ್ ಅಂತ ಸುಭಾಷಿತ ಯಾರೋ ಬರೆದಿದ್ದು. ಭಾಳ ಅದ್ಭುತವಾದ ಸುಭಾಷಿತ ಅಂತೆಲ್ಲ ಕಲಿತಾರೆ. ಇದನ್ನ ಎಲ್ಲ ಮಕ್ಕಳಿಗೂ ಕಲಿಸ್ತಾರೆ. ನಮಗೆಲ್ಲ ಇದು ಬಾಲ್ಯದಲ್ಲೇ ಕಲಿಸ್ಬಿಟ್ಟಿದ್ರು. ಏನಂದ್ರೆ ಲಾಲಯೇತ್ ಪಂಚವರ್ಷ, 5 ವರ್ಷ ಪ್ರೀತಿ ಮುದ್ದು, ದಶವರ್ಷಾಣಿ ತಾಡೇತ್, ಅಲ್ಲಿಂದ 10 ವರ್ಷ ಹೊಡಿಬೇಕು ಅಂತ. ಅಲ್ಲಿಂದ 10 ವರ್ಷ ಅಂದರೆ ಮಗುವಿಗೆ 15 ವರ್ಷ ಆಗೋ ತನಕ. ಪ್ರಾಪ್ತೇತು ಷೋಡಶೇ ವರ್ಷ, 16ನೇ ವರ್ಷ ಬಂದಾಗ ಪುತ್ರ ಮಿತ್ರವದಾಚಾರ್ಯ, 16ನೇ ವರ್ಷದ ನಂತರ ಗೆಳೆಯನಂತೆ ನೋಡು ಮಗನನ್ನ ಅಂತ. ಈ ಪಾಯಿಂಟ್ ತುಂಬಾ ಚೆನ್ನಾಗಿದೆ. ಅಲ್ಲ ಅವಾಗ ಮುದ್ದು ಅಲ್ಲ, ಶಿಕ್ಷೆಯೂ ಅಲ್ಲ, ಅಲ್ಲಿಂದ ಗೆಳೆಯ. ಯಾಕೆಂದ್ರೆ ಅವನು ಸ್ವಯಂ ಯೋಚಿಸುವ ಮಟ್ಟಕ್ಕೆ ಬಂದಿದ್ದಾನೆ ಅಂತ. ಆದರೆ ಈ ದಶವರ್ಷಾಣಿ ತಾಡಯೇತ್ ಅನ್ನೋದಿದೆಯಲ್ಲ, ತಾಡಯೇತ್ ಅಂದರೆ ಹೊಡೆಯಬೇಕು ಅಂತ, ಅದು ಹೆಚ್ಚಾಯಿತು ಅಂತ. ಕಂಟ್ರೋಲ್ ಮಾಡು ಅಂತ ಹೇಳಬೇಕಿತ್ತೆ ಹೊರತು ಅದಲ್ಲ ಅಂತ. ಹೀಗೆ ಬಂದ್ಬಿಡುತ್ತದು. ಅಂದರೆ ರಾಜ ಮಾತ್ರ ಅಲ್ಲ, ಶಿಕ್ಷಕ ಕೂಡ ಭಯಪಡಿಸೋದು ಕೆಲಸ. ಶಿಕ್ಷಕ, ತಂದೆ ಅಂದರೆ ಭಯವೇ. ತಾಯಿ ಹತ್ರನೇ ಹೋಗ್ಬೇಕು ಮಕ್ಕಳು, ಅಲ್ವಾ? ತಾಯಿಯಿಂದಲೇ ಹೇಳಿಸ್ಬೇಕು. ಅದು ಎಷ್ಟು ಜನ ಈಗಿನ ಈ ಹಿಂದಿನ ತಲೆಮಾರಿನವರೆಲ್ಲ ಆತ್ಮಚರಿತ್ರೆ ಬರೋದು ಹೇಳ್ಕೊಳ್ತಾರೆ, ಅಮ್ಮನ ಮೂಲಕ ಹೇಳಿಸ್ತಿದ್ದೆ, ಅಪ್ಪನ ಎದುರಿಗೆ ನಾವು ನಿಲ್ತ್ಕೊಳ್ತಾ ಇರಲಿಲ್ಲ, ಭಾಳ ದೊಡ್ಡ ವಿಷಯ ಅಂತ ಹೇಳ್ತಾರೆ. ಸುಮಾರು ಜನ ಕೇಳಿದ್, ನಮ್ಮ ತಂದೆ ಹೆಂಗಿದ್ರು ಅಂದರೆ ಅವ್ರ ಎದುರಿಗೆ ನಾವು ಯಾರೂ ನಿಲ್ತಾ ಇರಲಿಲ್ಲ ಅಂತ. ನನಗೆ ಅಯ್ಯೋ ಅಂತ ಅನ್ಸತ್ತೆ. ಅವನು ಅಪ್ಪನ ಇದನ್ನು ಕಳ್ಕೊಂಡ, ಮಕ್ಕಳನ್ನು ಪ್ರೀತಿಸೋ ಅಂಶನೇ ಕಳ್ಕೊಂಡ. ಇವರಿಗೂ ತಂದೆ ಪ್ರೀತಿ ಸಿಗದಿದ್ದಂಗೆ ಆಯ್ತಲ್ಲ ಅಂತ. ಮಗ ನೆಗಲ ಮೇಲೆ ಕೈ ಹಾಕೋಕ್ಕೆ ಸಾಧ್ಯ ಇಲ್ಲ, ಅವನು ಭಯ ಹೀಗಿರ್ಬೇಕಲ್ಲ ಅಂತ. ಹಾಗಾಗಿ ತಂದೆ ಯಾರು ನಿಲ್ತಿರಲಿಲ್ಲ, ಅಮ್ಮನ ಹತ್ರ ಹೇಳ್ತಾ ಇದ್ವಿ ಅಂದರೆ ಅಮ್ಮನೂ ಅಷ್ಟೇ ಹೆದರ್ತಾ ಇದ್ಲು ಅಂತಂದರೆ ಅದಲ್ಲ. ಭಯವನ್ನ ಮೌಲ್ಯ ಅಂತ ಮಧ್ಯದ 1,000 ವರ್ಷವೇ ಹಾಗೆ ಭಾವಿಸ್ತು. ಅಲ್ಲ ಸರ್, ನೀವು 2,500 ವರ್ಷದಿಂದಲೇ ಅಲ್ವಾ ಈ ರಾಜರುಗಳು ಈ ಪ್ರಮಾಣದಲ್ಲಿ ದಾಳಿ ಮಾಡೋದು, ಆಯುಧ ಸಂಗ್ರಹ, ಏನು ಶಕ್ತಿಶಾಲಿಯಾದವನು ಮಾತ್ರ ರಾಜ ಅಂತ ಇತಿಹಾಸದಲ್ಲಿ ಯಾಕೆ ಕಲಿಸಿದ್ರು ಸರ್? ಒಬ್ಬ ಒಳ್ಳೆ ರಾಜ ಊರಿಗೆಲ್ಲ ನೀರು ಕೊಟ್ಟ ಅನ್ನೋ ಒಬ್ಬ ರಾಜನ ಚರಿತ್ರೆ ಏನಾದ್ರು ಹೇಳ್ತಾರ ಸರ್ ನಮಗೆ? ರಾಜನ ಚರಿತ್ರೆ ಅಂದರೆ ಯುದ್ಧ ಮಾಡಿದ ಚರಿತ್ರೆ ಹೇಳ್ತಾರಲ್ಲ. ಯಾಕೆ ಬಂತು ಅಂದರೆ ಇದೊಂದು ಭ್ರಮೆ ಈಗಲೂ ಪೂರ್ಣ ಹೋಗಿಲ್ಲ. ಒಳ್ಳೆ ರಾಜ ಅಂದರೆ ಯುದ್ಧ ಮಾಡಿದ ರಾಜ ಇಲ್ಲಪ್ಪ, ಅವನ ಕಾಲದಲ್ಲಿ ಒಂದೇ ಒಂದು ಯುದ್ಧನೂ ಮಾಡಿಲ್ಲ, ಪ್ರಜೆಗಳನ್ನು ಮಾತ್ರ ಸುಖವಾಗಿಟ್ಟ ಅನ್ನೋ ರಾಜನ ಚರಿತ್ರೆ ಯಾಕಿರಲ್ಲ ಅಂತ. ಯುದ್ಧ ಮಾಡಿದ ರಾಜ ಕೆಟ್ಟವನು ಅಂತ ನಾನು ಹೇಳ್ತಾ ಇಲ್ಲ, ಯುದ್ಧ ಬೇಕಾಗತ್ತೆ. ಆದರೆ ಯುದ್ಧ ಮಾಡೋದು ಮಾತ್ರ ಮೌಲ್ಯ ಅಂತ 2,500 ವರ್ಷದಿಂದ ಹೇಳ್ಕೊಂಬಂದಿದ್ದೀವಿ. ರಾಂಗ್ ಪರ್ಸೆಪ್ಷನ್. ಹಾಂ, ಅದು ಇವತ್ತು ಬಂದಿದೆ. ಇತಿಹಾಸ ಕಲಿಬೇಕು ಅಂದರೆ ಆ ರಾಜ ಎಷ್ಟು ಜನ ರಾಜರನ್ನು ಕೊಂದ ಅಂತಲೇ ಪಟ್ಟಿ ಕೊಡಬೇಕು ಅಂತ. ಕೊಲ್ಲುವ ಕಾಲ ಕೆಲವರಿಗೆ ಇತ್ತು ಅನ್ನೋದು ಬೇರೆ. ವಿಪರೀತ ದಾಳಿ ಆಗ್ತಾ ಇತ್ತು ಅವ್ರ ಮೇಲೆ, ಆಗ ಎದುರಿಸಿದ್ರು ಅನ್ನೋ ಅಂಶಗಳ ಇದ್ದೇ ಇದೆ. ಹಾಗೆ ಭಯಪಡಿಸೋದು ನೀವು ಹೇಳಿದಾಗ ತಂದೆಯವರಿಗೆ ಬಂದ್ವಿ ನಾವು. ತಂದೆ ಯಾರು ನೋಡಿದ್ರು ಭಯಪಡಿಸ್ಬೇಕು. ಅಣ್ಣ ಅಂದರೆ ಭಯಪಡಿಸೋನು. ಅದಕ್ಕೆ ವಿರುದ್ಧವಾಗಿ ಇವನು ಹೇಳ್ತಾನೆ ಅಭಯ ಅಂತ. ನೀನು ಅಭಯ ಕೊಡಬೇಕು ಅಂತ. ಅದಕ್ಕೆ ರಾಮನ ಮತ, ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತದ್ ವ್ರತಂ ಮಮ. ಎಲ್ಲ ಜೀವಿಗಳಿಗೆ ಅಭಯ ಕೊಡ್ತೀನಿ ನಾನು, ಇದು ನನ್ನ ವ್ರತ ಅಂತ. ಇದು ನನ್ನ ವ್ರತ ಅಂತ. ವ್ರತ ಅಂದರೆ ಮಾಡಲೇಬೇಕಾಗಿರೋದಕ್ಕೆ ವ್ರತ ಅಂತ ಹೆಸರು, ಅದನ್ನು ಮೀರೋಕ್ಕೆ ಬರಲ್ಲ ಅಂತ. ಇನ್ನೊಂದು ಸತ್ವ ಸಂಶುದ್ಧಿ, ಎರಡನೇ ಇದು ಗಮನಿಸಬೇಕಾದ ಅಂಶ. ಇದನ್ನು ದೈವಿ ಸಂಪತ್ತು ಅಂತ ಕರಿತಾ ಇರೋದು. ಎರಡನೆಯದ್ದು ಸತ್ವ ಸಂಶುದ್ಧಿ. ಸತ್ವ ಅಂದರೆ ಮನಸ್ಸು ಅಂತ ಅರ್ಥ ಮಾಡ್ಕೊಳ್ಳೋಣ ಇಲ್ಲಿ. ಶುದ್ಧ ಮನಸ್ಸು ಅಂತ, ಶುದ್ಧವಾದ ಮನಸ್ಸು. ಅಲ್ಲೊಂದು ಇದಿರಬಾರದು, ಏನು ವಂಚನೆ ಇರಬಾರದು, ಶುದ್ಧವಾಗಿರಬೇಕು ಆ ಮನಸ್ಸು ಅಂತ ಅನ್ನೋದು. ಜ್ಞಾನ ಯೋಗವು ವ್ಯವಸ್ಥಿತಿ, ಜ್ಞಾನಯೋಗದಲ್ಲಿ ನಿಲ್ಲುವಿಕೆ ಅಂತ ಇನ್ನೊಂದು ದೈವಿ ಸಂಪತ್ತು ಅಂತ ಹೇಳ್ತಾನೆ. ಜ್ಞಾನ ಯೋಗ ಅಂತ ಹೇಳುವಾಗ ಜ್ಞಾನ ಅನ್ನೋದು ಅರಿವನ್ನು ಹೇಳುತ್ತೆ, ಆ ಯೋಗ ಅನ್ನೋದು ಕ್ರಿಯೆಯನ್ನು ಹೇಳುತ್ತೆ ಅಂತ ಅರ್ಥ ಮಾಡ್ಕೊಳ್ಬಹುದು ನಾವು. ಅದೆರಡೂ ಬೇಕಾಗತ್ತೆ ಅಂತ. ಅರಿವಿದೆ, ಅರಿವಿಗೆ ತಕ್ಕಂಥ ನಡವಳಿಕೆಯೂ ಇದೆ ಅಂತ. ಹಾಗಿರಬೇಕು, ಅದು ದೈವಿ ಸಂಪತ್ತು. ದಾನಂ ಅಂತ, ಕೊಡಬೇಕು ಅಂತ. ದಾನ ಬಹಳ ಮುಖ್ಯವಾದದ್ದು. ಇದರಿಂದ ಸ್ವಲ್ಪ ಜಗತ್ತು ಹಿಂದೆ ಬಂದಿದೆ ಅಂತಲೇ ಹೇಳಬೇಕು. ಒಂದು ಸ್ವಲ್ಪ ಇದೆ, ಚಾರಿಟಿ ಅನ್ನುವ ಒಂದು ಮೌಲ್ಯ ಅಂತ ಒಂದು ಬಂದಿರೋದು ಇದೆ, ಎಲ್ಲರಲ್ಲೂ ಇದೆ ಇದೀಗ. ಈಗ ದಾನ ಅನ್ನೋದು
ಇಲ್ಲಿ ಸನಾತನದಲ್ಲಿ ಹೇಗಿದೆಯೋ ಹಾಗೆ ಇಸ್ಲಾಂನಲ್ಲೂ ದಾನ ಅನ್ನೋದನ್ನು ಭಾಳ ಇದಾಗಿ ಹೇಳ್ತಾರೆ ಅವರು. ಆಮೇಲೆ ಕ್ರಿಶ್ಚಿಯಾನಿಟಿಯಲ್ಲಿ ಚಾರಿಟಿ ಅನ್ನೋ ಕಲ್ಪನೆ ಜೋರಾಗಿಯೇ ಇದೆ ಅವರಲ್ಲೂ. ಚಾರಿಟಿ ಅನ್ನೋದನ್ನು ಇವತ್ತು ಜನಪ್ರಿಯ ಮಾಡಿದ್ದು ಅವರೇನೆ. ಹೌದು, ನನ್ನ ಪ್ರಕಾರ ನಮ್ಮ ದೇಶಗಳಿಗಿಂತ ಬೇರೆ ದೇಶದಲ್ಲಿ ಚಾರಿಟಿ ಜಾಸ್ತಿ ಇದೆ ಅಂತ ನನಗನ್ಸುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ನಾವು ರೂಢಿಸ್ಕೊಳ್ತಾ ಇದೀವಿ ಅನ್ನೋ ಗೊತ್ತಿಲ್ಲ ನನಗೆ. ಅಲ್ಲ, ಅದೇ ದೌರ್ಭಾಗ್ಯ ಅಂತ ನಾನು ಹೇಳ್ತಾ ಇರೋದು. ನೀವು ಮಾತೆತ್ತಿದ್ರೆ ದಾನ ಅಂತ ನಮ್ಮಲ್ಲಿ ಹೇಳಿದ್ರು. ನಮ್ಮಲ್ಲಿ ನೀವು ಒಂದು ಪೂಜೆ ಮಾಡ್ತೀರಾ, ಒಂದು ದಾನ ಕೊಡಬೇಕು, ಹೋಮ ಮಾಡ್ತೀರಾ, ದಾನ ಕೊಡಬೇಕು. ನಮ್ಮಲ್ಲಿ ಊಟ ಅಂತ ಒಂದು ಬಂತಲ್ಲ ನೋಡಿ, ವಿದೇಶದಲ್ಲಿ ಎಲ್ಲೂ ಇಲ್ಲ. ಏನು ಮಾಡಿದರೂ ನಾವು ಊಟ ಹಾಕಬೇಕಲ್ವ, ಏನು ಮಾಡಿದರೂ ಊಟ, ಅದೇ ದಾನ. ದಾನ ಅಂತಂದಾಗ ಬೇರೆ ಏನೋ ಅಂತಲ್ಲ, ನಾವು ಊಟ ಹಾಕೋದು ದಾನದ ಪರಿಧಿಯಲ್ಲೇ ಬರುತ್ತೆ. ಅದನ್ನೆಲ್ಲ ಬೇರೆ ಬೇರೆ ಮಾಡ್ಕೊಂಡು ನಾವು ನಮಗೆ ಬೇಕಾದವ್ರು ಮಾತ್ರ ಕರೆಯೋದು ಅನ್ನೋದಂತೆಲ್ಲ ಬಂತು. ಅತಿಥಿ ಅಭ್ಯಾಗತರು ಅಂತ ಊಟ ಹಾಕಬೇಕಾಗಿರೋದು. ಅಭ್ಯಾಗತರು ಅಂದರೆ ನಾವು ಕರೆದು ಬಂದವರು. ಅತಿಥಿಗಳು ಅಂದರೆ ಯಾರು ಬೇಕಾದ್ರೂ ಬರ್ಬೋದು ಊಟ ಇದ್ದ ಜಾಗಕ್ಕೆ. ಅವನು ಹಸುವಿನಿಂದ ಬರ್ಬೋದು, ಏನಕ್ಕೂ ಬರ್ಬೋದು ಅವನು. ಅಂದರೆ ಒಂದು ಊಟ ಹಾಕಿದಾಗ ಅರ್ಧಕ್ಕಿಂತ ಕಡಿಮೆ ಜನ ನಾವು ಕರೆದಿರ್ತಿದ್ವಿ, ಉಳಿದವ್ರು ಯಾರೋ ಬಂದು ಊಟ ಮಾಡ್ಕೊಂಡು ಹೋಗ್ತಾ ಇದ್ರು. ಅಂದರೆ ಎಲ್ಲದರಲ್ಲೂ ಊಟ ಇಲ್ಲದೆ ನಮ್ಮಲ್ಲೊಂದು ಕಾರ್ಯಕ್ರಮ ಇಲ್ಲ. ಅದರ ಅರ್ಥ ದಾನ ಸೇರಿಕೊಂಡಿತ್ತು ಎಲ್ಲದರಲ್ಲೂ. ಹಾಗೆ ಇಷ್ಟು ವ್ಯಾಪಕವಾಗಿದ್ದ ನಾವೆಲ್ಲ ಕಳ್ಕೊಂಡ್ವಿ. ಅದು ಎಲ್ಲಿಗೆ ತಂದ್ಕೊಂಡ್ಬಿಟ್ವಿ ಅಂದರೆ ಅದೊಂಥರ ಈ ರಿಚುವಲ್ಸ್ ಅಂತ, ಅದಕ್ಕೇನೋ ಒಂದು ಚೂರ್ಪಾರು ಮಾಡಬೇಕು ಅನ್ನೋ ಥರ ತಂದ್ಕೊಂಡ್ಬಿಟ್ವಿ ಅಂತ. ಚೂರ್ಪಾರು ಅಂತ, ಈಗ ಗೋಗ್ರಾಸ ಕೊಡದೆ ಏನೂ ಕಾರ್ಯಕ್ರಮ ಆಗಲ್ಲ ಅಂತಿತ್ತು, ಗೋವಿಗೆ ಇದನ್ನು ಕೊಡದೆ ಅಂತ. ಪಶು ಪಕ್ಷಿ ಪ್ರಾಣಿ ಎಲ್ಲದಕ್ಕೂ ಕೊಟ್ಕೊಂಡೇ ಮಾಡಬೇಕು ಅಂತ. ಅದು ಯಾವುದೂ ಇಲ್ಲದೆ ಹೋಗ್ಬಿಡ್ತು ನಮ್ಮಲ್ಲಿ. ಅದು ರಿಚುವಲ್ಸಿಗೆ ಅಂತ ಏನೋ ಚೂರ್ಪಾರು ಮಾಡೋದು ಅಂತ ಅಂದ್ಕೊಂಡು ಅದನ್ನೊಂದು ಮೌಲ್ಯ ಅಂತ ಸ್ವೀಕಾರ ಮಾಡಲಿಲ್ಲ. ಹಾಗಾಗಿನೇ ನೀವು ಹೇಳಿದಾಗ ಏನಾಯಿತು ಅಂದರೆ ಹೊಸ ಜನಾಂಗಕ್ಕೆ ಚಾರಿಟಿ ಅಂತ ಅವ್ರು ತಂದ ಮೇಲೆ ಅಭ್ಯಾಸ ಆಯಿತು. ಕರೆಕ್ಟ್. ನಮ್ಮ ದಾನವೂ ಅದು ಅನ್ನೋದು ಗೊತ್ತಾಗಲೇ ಇಲ್ಲ ನಮಗೆ. ನಾನು ವಾಸ್ತವವಾಗಿ ಅದನ್ನೇ ಹೇಳೋದಕ್ಕೆ ಬಂದಿದ್ದು. ಇಷ್ಟು ಮಹತ್ವ ಕೊಟ್ಟರು ದಾನಕ್ಕೆ, ಎಲ್ಲಿ ದಾನಕ್ಕೆ ಇಷ್ಟು ಮಹತ್ವ ಕೊಟ್ಟು ಅವರೇ ದಾನದ ಕಾನ್ಸೆಪ್ಟನ್ನು ಬಿಟ್ಕೊಂಡ್ಬಿಟ್ರು ಅಂತ. ಕರೆಕ್ಟ್. ಈಗ ನೋಡಿ, ಫಾರ್ ಎಕ್ಸಾಂಪಲ್ CSR ಆ್ಯಕ್ಟಿವಿಟಿ ಅಂತ ಇದೆ, ಅಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ. ಸರ್ಕಾರ ರೂಲ್ಸ್ ಮಾಡಬೇಕಾಯ್ತು, ನಿಮ್ಮ ಲಾಭದಲ್ಲಿ ಬರುವಂಥ 3%, 0.3%ಅನ್ನು ನೀವು ಸೊಸೈಟಿಗೆ ವಾಪಸ್ ಕೊಡಬೇಕು ಅಂಥೇಳಿ. ಅದನ್ನೂ ಮಾಡೋಕ್ಕೆ ಎಷ್ಟೋ ಅದಕ್ಕೆ ಬೇರೆ ಬೇರೆ ತಂತ್ರಗಳನ್ನ ಅಳವಡಿಸಿ ಅವರೇ ಏನೋ ಮಾಡಿಕೊಂಡು ಅದರಲ್ಲಿ ಒಂದಷ್ಟು ದುಡ್ಡನ್ನು ಉಳಿಸ್ಕೊಂಡು ಏನೋ ಪ್ಲ್ಯಾನ್ ಮಾಡ್ತಾರೆ. ಅಂದರೆ ಅದು ಇನೇಟ್ ಕ್ವಾಲಿಟಿ ಅಂತ ಆಗಿಲ್ಲ, ನ್ಯಾಚುರಲ್ ಕ್ವಾಲಿಟಿ ಆಗಿಲ್ಲ. ಅದಕ್ಕೆ ಯಾರಾದರೂ ಹೇಳಬೇಕು, ಒಂದು ರೂಲ್ಸ್ ಮಾಡಿದರೆ ಚಾರಿಟಿ ಅನ್ನೋ ಥರದ. ಸರ್, ತುಂಬ ವಿಷಯಗಳಲ್ಲಿ ಹೀಗಾಗ್ಬಿಟ್ಟಿದೆ ಸರ್. ಈ ದಾನ ಒಂದು. ಎರಡನೇದು, ನಮ್ಮಲ್ಲಿ ನೋಡಿದ್ದೀವಿ, ಯಾವ ಪುಸ್ತಕ ಯಾವ ಸಾಹಿತ್ಯ ಮುಟ್ಟಿದ್ರು ಸತ್ಯ ಅನ್ನೋದೊಂದು ದೊಡ್ಡ ಮೌಲ್ಯ ಅಂತ ಹೇಳ್ಕೊಂಬಿಟ್ರು. ರಾಮ ಅಂದರೆ ಸತ್ಯವಂತ ಅನ್ನೋದಕ್ಕೆ ದೊಡ್ಡವನವನು ಅಂತ. ಆದರೆ ಇವತ್ತೆಷ್ಟೋ ಹೊರಗಡೆ ರಾಷ್ಟ್ರಗಳನ್ನು, ನಮ್ಮ ರಾಷ್ಟ್ರಗಳನ್ನು ನೋಡಿದರೆ, ಎಲ್ಲ ರಾಷ್ಟ್ರಗಳು ಅಂತ ಹೇಳ್ತಾ ಇಲ್ಲ, ಎಷ್ಟೋ ರಾಷ್ಟ್ರಗಳಲ್ಲಿ ಕಳ್ಳತನಗಳು ತುಂಬ ಕಡಿಮೆ. ಹೌದು, ತುಂಬ ಕಡಿಮೆ. ಮೋಸ ತುಂಬ ಕಡಿಮೆ. ನಮ್ಮಲ್ಲಿ ಎಷ್ಟು ಸರ್, ನೀವು ಯಾವ್ದಾದ್ರು ಒಂದು ವಸ್ತು ರಸ್ತೆಯಲ್ಲಿ ಆರಾಮಾಗಿ ಇಟ್ಟು ಬರ್ತೀನಿ ಅನ್ನೋ ಧೈರ್ಯ ಇದೆಯಾ? ಮಕ್ಕಳನ್ನ ರಸ್ತೆಯಲ್ಲಿ ಬಿಟ್ಟು ಆರಾಮಾಗಿ ಮನೆಗೆ ಬರ್ತೀನಿ ಅನ್ನೋ ಧೈರ್ಯ ಇದೆಯಾ ನಮಗೆ? ಯಾವುದೂ ಇಲ್ಲ ಅಂತ. ಅಂದರೆ ಯಾರೊಬ್ಬನೂ ಸತ್ಯ ಹೇಳ್ತಾನೆ ಅಂತ ನಂಬೋ ಕಂಡೀಷನಲ್ಲಿ ನಾವು ಇಲ್ಲವೇ ಇಲ್ಲ ಅಂತ. ಇವನು ಮೋಸ ಮಾಡ್ತಾ ಇದ್ದಾನೆ ಅಂತಲೇ ಅನ್ನಿಸ್ತಾ ಇರುತ್ತೆ. ಅಂದರೆ ಇವತ್ತಿನ ಮೌಲ್ಯಗಳು ಅಂತ ಅಂದಾಗ ಸರ್, ಈ ಸೆಕೆಂಡ್ ಒಪಿನಿಯನ್ ಅನ್ನೋದು ಇವತ್ತಿನ ಒಂದು ಮೌಲ್ಯ ಸರ್. ನೀವು ಡಾಕ್ಟ್ರ್ ಹತ್ರ ಹೋದರೆ ಸೆಕೆಂಡ್ ಒಪಿನಿಯನ್ ತೊಗೊಳ್ಳಿ ಅಂತಾರೆ. ಅಂದರೆ ಡಾಕ್ಟ್ರ್ ಹತ್ರ ಯಾರ ಹತ್ರ ಹೋದರೆ ಒಂದು ಸೆಕೆಂಡ್ ಒಪಿನಿಯನ್ ತೊಗೊಂಬಿಡಿ ಅಂತಾರೆ. ನೀವು ಲಾಯರ್ ಹತ್ರ ಹೋದರೆ ಒಂದು ಸೆಕೆಂಡ್ ಒಪಿನಿಯನ್ ತೊಗೊಂಬಿಡಿ ಅಂತಾರೆ. ನೀವು ಒಂದು CA ಹತ್ರ ಹೋಗಿ ಬಂದರೆ ಒಂದು ಸೆಕೆಂಡ್ ಒಪಿನಿಯನ್ ತೊಗೊಂಬಿಡಿ ಅಂತ. ಸರ್, ಇದು ಏನು ಹೇಳ್ತಾ ಇದೆ ಸರ್? ನೀವು ವೈದ್ಯರನ್ನೂ ನಂಬಲ್ಲ, ನೀವು ಲಾಯರನ್ನೂ ನಂಬಲ್ಲ, ನೀವು ಯಾರನ್ನೂ ನಂಬಲ್ಲ ಅಂತ. ಇದರ ಅರ್ಥ ಏನು ಅಂದರೆ, ಅಪನಂಬಿಕೆ ಇಷ್ಟು ವ್ಯಾಪಕ ಯಾಕೆ ಆಯ್ತು ಹಂಗಿದ್ರೆ? ಅಂದರೆ ಎಲ್ಲರೂ ಸುಳ್ಳು ಹೇಳ್ತಾರೆ ಅಂತ ಆಗೋಯ್ತಲ್ವಾ ಅಂತ. ಕರೆಕ್ಟ್. ಈ ಸೆಕೆಂಡ್ ಒಪಿನಿಯನ್ನು ಡಾಕ್ಟ್ರೂ ಲಾಯರ್ ವಿಷಯದಲ್ಲಿ ಅವನು ಸೆಕೆಂಡ್ ಒಪಿನಿಯನ್ ತಗೋತಾನೆ, ಲಾಯರು ಡಾಕ್ಟರ್ ವಿಷಯದಲ್ಲಿ ಸೆಕೆಂಡ್ ಒಪಿನಿಯನ್ ತಗೋತಾರೆ ಅನ್ನೋ ಥರ. ಅಂದರೆ ನಾನು ಈ 3 ವೃತ್ತಿ ಅಂತ ಹೇಳ್ತಾ ಇಲ್ಲ, ಎಲ್ಲ ವಿಷಯದಲ್ಲೂ ಸೆಕೆಂಡ್ ಒಪಿನಿಯನ್ ಅನ್ನೋದು ಬೇಕಾಗಿದೆ. ಕರೆಕ್ಟ್. ನಾವಂದರೆ ಇಷ್ಟೊಂದೆಲ್ಲ ನಾವು ಮಾತಾಡ್ತಿರ್ಬೇಕಾದ್ರೆ ನಮ್ಮ ಧರ್ಮದ ಬಗ್ಗೆ, ನಮ್ಮ ಇದ್ರ ಬಗ್ಗೆ ಕೆಲವೊಂದು ಪ್ರಾಕ್ಟಿಕಲ್ ಆಗಿ ನೋಡಿದರೆ ಅದು ಎಷ್ಟು ಮಟ್ಟಿಗೆ ಅದು. ಈಗ ಫಾರ್ ಎಕ್ಸಾಂಪಲ್, ನಾನು ಮುಂಚೆ ಒಂದ್ಸಲ ಹೇಳಿದೆ, ಸ್ವಿಟ್ಜರ್ಲ್ಯಾಂಡಲ್ಲಿ ಗೌರ್ಮೆಂಟ್ದೊಂದು ಆಫೀಸ್ ಇದೆ ಅಂತೆ. ಅದು ನಾನು ಮುಂಚೆ ಕೂಡ ಹೇಳಿದ್ದೀನಿ ಅದು ನೆನಪು ನನಗೆ. ಅಂದರೆ ಅಲ್ಲಿ ನೀವು ಏನೋ ವಸ್ತು ಕಳ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ಅಲ್ಲಿ ಸ್ವಿಟ್ಜರ್ಲ್ಯಾಂಡಲ್ಲಿ ಅಥವಾ ಯಾವುದೋ ಒಂದು ನಗರದಲ್ಲಿ ಒಂದು ವಸ್ತು ಕಳ್ಕೊಂಡ್ರೆ, ನೀವು ಮರುದಿನ ಹೋಗಿ ಆ ಆಫೀಸ್ಗೆ ಹೋದರೆ ಅಲ್ಲಿ ನಿಮ್ಗೆ 100% ಸಿಗುತ್ತೆ ಅಂತ ಒಂದು ಯಾಕಂದರೆ ಯಾರು ಏನೇ ವಸ್ತು ಸಿಕ್ಕರೂ ಕೂಡ ನಿಮಗೆ ರಸ್ತೆಯಲ್ಲಿ ಅಲ್ಲಿನ ಜನ ಬಂದು ಅಲ್ಲಿ ಒಪ್ಪಿಸ್ತಾರಂತ ಅದನ್ನು. ಓಕೆ, ಸೊ ನಿಮ್ಮ ವಸ್ತು ಕಳೆದೋಗಿರೋ ವಸ್ತು 100% ಸಿಗುತ್ತೆ ಅನ್ನೋ ಆ ಜಾಗದಲ್ಲಿ ಸಿಗುತ್ತೆ ಅಂಥೇಳಿ. ಇನ್ನೂ ಒಂದು ಸರ್, ನಾನು ಬಹುಶಃ ಇದನ್ನು ನಾನು ಮಾತಾಡಿದೆ ಅನಿಸುತ್ತೆ, ಫ್ರೀ ಮೀಲ್ ಅಂತ. ಅಂದರೆ ನೀವು ಒಂದು ಹೋಟೆಲ್ಗೆ ಊಟಕ್ಕೆ ಹೋಗ್ತೀರಿ, ಊಟಕ್ಕೆ ಹೋದಾಗ ಒಂದು 100 ರೂಪಾಯಿ ಊಟದ್ದು ಒಂದು ಮೀಲ್ಸ್ ತೊಗೋತೀರ. ಆಮೇಲೆ ನೀವು ಒಂದು 100 ರೂಪಾಯಿ ಕೊಟ್ಟು ಒಂದು ಮೀಲನ್ನು ಖರೀದಿ ಮಾಡಿ ಇಟ್ಟು ಬರ್ತೀರಾ, ಅಲ್ಲಿ ನೀವು ಊಟ ಮಾಡಲ್ಲ. ನಾನು ಹೇಳಿದ್ದೀನಿ ಅನಿಸುತ್ತೆ. ಯಾರೊಬ್ಬ ವ್ಯಕ್ತಿ ಬರ್ತಾನೆ, ಅವನಿಗೆ ದುಡ್ಡಿಲ್ಲ ಬಟ್ ಊಟ ಮಾಡಬೇಕಾಗಿದೆ, ಅವ್ನು ಬಂದು ಕೇಳ್ತಾನೆ ಫ್ರೀ ಮೀಲ್ಸ್ ಇದೆಯಾ ಅಂಥೇಳಿ. ಸೊ ನಾನು 100 ರೂಪಾಯಿ ಕೊಟ್ಟಿದ್ದೀನಲ್ಲ, ಆ 100 ರೂಪಾಯಿನಲ್ಲಿ ಅವನಿಗೆ ಊಟ ಕೊಡ್ತಾರೆ.
ಎಂಥ ಕಾನ್ಸೆಪ್ಟ್ ಅಲ್ವಾ ಇದು. ಅಂದರೆ ಇದು ನಾವು ಕಲಿಬೇಕಾಗಿರುವಂಥ ವಿಚಾರಗಳು ಎಷ್ಟೊಂದಿದೆ ಅಂತ. ಇದು ಬಹಳಷ್ಟು ದೇಶಗಳಲ್ಲಿ ಇದು ಚಾಲ್ತಿಯಲ್ಲಿರುವಂಥ ವಿಚಾರ. ನಮ್ಮ ದೇಶದಲ್ಲಿ ಇನ್ನೂ ಬಂದಿಲ್ಲ ಇದು. ಈ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ. ಬೆಂಗಳೂರಲ್ಲಿ ಯಾವುದೋ ಒಂದು ಇವ್ರು ಮಾಡಿದ್ದಾರೆ ಇವಾಗ, ಎಲ್ಲಿದೆ ನನಗೂ ಕಾಣಿಸಿಲ್ಲ. ಒಂದು ನಾನು ಇದನ್ನಂತೂ ನೋಡಿದೆ, 4-6 ಕಡೆ ಬ್ರಾಂಚಸ್ ಇದೆ, ಇಲ್ಲಿದೆ ಅದು ಅಂತ ಹೇಳಿದ್ದಾರೆ. ಜನಪ್ರಿಯ ಆಗಿಲ್ಲ. ಇನ್ನೊಂದು ಸಂಶಯ ಇದೆ, ನಾವು 100 ರೂಪಾಯಿ ಕೊಟ್ಟು ಇನ್ನೊಂದು ಟೋಕನ್ ತೊಗೊಂಡು ಕೊಟ್ಟು ಬಂದಿರ್ತೀವ ಅಂತಲೂ ಒಂದು ಅನುಮಾನ ಇದೆ. ಅವ್ರು ಮಾಡಿದಷ್ಟು ಸಾರಿ ಬಂತು, ಯಾರೋ ಒಂದು ಹೋಟ್ಲಲ್ಲಿ ಬಂತು ವ್ಯವಸ್ಥೆ. ನಮ್ಮಲ್ಲಿ ಎಷ್ಟು ಜನ ನಾವು 100 ರೂಪಾಯಿ ಕೊಟ್ಟು ಊಟ ಮಾಡಿ ಇನ್ನೊಂದು 100 ರೂಪಾಯಿ ಫ್ರೀ ಊಟಕ್ಕೆ ಬುಕ್ ಮಾಡಿ ಬರ್ತೀವಿ ಅಂತ ಯಾರಿಗೋ. ಅಲ್ಲ, ಬುಕ್ ಮಾಡಿ ಬರ್ತೀವಿ ಅನ್ನೋದು ಒಂದು ಸಂಶಯ. ಆದರೆ ನಾವು ಬುಕ್ ಮಾಡಿದ್ದಾನೆ ಹೋಟ್ಲವ್ರು ಕೊಡ್ತಾರ ಅನ್ನೋದು ಕೂಡ ಸಂಶಯ. ಅದೇನೆ, ಇವ್ರು ನಿಜವಾಗ್ಲೂ ಕೊಡ್ತಾರ ಅಥವಾ ಇವ್ರು ಉಳಿಸ್ಕೊಂಡ್ಬಿಡ್ತಾರ ಅಂತ ಹೇಳಿ. ಸೊ ಆ ಥರದ್ದು ಹೌದು. ಅಂದರೆ ಸತ್ಯದ ವಿಷಯದಲ್ಲಿ, ಮೋಸದ ವಿಷಯದಲ್ಲಿ. ಆಮೇಲೆ ಇನ್ನೊಂದು ಸರ್, ಸ್ವಚ್ಛತೆಯ ಬಗ್ಗೆ ನಮ್ಮ ಸಂಸ್ಕೃತಿ ಭಾಳ ಮಾತಾಡ್ತಾ ಅಂತಃಶುದ್ಧಿ ಬಹಿಶುದ್ಧಿ ಅನ್ನೋದನ್ನು ಯಾರು ಮಾತಾಡಿಲ್ಲ. ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತ. ಜಗತ್ತಿನ ಬೇರೆ ದೇಶಗಳು ನೋಡಿದ್ರೆ ನಮ್ಮಷ್ಟು ಕೊಳಕ್ರಿಲ್ಲ ಅನ್ನೋಷ್ಟು ಕೊಳಕ್ ಮಾಡ್ಕೋತೀವಿ ಅಲ್ವಾ ಅಂತ. ಮನೆ ಕಸ ತಗೊಂಡು ಬೀದಿಗೆ ಎಸೆಯೋರಪ್ಪ ನಾವು, ಇನ್ನೆಂಥ ಜನ ಇರ್ಬೋದು ಅಂತ. ಕಸ ಮನೇಲಿ ಇರಬಾರ್ದು ಅಂತ ಗೊತ್ತು, ಬೀದಿಗೆ ಹಾಕಿದರೆ ಏನಾಯಿತು ಅಂತ ಅಲ್ವಾ. ಕಸ ತಗೊಂಡೋಗಿ ಬೀದಿ ಮೂಲೆಯಲ್ಲಿ ಹಾಕೋದು, ಅದಕ್ಕೂ ಸರ್ಕಾರ ಕಾನೂನು ಮಾಡಬೇಕು. ಕಾನೂನು ಮಾಡಿದ್ರಾಗಲ್ಲ, ಅಲ್ಲೊಂದು CCTV ಕ್ಯಾಮರಾ ಹಾಕಬೇಕು, ಇಲ್ಲಿ ಯಾರು ಬಂದು ಕಸ ಎಸಿತಾರೆ ಅಂತ ನೋಡಬೇಕು. ಅಲ್ಲಿ ಶನಿದೇವ್ರ ಪಿಕ್ಚರ್ ಬೇರೆ ಅದೊಂದು ವಸ್ತು ಚೆನ್ನಾಗಿದೆ ಅದು. ಇಲ್ಲಿ ಕಸ ಎಸಿದರೆ ಶನಿದೇವರ ಶಾಪ ಬರುತ್ತದೆ ಅಂತಂದು ಹಾಕಬೇಕು. ಅಂದರೆ ದೇವರಿಗೆ ಭಯಪಟ್ಟಾರು ಹಾಕದೇ ಇರುವುದು. ಅಂದರೆ ಈ ಪ್ರಮಾಣದಲ್ಲಿ ಅಪಮೌಲ್ಯಗೊಂಡು ಬಿಟ್ಟಿದ್ದೀವಿ ಅಂತ ನಾವು. ಆದರೆ ಮೌಲ್ಯಗಳ ಬಗ್ಗೆ ಇಷ್ಟು ಮಾತಾಡಿದ ದೇಶ ನಮ್ಮದು, ಇಷ್ಟು ಹಿಂದೆ ಮಾತಾಡಿದ ದೇಶ ನಮ್ಮದು ಅಂತ. ಹಾಗಾಗಿ ನೀವು ಹೇಳಿದಾಗ ಇದೆಲ್ಲವನ್ನು ಇವತ್ತು ಹೊರಗಡೆಯಿಂದ ಬರ್ತಾ ಇರೋದನ್ನು ಕಲ್ತ್ಕೊಳ್ಳೋದು ಅನಿವಾರ್ಯ ಆಗ್ಬಿಟ್ಟಿದೆ. ದೇವಾಸುರ ಸಂಪತ್ ವಿಭಾಗ ಯೋಗ, ಕಳೆದ ಸಂಚಿಕೆಯಲ್ಲಿ ನಾವು ಅದನ್ನು ಒಂದಷ್ಟು ಪ್ರಿಲಿಮಿನರಿ ಪ್ರಾಥಮಿಕ ವಿಚಾರಗಳನ್ನ ನೋಡಿದ್ವಿ. ಸರ್, ನಾವು ದಾನದ ಬಗ್ಗೆ ಮಾತಾಡ್ತಾ ಇದ್ವಿ. ದೈವಿ ಸಂಪತ್ತು ಅಂದರೆ ಏನು ಅನ್ನುವಾಗ ಒಂದು ಅಭಯವನ್ನು ಹೇಳ್ದ, ಶುದ್ಧ ಮನಸ್ಸು ದೈವಿ ಸಂಪತ್ತು ಅಂತ ಹೇಳ್ದ, ಜ್ಞಾನಯೋಗದಲ್ಲಿ ನೆಲೆ ನಿಲ್ಲೋದು ಅಂತ ಹೇಳ್ದ ಕೃಷ್ಣ. ಆಮೇಲೆ ಹೇಳಿದ್ದು ದಾನ ಅಂತ. ದಾನದ ಬಗ್ಗೆ ಒಂದಿಷ್ಟು ಮಾತಾಡಿದ್ವಿ. ಒಂದು ಅಂಶ ಹೇಳಿ ಮುಂದುವರಿಸ್ತೀನಿ. ನಮ್ಮ ಸಂಸ್ಕೃತಿಯಲ್ಲಿ ಸ್ಮೃತಿಗಳು ನಿತ್ಯದಾನ ಅಂತ ಒಂದು ಕಾನ್ಸೆಪ್ಟನ್ನು ಹೇಳ್ತವೆ. ಪ್ರತಿನಿತ್ಯ ದಾನ ಕೊಡಬೇಕು ಅಂತ. ಯತ್ಕಿಂಚಿದಪಿ ದಾತವ್ಯಂ ಅಧೀನೇನ ಅಂತರಾತ್ಮನ ಅಹನ್ಯಹನಿ. ಅಂದರೆ ಪ್ರತಿನಿತ್ಯ ಏನೋ ಒಂದು ಕೊಡಬೇಕು. ಯತ್ಕಿಂಚಿದಪಿ ಅಂತ ಹೇಳ್ತಾನೆ. ಯತ್ಕಿಂಚಿತ್ ಚೂರಾದರೂ, ಅದು ಎಷ್ಟು ಅಂತ ಇಲ್ಲ, ಎಷ್ಟಾದರೂ ಕೊಡಬೇಕು ಅಂತ, ದಾನ ಕೊಡಬೇಕು ಅಂತ. ಈ ದಾನ ಅಂತ ಅಂದರೆ ಕೊಡೋದು ಅಂತಲೇ ಅರ್ಥ. ಅದು ಯಾರಿಗಾದರೂ ಇರ್ಬೋದು. ಅಂದರೆ ಯಾವುದೋ ಹಕ್ಕಿಗೆ, ಪಕ್ಷಿಗಳಿಗೆ ಕಾಳು ಹಾಕೋದಿರ್ಬೋದು, ಯಾವುದೋ ಮನೆ ಮುಂದೆ ನೀರಿಟ್ಟು ಓಡಾಡುವ ಪ್ರಾಣಿಗಳು ನೀರು ಕುಡಿಯೋದಿರ್ಬೋದು, ಯಾವುದೇ ಪ್ರಾಣಿಗಳಿಗಿರ್ಬೋದು, ಅಥವಾ ವ್ಯಕ್ತಿಗಳಿಗೆ ಒಂದು ಊಟ ಹಾಕೋದು, ಇನ್ನೊಂದು ಏನೋ ಒಂದು ವಸ್ತು ಕೊಡೋದು, ಏನೋ ಪ್ರತಿನಿತ್ಯ ಕೊಡಬೇಕು ಅಂತ. ಹಾಗೆ ನಾನು ಕೇಳಿದ್ರು, ಯಾವುದೋ ಮರಕ್ಕೋ ಗಿಡಕ್ಕೋ ನೀರು ಹಾಕೋದು ಆಗ್ಬೋದು, ನೀರು ಬೇಕಾಗಿರೋ ಒಂದು ಮರಕ್ಕೋ ಗಿಡಕ್ಕೋ ನೀರು ಹಾಕೋದು ಇರ್ಬೋದು. ಹೀಗೆ ಕೊಡ್ತಾ ಇರಬೇಕು ಅಂತ. ಹಾಗಾಗಿ ನಿತ್ಯದಾನ ಅನ್ನುವ ಒಂದು ಕಾನ್ಸೆಪ್ಟ್ ಇದೆ. ಅದು ಬಹಳ ಇದರ ಅರ್ಥ ವ್ಯಾಖ್ಯಾನ ಕೊಡುವಾಗ ಬಹಳ ಪುಣ್ಯಕರವಾದದ್ದು ಅಂತ ಹೇಳ್ತಾರೆ. ನಿತ್ಯ ದಾನ ಕೊಡೋದ್ರಷ್ಟು ಪುಣ್ಯ ಯಾವುದೂ ಇಲ್ಲ ಅಂತ. ಪಾಪ ಪರಿಹಾರ ಮಾಡುತ್ತೆ, ಪುಣ್ಯ ಕೊಡುತ್ತೆ ಅಂತ ಆ ಅರ್ಥದಲ್ಲೂ ಅದನ್ನು ಹೇಳ್ತಾರೆ. ಉಳಿದಂತೆ ಕೂಡ ನಾವೊಂದು ಸಮಾಜದ ಒಬ್ಬ ಜವಾಬ್ದಾರಿ ಹೊತ್ತ ವ್ಯಕ್ತಿ ಅಂತ ಅನ್ನಗಳು ಅದು ಇದೆ. ಹಾಗಾಗಿ ಇದನ್ನು ಒಂದು ವ್ರತದ ಥರ ಮಾಡಬೇಕು ಅಂತ ಅನಿಸುತ್ತೆ. ನಿತ್ಯ ಯಾರಿಗಾದರೂ ಏನಾದರೂ ಕೊಡೋಣ ಅಂತ. ನಾನು ಹೇಳಿದೆ, ಮರಗಿಡಗಳಿಗೆ ನೀರು ಹಾಕೋದ್ರಿಂದ ಆರಂಭ ಮಾಡಿ ಯಾವುದೇ ತರಹದ ವಸ್ತುವನ್ನು, ಇನ್ನೊಂದನ್ನು, ಪದಾರ್ಥಗಳನ್ನು ಯಾರಿಗೋ ಅವಶ್ಯಕತೆ ಇರೋರಿಗೆ, ಇನ್ನೊಬ್ಬರಿಗೆ ಕೊಡೋದು ಅನ್ನೋದು ನಮಗೊಂದು ಅಭ್ಯಾಸ ಆಗೋದು ಒಳ್ಳೆಯದು ಅಂತ ಅನಿಸುತ್ತೆ. ಮಕ್ಕಳಿಗೂ ಮಾಡಿಸೋದು ಒಳ್ಳೆಯದು, ಅದನ್ನು ನಾವು ಮಾಡೋದು ಒಳ್ಳೆಯದು ಅಂತ. ಹಾಗಂತ ಅದನ್ನು ದಾನ ಮಾಡಿ ನಾವೇನು ನಷ್ಟ ಮಾಡ್ಕೋಬೇಕು ಅಂತಲ್ಲ. ಯತ್ಕಿಂಚಿತ್ ಅಂತ ಒಂದು ಮಾತಿದೆಯಲ್ಲ, ಅಂದರೆ ನೀವು 1 ರೂಪಾಯಿ ಬೇಕಿದ್ರೂ ಕೊಡಿ ಅಂತ, ನಿಮ್ಗೆ ಸಾಧ್ಯವಾದಷ್ಟು ಅಂತ. ಈಗ ತಿಂಗಳಲ್ಲಿ ನಾನು 100 ರೂಪಾಯಿ ದಾನ ಮಾಡ್ತೀನಿ ಅಂತಲೇ ಅಂದ್ಕೊಳ್ಳಿ. ದಿನಕ್ಕೆ 3 ರೂಪಾಯಿ ಬಂತು ಅಂತ ಅಂದ್ಕೊಂಡ್ರೆ, ದಿನಕ್ಕೆ 3 ರೂಪಾಯಿ ಐಟಮ್ಮೇ ಏನೋ ಒಂದು ಕೊಡೋಣ ಬೇಕಿದ್ರೆ. ಅದೊಂದು ಅಭ್ಯಾಸ ಮಾಡ್ಕೊಳ್ಳೋದಿದೆಯಲ್ಲ, ಅದು ಒಳ್ಳೆಯದು. ಅದು ಮಕ್ಕಳಿಗೂ ಮಾಡಿಸೋದು ಒಳ್ಳೆಯದು. ಈಗ 100 ರೂಪಾಯಿನ ತಿಂಗಳ ಎಂಡಿಗೆ ಕೊಡಬಾರ್ದು. 3 ರೂಪಾಯಿ ಅಂತಲೇ ನಿತ್ಯನೇ ಕೊಡಿದ್ರೆ ಏನಾಗುತ್ತೆ ಅಂದರೆ ಅದು ನಮ್ಮ ದಿನಚರಿ ಆಗುತ್ತೆ.
ಅದನ್ನು ಮಾಡದೇ ಇರೋಕ್ಕಾಗಲ್ಲ ಅನ್ನೋ ಥರ ಆಗುತ್ತೆ. ಏನೋ ಒಂದು ಮಾಡ್ತಾ ಹೋಗ್ತೀವಲ್ಲ, ಆ ಅಭ್ಯಾಸ ಒಂದು ಒಳ್ಳೆಯದು ಅಂತ ಅನ್ಸುತ್ತೆ ನನಗೆ. ಇಲ್ಲಿ ನೀವು ಹೇಳ್ತಿರ್ಬೇಕಾದ್ರೆ ನಮ್ಮ ಕಥೆಗಳಲ್ಲಿ ಭಾಳಷ್ಟು ಬರೋದು ನನ್ನ ಗಮನಕ್ಕೆ ಬಂದಿರೋ ಹಾಗೆ ಬ್ರಾಹ್ಮಣರಿಗೆ ದಾನ ಮಾಡಬೇಕು ಅನ್ನೋದೊಂದು ಭಾಳಷ್ಟು ಸಲ ಬರುತ್ತೆ. ನನಗೆ ಬೇರೆಯವ್ರಿಗೆ ದಾನ ಮಾಡೋದು ಗೊತ್ತಿಲ್ಲ, ನನಗೆ ಬಂದಿರೋದು ನನಗೆ ಇಲ್ಲ. ಗೊತ್ತಿಲ್ಲ. ಅಲ್ಲಿ ಬ್ರಾಹ್ಮಣರಿಗೆ ದಾನ ಮಾಡಬೇಕು ಅಂತ ಅನ್ನೋದು ವ್ರತ ಪೂಜೆ ಇತ್ಯಾದಿಗಳಲ್ಲಿ ಪೂಜೆ ಮಾಡಿಸ್ತಾರಲ್ಲ ಅವರಿಗೆ ಕೊಡಬೇಕು ಅಂತ ಇರುವಂಥದ್ದು. ಆದರೆ ದಾನ ಅಂತ ಬಂದಾಗ ಎಲ್ಲೂ ಆ ವ್ಯಾಖ್ಯಾನ ಇಲ್ಲ. ನಾನು ಅದನ್ನೇ ಹೇಳೋಕೆ ಹೊರಟಿದ್ದೇನೆಂದರೆ, ದಾನ ಅಂದರೆ ಬ್ರಾಹ್ಮಣರಿಗೆ ಕೊಡೋದು ಅಂತಲೇ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಅದಲ್ಲ ಅಂತ. ಆಮೇಲೆ ದಾನವನ್ನು ಕೊಡೋದು ಕೂಡ ಬ್ರಾಹ್ಮಣರಿಗೆ ಕೊಡಬೇಕು ಅನ್ನೋದು ಕೂಡ, ಬ್ರಾಹ್ಮಣರಿಗೆ ಕೊಡ್ಬೇಕು ಅನ್ನೋದು ಒಂದು, ಬ್ರಾಹ್ಮಣರೇ ದಾನ ಮಾಡಬೇಕು ಅನ್ನೋದು, ಬ್ರಾಹ್ಮಣರು ಒಂದು ಪೂಜೆ ಮಾಡಿ ಇನ್ನೊಬ್ರಿಗೆ ಏನೋ ಕೊಟ್ಟರು ಅನ್ನೋ ಥರದ್ದು ಬರುತ್ತೆ ಬಿಟ್ರೆ. ಕರೆಕ್ಟ್ ನೀವು ಹೇಳ್ದಂಗೆ ಹಂಗಲ್ಲ, ಅದಲ್ಲ. ಅದು ಒಂದಿದೆ, ಅದು ಆ ರಿಚುವಲ್ಸಿನ ಪಾರ್ಟ್, ಅದು ಆ ರಿಚುವಲ್ಸಿನ ಪಾರ್ಟ್. ಅದು ಪೂಜಿಸೋಕೆ ಬಂದವ್ರಿಗೆ ಕೊಡಬೇಕು, ಅದು ಬ್ರಾಹ್ಮಣರಿಗೆ ಅಂತಲ್ಲ. ಈಗ ಬೇರೆಯವರು ಪೂಜೆ ಮಾಡ್ಸೋಕೆ ಬರ್ತಾರಲ್ಲ, ಬೇರೆ ಅರ್ಚಕರು ಅಂದ್ರೆ ಬ್ರಾಹ್ಮಣರು ಮಾತ್ರ ಇಲ್ವಲ್ಲ, ಈಗ ತಪ್ಪಗ್ರಹಿಕೆ ಅದು. ಎಲ್ಲ ವರ್ಗಗಳಲ್ಲೂ ಅವರವ್ರ ಅರ್ಚಕರುಗಳು ಎಲ್ಲ ಕಡೆಗೂ ಇದ್ದಾರಲ್ಲ, ಅವ್ರು ಮಾಡಿಸಿದವ್ರಿಗೆ ಕೊಡ್ತಾರೆ ಅದನ್ನು ಅಂತ. ಅದು ಅದರ ಭಾಗ ಅದಿದೆ. ಬ್ರಾಹ್ಮಣರಿಗೆ ದಾನ ಕೊಡಬೇಕು, ಪುಣ್ಯ ಬರುತ್ತೆ ಅನ್ನೋ ಅಂಶ ಇಲ್ಲ ಅಂತಲ್ಲ, ಉಲ್ಲೇಖಗಳಿಲ್ಲ ಅಂತಲ್ಲ, ಇದೆ. ಆದರೆ ದಾನ ಅನ್ನುವ ಶಬ್ದಕ್ಕರ್ಥ ಅದು ಅಲ್ವೇ ಅಲ್ಲ ಅಂತ. ನೀವು ರಂತಿದೇವನಂತಹ ಅದ್ಭುತ ರಾಜರುಗಳನ್ನು ಕಥೆಯಲ್ಲಿ ನಾಯಿಗೆ ಊಟ ಹಾಕಿದ್ದು, ಯಾರೋ ಕಾಡು ಜನರಿಗೆ ಊಟ ಹಾಕಿದ್ದು, ಇದನ್ನೆಲ್ಲ ಹೇಳಿ ಪುಣ್ಯ ಪಡ್ಕೊಂಡ ಅಂತಲೇ ಬರುತ್ತೆ ಅಂತ, ಪುಣ್ಯ ಪಡ್ಕೊಂಡ ಅಂತಲೇ. ಹಾಗಾಗಿ ಆ ಅರ್ಥವೇ ಅಲ್ಲ. ಆಮೇಲೆ ಈ ನಮ್ಮಲ್ಲಿ ಅನ್ನದಾನ ಅಂತೊಂದಿದೆಯಲ್ಲ, ಅಥವಾ ಈಗ ದಾಸೋಹ ಅಂತೆಲ್ಲ ನಡೆಯುತ್ತಲ್ಲ, ಈಗ ನೀವು ಯಾವುದೇ ಚರಿತ್ರೆಯಲ್ಲಿ ರಾಮಾಯಣ ಮಹಾಭಾರತಗಳಲ್ಲೆಲ್ಲ ತಗೊಂಡಾಗ ಯಾವುದೊಂದು ಮಹಾಯಾಗ ಆಯಿತು, ಅಶ್ವಮೇಧ ಯಾಗ ಮಾಡ್ದ, ಹೀಗೆಲ್ಲ ವರ್ಣಿಸುವಾಗ ಊಟ ಹಾಕದ ಅನ್ನೋದೇ ದೊಡ್ಡದಾಗಿ ಹೇಳ್ತಾರೆ ಅವರು. ಊಟ ಹಾಕಿದ್ದು ಯಾರಿಗೆ ಅಂತಂದಾಗ ಎಲ್ಲರ ಪಟ್ಟಿ ಕೊಡ್ತಾರೆ ಅಂತ, ಎಲ್ಲರಿಗೂ ಹೋಯಿತು ಅಂತ. ಈಗ ರಾಮ ವನವಾಸಕ್ಕೆ ಹೋಗುವಾಗ, ಕಾಡಿಗೆ ಹೋಗುವಾಗ ಅವನಷ್ಟು ಸಂಪತ್ತನ್ನು ದಾನ ಮಾಡಿ ಹೋಗ್ತಾನೆ. ಓಕೆ. ಈಗ ಎಲ್ಲರಿಗೂ ಅವರದ್ದೇ ಒಂದು ಆಸ್ತಿ ಅಂತ ಇರುತ್ತೆ. ರಾಜ ಆದ್ರೂ, ರಾಜಕುಮಾರ ಆದ್ರೂ, ರಾಣಿ ಆದ್ರೂ ಅವರ ಆಸ್ತಿ ಅಂತ ಬೇರೆ ಇರ್ತೀವಿ ವೈಯಕ್ತಿಕವಾಗಿ. ಹೌದೌದು. ಚಾಣಕ್ಯನೂ ಹೇಳ್ತಾನೆ, ವೇತನವನ್ನೇ ಕೊಡಬೇಕು ಅಂತ ಹೇಳ್ತಾನೆ. ಚಾಣಕ್ಯ ನೀತಿಯಲ್ಲಿ ಏನು ಹೇಳ್ತಾನೆ? ವೇತನ ಕೊಡಬೇಕು ಅಂತ ಹೇಳ್ತಾನೆ. ರಾಣಿಗೆ, ಯುವರಾಜನಿಗೆ, ಎಲ್ಲರಿಗೂ ವೇತನ ಕೊಡಬೇಕು ಅಂತ ಹೇಳ್ತಾನೆ. ಅಂದ್ರೆ ವೇತನ ಕೊಡಬೇಕು ಅನ್ನೋದಕ್ಕೆ ಅರ್ಥ ಏನು ಅಂತ ಅಂದ್ರೆ, ರಾಜರ ಸಂಪತ್ತಷ್ಟು ನಿಮ್ಮ ಸ್ವಂತ ಸಂಪತ್ತಲ್ಲ ಅಂತ ಹೇಳ್ದಂಗಾಯ್ತದು. ಬೇಕಾಬಿಟ್ಟು ಕೋಶದಿಂದ ತೆಕ್ಕೊಂಡು ನಾವು ರಾಜರು, ನಾನು ರಾಣಿ, ನಾ ರಾಜ್ಕುಮಾರ್ ಅಂತ ತೆಕ್ಕೊಂಡು ಖರ್ಚು ಮಾಡೋಂಗಿಲ್ಲ, ನಿನಗೊಂದು ಇದಿದೆ, ವೇತನ ಇದೆ ಅಷ್ಟು ಅಂತ. ಹಾಗೆ ಅವರದ್ದೇ ಆದ ಸಂಪತ್ತು ಅಂತ ಇರ್ತಾ ಇತ್ತು, ಎಲ್ಲರದ್ದು ಇರ್ತಾ ಇತ್ತು. ಹಾಗೆ ರಾಮನ ಸಂಪತ್ತು ಅಂತ ಇರುತ್ತೆ ಒಂದು. ತನ್ನ ಸಂಪತ್ತನ್ನೆಲ್ಲ ಅವನು ಕೊಟ್ಟ ಅಂತಂದಾಗ ಬ್ರಾಹ್ಮಣರಿಗೆ ಕೊಟ್ಟ ಅಂತಲೂ ಇದೆ, ತನ್ನ ಸೇವಕರಿಗೆ ಕೊಟ್ಟ ಅಂತಲೂ ಇದೆ. ಹಾಗೇನೆ ಯಾರಿಗೆಲ್ಲ ಬೇಕಿತ್ತೋ ಅವರಿಗೆಲ್ಲ ಕೊಟ್ಟ ಅಂತಲೂ ಇದೆ. ಬಡವರು ಅಂತ ಇರಲಿಲ್ಲ ಅಯೋಧ್ಯೆಯಲ್ಲಿ ಅಂತ ಬರುತ್ತೆ, ಆದರೆ ಎಲ್ಲರಿಗೂ ಕರೆದು ಕೊಟ್ಟ ಅಂತಲೇ ಇದೆ. ಈ ತರಹದ ದಾನದ ಉಲ್ಲೇಖ ರಾಮಾಯಣ ಮಹಾಭಾರತ ಪುರಾಣಗಳಲ್ಲಿ ಎಲ್ಲೂ ಬರುತ್ತೋ ಅಲ್ಲೇ ಅವ್ರು ಎಲ್ಲರಿಗೂ ಕೊಟ್ಟಿದ್ದಾರೆ ಅಂತಲೇ ಇದೆ. ಹಾಗಾಗಿ ದಾನ ಅನ್ನೋದಕ್ಕೆ ಅರ್ಥ ಅಷ್ಟೇ ಅಲ್ಲ. ಅಂದರೆ ಒಂದು ಪೂರ್ವಾಗ್ರಹನೂ ಇರುತ್ತೆ, ಮತ್ತು ನಮ್ಮ ಕಣ್ಣಿಗೆ ಕಾಣುವಂಥದ್ದು, ಪ್ರಧಾನವಾಗಿ ಕಾಣುವಂಥದ್ದು ಆ ಥರದ್ದು ಬರುತ್ತೆ. ಅದು ಯಾಕೆ ಬಂದಿದೆ ಅಂತ ಅಂದರೆ, ನಿಮಗೆ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಏನಾದರೂ ದಾನ ಕೊಟ್ಟರೆ ಏನೋ ಕಷ್ಟ ಇದ್ದಿದ್ದು ಪರಿಹಾರ ಆಗತ್ತೆ ಅಂತ ಒಂದು ಬಂದಿದೆಯಲ್ಲ, ದೇವಸ್ಥಾನಕ್ಕೆ ಹೋಗಿ ಏನೋ ಮಾಡಿದರೆ ಅಂತ. ಹಾಗಾಗಿ ಈ ಮನುಷ್ಯನಿಗೆ ತನ್ನ ಕಷ್ಟ ಪರಿಹಾರ ಆಗಬೇಕಲ್ವಾ, ಅದಕ್ಕೆ ಏನಿದೆ ಕ್ಲಾಸ್ ಅಂತ ಮಾತ್ರ ನೋಡ್ದ ಅಂತ. ಯಾರಿಗೋ ಹಸಿದವನಿಗೆ ಊಟ ಹಾಕಿದಾಗ ನಿಂಗೆ ಬಂದು ಹೊಟ್ಟೆ ನೋವು ನಾಳೆ ಬೆಳಗ್ಗೆ ಗುಣ ಆಗತ್ತೆ ಅಂತ ಎಲ್ಲೂ ಬರೆದಿಟ್ಟಿಲ್ವಲ್ಲ, ಹಾಗಾಗಿ ಒಂದು ತಲೆ ಕೆಡಿಸ್ಕೊಂಡಿಲ್ಲ. ಪುಣ್ಯ ಬರುತ್ತೆ ಅಂತಿದೆ, ಇಲ್ಲ ಅಂತೇನೂ ಅಲ್ಲ, ಆದರೆ ಅವನು ಹುಡ್ಕೊಳ್ಳೋ ಪರಿಹಾರ ಅದು ಅಂತ. ಹಾಗಾಗಿ ನೀವು ಭಾಳ ಚೆನ್ನಾಗಿ ಅದನ್ನು ಕ್ಲಾರಿಫೈ ಮಾಡಿದ್ರಿ. ಅದರಿಂದ ದಾನ ಅಂತಂದಾಗ ಈ ನಿತ್ಯ ದಾನದ ಅಭ್ಯಾಸ ಬಹಳ ಒಳ್ಳೆಯದು ಅಂತ ಅನ್ಸುತ್ತೆ. ಮುಂದೋಗೋಣ. ದಮಃ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ. ಇನ್ನೊಂದು ದೈವಿ ಸಂಪತ್ತು ಯಾವುದು ಅಂದರೆ ದಮ ಅಂತ. ದಮ ಅಂದರೆ ಬಹಿರಿಂದ್ರಿಯ ನಿಗ್ರಹ ಅಂತ ಕರೀತಾರೆ ಅದನ್ನು. ಇಂದ್ರಿಯಗಳಲ್ಲಿ ಎರಡು, ಅಂತರಿಂದ್ರಿಯ, ಬಹಿರಿಂದ್ರಿಯ ಅಂತ. ಮನಸ್ಸನ್ನು ಅಂತರಿಂದ್ರಿಯ ಅಂತ ಕರೀತಾರೆ. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯಗಳೆಲ್ಲ ಏನಿವೆ ಅವುಗಳನ್ನು ಬಹಿರಿಂದ್ರಿಯ ಅಂತ ಕರೀತಾರೆ. ಇವುಗಳ ಮೇಲೆ ಒಂದು ಹತೋಟಿ ಸಾಧಿಸೋದು ಅಂತ, ನಿಯಂತ್ರಣ ಇಟ್ಕೊಳ್ಳೋದು ಅಂತ. ಅವು ಹೇಳ್ದಂಗೆ ನಾವು ಕೇಳೋದಲ್ಲ, ನಾವು ಹೇಳ್ದಂಗೆ ಅವು ಕೇಳೋ ಥರ ಮಾಡೋದು ಅಂತ. ಮತ್ತು ಯಜ್ಞ ಅಂತ. ಯಜ್ಞ ಅಂತ ಅಂದ್ರೂ ಹಾಗೆ ಈಗ ಹೋಮ ಮಾಡೋದು ಅಂತ ಅಷ್ಟೇ ಅರ್ಥ ಅಲ್ಲ. ದೇವತೋದ್ದೇಶೇನ ದ್ರವ್ಯ ತ್ಯಾಗೋ ಯಾಗ ಅಂತ ಇರೋದು. ನಾವು ನಮ್ಮ ವಸ್ತುಗಳನ್ನು ತ್ಯಾಗ ಮಾಡಬೇಕು, ಕೊಡಬೇಕು.
ಅದರ ಉದ್ದೇಶ ಏನು ಅಂದರೆ ದೇವತೆಯ ಉದ್ದೇಶದಿಂದ ಕೊಡಬೇಕು, ದೇವತೆಗೆ ಸಮರ್ಪಣೆ ಅಂತ ಕೊಡಬೇಕು. ಕೊಡೋದು ಯಾರಿಗೂ ಆಗ್ಬೋದು, ಎಷ್ಟೋ ಸಲ ಅಗ್ನಿಗೂ ಸಮರ್ಪಣೆ ಇರ್ಬೋದು, ಅಥವಾ ಈಗ ಬ್ರಾಹ್ಮಣರಿಗೆ ಕೊಡೋದು ಅಂತಂದಾಗಲೂ ಅದು ಬ್ರಾಹ್ಮಣನಿಗೆ ಕೊಡೋದು ಅಂತಲ್ಲ, ದೇವತೆ ಕೊಡೋದು ಬ್ರಾಹ್ಮಣನ ಮೂಲಕ ಅಂತ. ಹಾಗೆಯೇ ಈಗ ನಮ್ಮಲ್ಲಿ ಶ್ರಾದ್ದದಲ್ಲಿ ಅಂತ ಬಂದಾಗ ಕಾಗೆಗೆ ತಗೊಂಡೋಗಿ ಪಿಂಡ ಇಡ್ತಾರಲ್ಲ, ಕೊಡೋದು ಕಾಗೆಗೆ, ಆದರೆ ಪಿತೃದೇವತೆಗಳ ತೃಪ್ತಿಗೆ ಅಂತ ಕೊಡೋದು. ಅದನ್ನು ಪಿತೃದೇವತೆ ಬಂದಲ್ಲಿ ತಿಂತ ಏನೂ ಇಲ್ಲ, ತಿನ್ನೋದು ಇಲ್ಲಿ ಕಾಗೆನೇ ಇದೆಯಲ್ಲ. ಯಾಗ ಅನ್ನುವ ಶಬ್ದಕ್ಕೆ ದೇವತೆಯನ್ನು ಉದ್ದೇಶಿಸಿ ನೀನು ನಿನ್ನ ಯಾವುದೋ ಒಂದಿಷ್ಟು ವಸ್ತುಗಳನ್ನು ತ್ಯಾಗ ಮಾಡಬೇಕು, ಕೊಡಬೇಕು ಅಂತ ಅರ್ಥ. ಹಾಗಾಗಿ ಯಜ್ಞ ಅಂತಂದಾಗಲೂ ಈ ದಾನದ ಅಂಶವೇ ಅಲ್ಲಿ ಇದೆ. ಸ್ವಾಧ್ಯಾಯ ಅಂತ, ಸ್ವಾಧ್ಯಾಯ ಅನ್ನೋದಕ್ಕೆ ಜನರಲ್ಲಾಗಿ ಇರುವ ಅರ್ಥ ವೇದಾಧ್ಯಯನ ಅಂತ, ಅದರ ನಿಜವಾದ ಅರ್ಥ ಏನು ಅಂದರೆ ಸ್ವ ಅಧ್ಯಾಯ. ಅಧ್ಯಾಯ ಅಂದರೆ ಅಧ್ಯಯನ, ತಿಳಿದುಕೊಳ್ಳುವುದು. ಸ್ವ ಅಂದರೆ ನನ್ನನ್ನು ನಾನು ಅರಿತುಕೊಳ್ಳೋದು ಅಂತ ಅರ್ಥ. ಅದು ದೈವಿ ಸಂಪತ್ತಿನಲ್ಲಿ ಸೇರುತ್ತೆ. ತಪಃ, ತಪಸ್ಸು. ಓಕೆ. ತಪಸ್ಸು ಅನ್ನೋದಕ್ಕೂ ಸಾಕಷ್ಟು ಥರದ ವ್ಯಾಖ್ಯಾನ ಇದೆ. ಅಲ್ಲೆಲ್ಲೋ ಕಾಡಲ್ಲೋ ಕೂತ್ಕೊಳ್ಳೋದು ಅಂತ ಅಷ್ಟೇ ಅರ್ಥ ಅಲ್ಲ. ಋಷಿಗಳು ಮಾಡ್ತಿದ್ರಲ್ಲ ಅದು ಮಾತ್ರ ತಪಸ್ಸು ಅಂತ ಅಲ್ಲ, ಬೇರೆ ಬೇರೆ ವ್ಯಾಖ್ಯಾನ ಇದೆ ಅದಕ್ಕೆ. ಒಂದು ನಿಯಮಿತವಾದ ಆಹಾರ ಸೇವನೆಯೇ ತಪಸ್ಸು ಅಂತ ಇದೆ, ವಾಕ್ ಸಂಯಮ ತಪಸ್ಸು ಅಂತ ಇದೆ, ಅಂದರೆ ಮಾತಿನ ಮೇಲೊಂದು ನಿಯಂತ್ರಣ ಇರೋದು ತಪಸ್ಸು ಅಂತ ಇದೆ. ಈಗ ಬಹಳ ವ್ಯಾಖ್ಯಾನ ಇದೆ. ಇದು ಈ ಥರ ಇರೋದು ಅನ್ನೋದು ದೈವಿ ಸಂಪತ್ತು. ಆರ್ಜವಂ ಅಂತ, ಆರ್ಜವ ಅಂದರೆ ರುಜುತ್ವ, ಅಂದರೆ ನೇರವಂತಿಕೆ. ಅಂದರೆ ಇವತ್ತು ನಾವು ಪ್ರಾಮಾಣಿಕತೆ ಅಂತ ಹೇಳ್ತೀವಲ್ಲ, ಸಾಧಾರಣ ಅರ್ಥ ಅದಷ್ಟೇ ಅಂತ ಅರ್ಥ ಅಲ್ಲ, ಒಂದು ನೇರವಂತಿಕೆ ಅಂತ, ಅದು ದೈವಿ ಸಂಪತ್ತು. ಅಹಿಂಸಾ, ಏನು ವ್ಯಾಖ್ಯಾನ ಬೇಕಾಗಿಲ್ಲ, ಅಹಿಂಸೆ ಒಂದು ದೈವಿ ಸಂಪತ್ತು. ಸತ್ಯ, ಅಕ್ರೋಧ, ಸಿಟ್ಟು ಅಂತ. ಇಲ್ಲಿ ಅಕ್ರೋಧ ಅಂತ ಅನ್ನುವಾಗ ಎರಡು ಇದನ್ನು ಹೇಳ್ತಾರೆ, ಇದೇ ಅರ್ಥದ ಇನ್ನೊಂದು ಬರುತ್ತೆ ಮುಂದೆ. ಇಲ್ಲಿ ಅಕ್ರೋಧ ಅಂತ ಅಂದರೆ ಸಿಟ್ಟನ್ನು ತೋರಿಸಿಕೊಳ್ಳದೆ ಇರೋದು ಅಂತ. ಸಿಟ್ಟು ಬರುತ್ತೆ, ಓಕೆ, ಸಿಟ್ಟು ಬಂದಿರತ್ತೆ, ಆದರೆ ಅದಕ್ಕೆ ಕ್ರಿಯಾರೂಪ ಕೊಡದೇ ಇರೋದು. ತೋರಿಸಿಕೊಳ್ಳದೆ ಇರೋದು ಅಂದರೆ ಒಳಗಡೆ ಸಿಟ್ಟಿಟ್ಕೊಂಡು ಹೊರಗಡೆ ಹಲ್ಕಿರಿಯೋದು ಅಂತಲ್ಲ. ಸಿಟ್ಟಿಗೆ ಕ್ರಿಯಾರೂಪ ಕೊಡೋದು ಬೇರೆ. ಸಿಟ್ಟು ಬಂದಿದೆ ಹೊಡಿತೀವಿ, ಸಿಟ್ಟು ಬಂದಿದೆ ಬೈತೀವಿ, ಸಿಟ್ಟು ಬಂದಿದೆ ಜಗಳ ಮಾಡ್ತೀವಿ, ಸಿಟ್ಟು ಬಂದಿದೆ ಅವನು ಬದುಕು ಹಾಳು ಮಾಡೋದಕ್ಕೆ ಹೋಗ್ತೀವಿ, ಏನೋ ಕುತಂತ್ರ ಹೂಡ್ತೀವಿ. ಇದು ಸಿಟ್ಟಿಗೆ ಕ್ರಿಯಾರೂಪ ಕೊಡೋದು ಅಂತ. ಸಿಟ್ಟು ಬರುತ್ತೆ ಎಷ್ಟೋ ಸಲ, ಆದರೆ ಅದಕ್ಕೆ ಕ್ರಿಯೆ ಆಗಬಾರ್ದು, ಅದು ಮಾತಾಗಬಾರ್ದು, ಅದು ಯಾವುದೇ ಕ್ರಿಯೆ ಆಗಬಾರ್ದು ಅಂತ ಅಂದಾಗ ನಿಮಗೆ ಸಿಟ್ಟಿನ ಪರಿಣಾಮ ಏನೂ ಆಗಲೇ ಇಲ್ವಲ್ಲ ಜಗತ್ತಿನ ಮೇಲೆ. ತನ್ನ ಮೇಲೂ ಆಗಲಿಲ್ಲ, ಯಾರ ಮೇಲೂ ಆಗಲಿಲ್ಲ. ಸಂಯಮ, ಹಾಂ, ಸಂಯಮ ಆ ಥರ. ಅಕ್ರೋಧ, ತ್ಯಾಗ. ತ್ಯಾಗ ಅನ್ನೋದು ಬಹಳ ದೊಡ್ಡ, ದಾನ ಯಜ್ಞ ಎಲ್ಲದರ ಹಿನ್ನೆಲೆಯಲ್ಲೂ ಈ ತ್ಯಾಗ ಅನ್ನೋದು ಇದ್ದೇ ಇದೆ. ಈ ಅಹಿಂಸಾ ಮತ್ತು ಅಕ್ರೋಧ ಅನ್ನುವಾಗ ಎರಡು ವ್ಯಾಖ್ಯಾನ ಕೊಟ್ಟಿದ್ದೇನು ಅಂತಂದರೆ, ಅಹಿಂಸಾ ಅಂದರೆ ಹಿಂಸಿಸಬಾರದು ಅಂತ. ಹಿಂಸೆ ಸಿಟ್ಟಿನಲ್ಲೂ ಹಿಂಸಿಸ್ತಾನೆ, ಸಿಟ್ಟಿಲ್ಲದೆಯೂ ಹಿಂಸಿಸ್ತಾನೆ. ಅಹಿಂಸೆ ಅಂತ ಬಂದಮೇಲೆ ಅಕ್ರೋಧ ಯಾಕೆ ಅಂತ ಬರುತ್ತೆ. ಹಿಂಸೆ ಅನ್ನೋದೊಂದು ಮನೋಭಾವ. ಅದು ಸಿಟ್ಟು ಬಂದಾಗ ಹಿಂಸೆ ಕೊಡೋದು ಬೇರೆ, ಸಿಟ್ಟು ಬರದೇನೂ ಹಿಂಸೆ ಕೊಡೋರು ಇರ್ತಾರಲ್ಲ, ಅವನಿಗೇನು ಸಿಟ್ಟಿಲ್ಲ, ಆದರೆ ಅವನಿಗೊಂದು ಹಿಂಸಾ ವಿನೋದಿ, ಅವನು ಹಿಂಸೆ ಕೊಟ್ಟರು ಸಂತೋಷ ಆಗುತ್ತೆ ಅಂತಿರುತ್ತೆ. ಹಾಗೆ ದಾನ ಅಂತ ಅಂದಾಗ ಒಂಥರ, ಆದರೆ ತ್ಯಾಗ ಅನ್ನೋದು ಅದೊಂದು ಮನೋಧರ್ಮ, ಅದು ದಾನದ ಹಿನ್ನೆಲೆಯಲ್ಲಿದೆ. ದಾನ ಅಂತಂದಾಗ ಕ್ರಿಯಾರೂಪವಾಗಿರುತ್ತೆ, ತ್ಯಾಗ ಅಂತನ್ನೋದು ಅದರ ಹಿಂದಿನ ಭಾವದ ರೂಪದಲ್ಲಿರುತ್ತೆ. ದಾನಕ್ಕೂ ಬೇಕು, ಬೇರೆ ಬೇರೆ ಅಂಶಕ್ಕೂ ಈ ತ್ಯಾಗ ಅನ್ನೋದು ಬೇಕು. ಶಾಂತಿ ಅಂತ ಅಂದರೆ ಈ ಶಾಂತಿಗಾಗಿ ಎಲ್ಲೋದು ಬೇಕಾಗಿರೋದು ಅಂತ ಅನ್ನೋದು. ಶಾಂತಿಯನ್ನು ಮನಸ್ಸಿನ ಅವಿಕ್ರಿಯ ಅಂತ ಕರಿಬೋದು. ಅಂದರೆ ಮನಸ್ಸಿನಲ್ಲಿ ಒಂದು ವಿಕಾರ ಏರ್ಪಡಬಾರ್ದು. ವಿಕಾರ ಅಂದರೆ ಮನಸ್ಸು ನಿಜವಾಗಿ ಹೇಳಬೇಕು ಅಂದರೆ ಮನಸ್ಸು ಸಮಾಧಾನವಾಗಿರುತ್ತೆ, ಆದರೆ ಅದನ್ನು ಏನೋ ಬಂದು ಕಲಕತ್ತೆ. ಮನಸ್ಸನ್ನು ಒಂದು ಸರೋವರಕ್ಕೆ ಹೋಲಿಸ್ತಾರೆ ಯಾವಾಗಲೂ. ಒಂದು ನಿರ್ಮಲವಾದ ಸರೋವರ, ಅಲ್ಲಿ ಮೇಲ್ಗಡೆ ಅಲೆಗಳಿಲ್ಲ, ಅಲೆ ಇಲ್ಲದ ಒಂದು ಸರೋವರ, ಅದು ಮನಸ್ಸು. ಅದಕ್ಕೊಂದು ಕಲ್ಲು ಬಿದ್ದರೆ, ಒಂದು ಸಣ್ಣ ಮರದಿಂದ ಎಲೆ ಬಿದ್ದರೆ ಒಂದು ಕಂಪನ ಏರ್ಪಡುತ್ತೆ. ಅದರಲ್ಲಿ ಕಂಪನ ಬಂದಾಗ ಅಲೆ ಆಯ್ತದು. ಅಂದರೆ ಹೀಗೆ ನಿಶ್ಚಲವಾಗಿದ್ದ ಮನಸ್ಸು ಅದಕ್ಕೇನಾದರೂ ಬಿದ್ದು ಕೂಡಲೇ ಅದು ನಡಗತ್ತೆ ಅಂತ ಅರ್ಥ, ಅಲಗಾಡತ್ತೆ ಅಂತ ಅರ್ಥ. ಅಲ್ಲೊಂದು ವಿಕ್ರಿಯೆ ಏರ್ಪಡುತ್ತೆ. ಅದಿಲ್ಲದೆ ಇರಬೇಕು ಶಾಂತಿ. ಶಾಂತಿ ಅಂದರೆ ಅದು ಅಂತ. ಕಷ್ಟ ಇರೋದು ಹಾಗೆ, ಕ್ಷಣ ಕ್ಷಣ ಈ ಸರೋವರಕ್ಕೆ, ಮನಸ್ಸು ಅನ್ನೋ ಸರೋವರಕ್ಕೆ ಯಾರೋ ಕಲ್ಲೆಸಿತಾನೆ ಇರ್ತಾರೆ. ಯಾರೂ ಹೆಸರಿಲ್ಲ ಅಂದರೂ ಬೆಳ್ಳಂಬೆಳಗ್ಗೆ ಎದ್ಕೊಂಡು 10 ವರ್ಷದ ಯಾರೋ ಒಬ್ಬ ಏನೋ ಆಡಿದ್ದೊಂದು ಮಾತಿನ ಕಲ್ಲನ್ನು ನಾವೇ ಎಸ್ಕೊಳ್ತೀವಿ. ಅವನು ಯಾವುದೋ ಜಗತ್ತಲ್ಲಿ ಬದುಕಿರ್ತಾನೆ, ನಾವ್ಯಾವುದೋ ಜಗತ್ತಲ್ಲಿ ಬದುಕಿರ್ತೀವಿ, ಅದು ಮುಗಿದೋದು ಪ್ರಕರಣ. ಅವನೇ ನಮ್ಮ ಬದುಕಲ್ಲಿಲ್ಲ, ಆದರೆ ಬೆಳಗ್ಗೆ ಹೇಳ್ತಿದ್ದಂಗೆ ನೆನಪಾಗ್ಬಿಡತ್ತಪ್ಪ, ಅದು ಸಾಕಷ್ಟೇ.
ಒಂದು ಸ್ವಲ್ಪ ಎಷ್ಟು ಕದಡತ್ತೆ ಶಾಂತಿ ಅನ್ನೋದು ಬೇರೆ, ಸ್ವಲ್ಪನಾರು ಕದಡತ್ತೆ ಅಂತ. ಇದು ಮನಸ್ಥಿತಿ ಶಾಂತಿ ಅಂತ ಅನ್ನೋದು. ಇದು ಶಾಂತಿ ಬರಬೇಕು ಅಂತ ಅಲ್ಲ, ಮನಸ್ಸಿನ ಶಾಂತಿ ಹಾಳಾಗಬಾರದು ಅಂತ. ನೀವು ಬಳಕೆ ನೋಡಿ, ಶಾಂತಿಯನ್ನು ಗಳಿಸಿಕೋ ಅಂತ ಯಾರು ಹೇಳೋದಲ್ಲ, ಶಾಂತಿಯನ್ನು ಕೆಡಿಸಿಕೊಳ್ಳಬೇಡ ಅಂತ ಹೇಳ್ತಾರೆ. ಅದರ ಅರ್ಥ ಸಹಜವಾಗಿ ಶಾಂತಿ ಇದೆ, ನಮಗೆ ಕೆಡಿಸ್ಕೊಳ್ತಾ ಇದೀವಿ, ನಾವು ಹಾಳು ಮಾಡ್ಕೋತಾ ಇದ್ದೀವಿ ಅಷ್ಟೇನೆ. ಶಾಂತಿ ಅಪೈಶುನಂ ಅಂತ. ಅಪೈಶುನಂ ಅಂತ ಅಂದರೆ ಶಂಕರಾಚಾರ್ಯರು ಅದನ್ನು ಭಾಳ ಸ್ಪಷ್ಟವಾಗಿ ಬರೀತಾರೆ. ಒಬ್ಬನ ದೋಷವನ್ನು ಇನ್ನೊಬ್ಬನಲ್ಲಿ ಹೇಳುವುದು ಅಂತ, ಚಾಡಿ ಹೇಳೋದು ಅಂತ ಇದೆಯಲ್ಲ, ಅದು ಒಬ್ಬನ ದೋಷವನ್ನು ಇನ್ನೊಬ್ಬನಿಗೆ ಹೇಳುವುದು ಅಂತ ಹೇಳ್ತಾರೆ. ಅದಕ್ಕೆ ಚಾಡಿಕೋರತನ ಅಂದರೆ ಅಂತ ಭಾಳ ಸ್ಪಷ್ಟ. ಹೇಳ್ಬೇಕಾಗಿಲ್ಲ, ಮಾಡೋದು ಅದನ್ನೇ, ಎಲ್ಲರೂ ಚಾಡಿಕೋರ್ರೆ. ಅದರ ಅರ್ಥ ಅದಕ್ಕೆ ಎಷ್ಟು ವ್ಯಾಪ್ತಿ ಇದೆ ಅಂತ ನೋಡಿ. ಈ ನನ್ನ ದೋಷವನ್ನು ನನಗೆ ಹೇಳ್ಬೋದು, ಸಮಸ್ಯೆ ಇಲ್ಲ. ಹೇಳಲೇಬೇಕು ಅಂತಿದ್ರೆ, ಅಂದರೆ ನನ್ನನ್ನು ಸರಿಪಡಿಸಬೇಕು ಅಂತ ಒಬ್ಬರಿಗಿದ್ರೆ, ಅಂದರೆ ನನ್ನ ಬಗ್ಗೆ ಆಸ್ಥೆ ಇದ್ದರೆ ಅವನೇನು ಮಾಡ್ತಾನೆ, ನನಗೆ ಹೇಳ್ತಾನೆ ಇದೊಂದು ತಪ್ಪಿದೆ ಸರಿ ಮಾಡ್ಕೊ ಅಂತ. ಅವನು ಏನೂ ಹೇಳದೆ ಹೊಗಳಿ, ಮತ್ತೆ ಇಲ್ಲಿ ಹೊಗಳಿ ಆಚೆ ಹೋಗಿ ಹೇಳಿದ್ರೆ ಅವನು, ಅದು ಚಾಡಿಕೋರತನ. ಅದು 99% ಅಥವಾ 100%ಗೂ ಇದೆಯಾ ಅಂತ ಅಲ್ವಾ? 99% ಅಂತ ಅನ್ಕೊಳ್ಳೋಣ. ಆಮೇಲೆ ಚಾಡಿಕೋರತನ ಅಂದರೆ ಇನ್ನೊಂದು ಬರುತ್ತೆ. ಈಗ ನಿಮ್ಮ ದೋಷ ನೀವು ಇನ್ನೊಬ್ಬರ ಬಗ್ಗೆ ಮಾತಾಡಿರುವಂಥದ್ದು ಅದನ್ನು ಕೂಡ ಹೇಳುವಂಥದ್ದು. ನೀವು ಇನ್ನೊಬ್ಬರ ಬಗ್ಗೆ ಒಂದು ದೋಷನ ಎತ್ತಾಡಿರ್ತೀರಿ, ಅಥವಾ ಅದನ್ನು ಹೇಳಿರ್ತೀರಿ, ಅಥವಾ ಅದನ್ನು ಒಳ್ಳೆ ರೀತಿಯಿಂದಲೂ ಹೇಳಿರ್ಬೋದು. ನೀವು ಅದನ್ನು ಇನ್ನೊಂದು ರೀತಿಯಲ್ಲಿ ಇನ್ನೊಬ್ರಿಗೆ ಹೇಳೋದು. ಅದರ ವ್ಯಾಪ್ತಿ ಭಾಳ ವಿಸ್ತಾರ. ಅದೊಂದೇ ಬದುಕನ್ನು ಆಳ್ತಾ ಇದೆ ವಾಸ್ತವವಾಗಿ. ಇಡೀ ಹಿಸ್ಟ್ರಿ ತೆಗೆದ್ರೆ ನಮ್ಮ ಭಾರತೀಯರ ಮನಸ್ಥಿತಿ ಏನು ಅಂದರೆ ಒಂದು ಪ್ರಧಾನ ಗುಣ ಅಂತ ಹೇಳ್ಬೋದು, ಇದು ಚಾಡಿಕೋರತನ. ಚಾಡಿಕೋರತನ ನಮಗಿರೋಕೆ ಆಗೋದೇ ಇಲ್ಲ. ಒಂದು ವ್ಯಕ್ತಿಯನ್ನು ಭೇಟಿ ಮಾಡಿ ಆಚೆ ಹೋದ ಕೂಡಲೇ ಆ ವ್ಯಕ್ತಿಯಲ್ಲಿ ಒಂದಿಷ್ಟು ಏನೋ ದೋಷ ಕಂಡುಕೊಂಡಿರ್ತೀವಿ. ಅದನ್ನು ಯಾವಾಗ ಯಾರ ಹತ್ರ ಹೇಳೋದು ಅಂತ ನಾಲಿಗೆ ತುರಿಸ್ತಾನೇ ಇರುತ್ತೆ. ಹೋಗಿ ಹೇಳಿ ಒಂದು ತೀರಿಸ್ಕೋತೀವಿ. ಮತ್ತು ಈ ಚಾಡಿಕೋರತನದಲ್ಲಿ 2 ಥರದ್ದಿದೆ. ಈ ನೀವೊಂದು ಹೇಳಿದ್ರಲ್ಲ, ಅವನು ಹಿಂಗೆ ಹೇಳ್ದ ನಿನ್ನ ಬಗ್ಗೆ ಅಂತೆಲ್ಲ ಹೋಗಿ ಏನೇನೋ ಹೇಳಿ, ಅದರಲ್ಲೊಂದು ದುಷ್ಟತನ ಇದೆ. ಈ ಒಂದು ಥರ ಚಾಡಿಕೋರತನದಲ್ಲಿ ದುಷ್ಟತನ ಏನೂ ಇಲ್ಲ. ಅಂದರೆ ಅವನ್ನೇನು ಹಾಳು ಮಾಡಬೇಕು ಅಂತಿಲ್ಲ, ಆದರೆ ಅವನ ಬಗ್ಗೆ ಮಾತಾಡಬೇಕು. ಹೌದು, ಅದು ಅದರಲ್ಲಿ ಏನು ಖುಷಿ ಅಂತ ಗೊತ್ತಿಲ್ಲ ನಮಗಂತೂ ಖುಷಿ ಇದೆ. ಮತ್ತು ನೀವು 99% ಜನಕ್ಕೆ ಅಂತ ಹೇಳಿದ್ರಲ್ಲ, ಮತ್ತು ಆ 1% ನಾವಲ್ಲ ಅಂತ ನೆನಪಿರಲಿ. ಅಂದರೆ ಜಗತ್ತಲ್ಲಿ 99% ಜನ ಚಾಡಿಕೋರರು, ನನ್ನೊಬ್ಬನ ಬಿಟ್ಟು ಅಂತ ಜಗತ್ತು ಅನ್ಕೊಳ್ಳೋದು ಬೇಡ. ಒಬ್ಬ ಯಾರು ಅಂತ ಗೊತ್ತಿಲ್ಲ, ನಮಗೆ ಸಿಕ್ಕಿಲ್ಲ ಈವರೆಗೂ. ಕರೆಕ್ಟ್, ನಮಗೆ ಸಿಕ್ಕಿಲ್ಲ. ಅದು ಅಪೈಶ್ವನಂ ಅಂತ, ಯಾರ ಬಗ್ಗೆನೂ ಮಾತಾಡದೇ ಇರೋದು ಅಂತ. ರಾಮಾಯಣ ಮಹಾಭಾರತಗಳಂಥ ಕೆಲವು ವ್ಯಕ್ತಿಗಳನ್ನು ತೋರಿಸ್ತಾರೆ. ಅಂದರೆ ಅವ್ರ ಬಗ್ಗೆ ಅವರ ವಿಮರ್ಶೆಯನ್ನೇ ಮಾಡೋದಿಲ್ಲ ಅಂತಲ್ಲ, ವಿಮರ್ಶೆ ಮಾಡಬೇಕಾಗಿ ಬಂದಿತ್ತು. ಈಗ ಎಲೆಕ್ಷನ್ ನಡೀತಾ ಇದೆಯಪ್ಪ, ಚುನಾವಣೆ ನಡೀತಾ ಇದೆ, ಯಾರೋ ಅಭ್ಯರ್ಥಿಗೆ ನಾವು ಮತ ಹಾಕಬೇಕು ಅಂತಂದಾಗ ಈ ವ್ಯಕ್ತಿಯ ದೋಷಗಳನ್ನು ಗುಣಗಳನ್ನು ಪಟ್ಟಿ ಮಾಡ್ಕೊಳ್ಳದೆ ಹಾಕೋದು ಹೇಗೆ? ಅವನ ದೋಷ ಪಟ್ಟಿ ಮಾಡ್ಕೊಳ್ಳೇಬೇಕು. ಅದರಲ್ಲಿ ತಪ್ಪು ಅಂತಲ್ಲ ಹೇಳ್ತಾ ಇರೋದು, ಅದು ಬೇರೆ. ಅಂದರೆ ಯಾರಲ್ಲೂ ದೋಷವನ್ನೇ ಕಾಣಬೇಡ ಅಂದರೆ ಶತದಡ್ಡ ಅಂತ ಆಗೋಯ್ತು ಅಲ್ವಾ? ಹಾಗೇನೂ ಅಲ್ಲ ಅಂತ ಕಾಣಿಸುತ್ತೆ ಅದು. ಆದರೆ ಅದನ್ನು ಹೋಗಿ ಎಲ್ಲೋ ಅನವಶ್ಯಕವಾಗಿ ಹೇಳೋದು ಅಂತಿದೆಯಲ್ಲ, ಅದು ಅವಶ್ಯಕವಾಗಿ ಹೇಳೋದಿದ್ರೆ ಒಬ್ಬ ಜಡ್ಜ್ಮೆಂಟಿಗೆ ಕೂತಿದ್ದಾನಪ್ಪ ಅವನು, ಯಾರನ್ನು ಜಡ್ಜ್ ಮಾಡಬೇಕಾಗಿದೆ ಅವನು. ಯಾವುದೋ ಉತ್ತರ ಪತ್ರಿಕೆ ಮೌಲ್ಯಮಾಪನ ಮಾಡ್ತಾ ಇರ್ಬೋದು, ಇನ್ನೊಂದು ಮಾಡ್ತಾ ಇರ್ಬೋದು, ಇಂಟರ್ವ್ಯೂ ಕೂತಿರ್ಬೋದು. ಒಬ್ಬ ಇಂಟರ್ವ್ಯೂ ಆದಮೇಲೆ ಅವನ ಮೇಲ್ನವನಿಗೆ ಹೇಳ್ತಾನೆ, ಇಂಟರ್ವ್ಯೂಗೆ ಯಾರೋ ಕೂತಿರ್ತಾನೆ, ಇವನು ಹೋಗಿ ಇನ್ನೊಬ್ಬನಿಗೆ ಹೇಳ್ತಾನೆ ಇವನು ಅಂತ. ಆಯ್ಕೆ ಸಮಿತಿ ಅಂತಿರುತ್ತೆ, ಅದು ಆಯ್ಕೆ ಮಾಡಿದ ಮೇಲೆ ಮೇಲಿಗೆ ಹೇಳುತ್ತಲ್ವಾ, ಅವನಲ್ಲಿ ಈ ಕೊರತೆ ಇದೆ ಅಂತ ಹೇಳಿದರೆ ಚಾಡಿಕೋರತನ ಅಂತ ಕರೆಸ್ಕೊಳ್ಳಲ್ಲ ಅದು. ಹಾಗಾಗಿ ಅದೆಲ್ಲ ಇದೆ. ಇನ್ನೊಬ್ಬನ ದೋಷ ಕಾಣೋದು, ಇನ್ನೊಬ್ಬನ ದೋಷವನ್ನು ಇನ್ನೊಂದು ಕಡೆಗೆ ಹೇಳಬೇಕಾಗಿ ಬರೋದು ಅನ್ನೋ ಅಂಶ ಇದ್ದೇ ಇದೆ. ಅದು ಬೇರೆ. ಮಕ್ಕಳಿಗೆ ಅವ್ನು ಸರಿ ಇಲ್ಲ ಕಣೋ, ಅವ್ನು ಸಹವಾಸ ಮಾಡಬೇಡ ಅಂತ ಹೇಳಬೇಕಾಗತ್ತೆ, ಅದು ಚಾಡಿ ಅಂತ ಹೇಳ್ಬಿಡ್ಬಾರ್ದು ಅಂತ. ಹಾಗಾಗಿ ಇದಕ್ಕೊಂದು ಗೆರೆ ಇದೆ. ಆದರೆ ಇದೆಲ್ಲವನ್ನು ಮೀರಿ ನಮಗೆ ಯಾರ್ದೋ ದೋಷ ಹೇಳ್ಕೊಂಡು ಒಂದು ಖುಷಿ ಪಡೋಕ್ಕೊಂದು ನಮ್ಮ ಖುಷಿಯ ಹಲವು ವಿಧಾನಗಳಲ್ಲಿ ಅದು ಒಂದು. ಇನ್ನೊಂದು ದಯ, ಇನ್ನೊಂದು ದೈವಿ ಗುಣ ದಯೆ ಅಂತ. ಭೂತೇಶ್ವಲೋಲುಪ್ತ್ವಂ ಅಂತ. ಈ ಮನಸ್ಸು ಇದೆಯಲ್ಲ, ಅದು ಲೋಲುಪ ಆಗಿರುತ್ತೆ ಅಂತ. ಅಂದರೆ
ಚಾಂಚಲ್ಯ ಅಂತ ಹೇಳ್ತೀವಲ್ಲ ಅದು ಅಂತ, ಚಂಚಲತೆ ಅಂತ ಒಂದು ಹೇಳ್ತೀವಲ್ಲ, ಆ ಚಂಚಲತೆಯ ಒಂದು ಸ್ವಭಾವ ಇರುತ್ತೆ, ಒಂದು ಸ್ಥಿರತೆ ಇರಲ್ಲ ಅದರಲ್ಲಿ, ಅದು ಇರಬಾರದು ಅಂತ. ಮಾರ್ಧವ ಅಂದರೆ ಮೃದುತ್ವ, ಮೃದುತನ ಅನ್ನೋದು ಕೂಡ ಒಂದು ದೈವಿ ಸಂಪತ್ತಿಗೆ ಸೇರುತ್ತೆ. ಹ್ರೀಹಿ ಅಂತ ನಾಚಿಕೆ, ಹ್ರೀ ಅಂತ ನಾಚಿಕೆ, ನಾಚಿಕೆ ಒಂದು ದೈವಿ ಸಂಪತ್ತು ಅಂತ. ಹಾಂ, ಅಂದರೆ ಅದು ನಮ್ಮಲ್ಲಿ ಅದು ಸಮಾಜದಲ್ಲಿ ಭಾಳ ಗಟ್ಟಿಯಾಗಿ ಇತ್ತು ಈ ನಾಚಿಕೆ ಅನ್ನೋದು. ಇವತ್ತು ಹೋಗ್ಬಿಟ್ಟಿದೆ. ನಾಚಿಕೆ ಆಗಲ್ವಾ ನಿನಗೆ ಅಂತ ಬೈತೀವಲ್ವಾ, ಅದನ್ನು ಅರ್ಥ ಮಾಡ್ಕೊಂಡಿಲ್ಲ ಎಷ್ಟೋ ಸಲ ಬೈಯುವಾಗ. ನಿನಗೆ ನಾಚಿಕೆ ಆಗಲ್ವಾ ಈ ಕೆಲಸವನ್ನು ಮಾಡೋದಕ್ಕೆ ಅಂತಂದರೆ ನಿನಗೆ ನಾಚಿಕೆ ಆಗಬೇಕಿತ್ತು ಅಂತ ಆಯಿತು. ಅಂದರೆ ಯಾವುದೋ ಕೆಲವು ಕೆಲಸಗಳನ್ನು ಮಾಡುವಾಗ ನಮಗೆ ನಾಚಿಕೆ ಆಗಬೇಕು, ಅದು ಆಗ್ತಾ ಇಲ್ಲ ಒಬ್ಬ ಮನುಷ್ಯನಿಗೆ ಅಂತಂದರೆ ಭಂಡ ಅವನು. ನಾಚಿಕೆ ಯಾವುದನ್ನಾರು ಮಾಡಿದಾಗ ನಾಚಿಕೆ ಪಡದೇ ಇರೋ ಮನುಷ್ಯನ ಹೊರಗೆ ಹಾಕ್ಬೇಕು ಮೊದಲು. ಅವನಿಗೆ ಇದು ಮಾಡಬಾರ್ದಲ್ವ ನಾನು ಅಂತ ಅನ್ನಿಸ್ಬೇಕು. ಯಾರಾದರೂ ನಗ್ತಾರಲ್ವ ಹೀಗೆ ಮಾಡಿದರೆ, ಜನ ತಪ್ಪು ತಿಳ್ಕೊತಾರಲ್ವ ಹೀಗೆ ಮಾಡಿದರೆ ಅಂತ ಅನ್ನಿಸದೇ ಹೋಗ್ಬಿಟ್ರೆ. ಇವತ್ತು ನಾವು ನೋಡ್ತೀವಿ ಕೆಲವು ಜನಗಳಿಗೆ ಎಷ್ಟು ಭಂಡತನ ಅಂದರೆ ರಾಜಾರೋಷವಾಗಿ ತಪ್ಪು ಮಾಡ್ತಾರೆ ಅಂತ. ಈಗ ಕಳ್ಳತನ ದರೋಡೆ ಎರಡಿದೆಯಲ್ಲ, ಕಳ್ಳತನದಲ್ಲಿ ಕಳ್ಳ ತಾನ್ಯಾರು ಅಂತ ಕಾಣಿಸ್ಕೊಳ್ಳೋದಿಲ್ಲ. ಯಾಕೆಂದರೆ ಅವನಿಗೆ ಜನ ತನ್ನನ್ನು ಕಳ್ಳ ಅಂತ ಅಂದರೆ ನಾಚಿಕೆ ಆಗತ್ತೆ ಅವನಿಗೆ. ದರೋಡೆಕೋರಂಗೆ ಹಾಗೇನೂ ಇಲ್ಲ, ಅವನು ಎದುರ ಬಂದು ಹೊಡೆದು ಕಿತ್ಕೊಂಡು ಹೋಗ್ತಾನೆ. ಇವನು ದರೋಡೆಕೋರ ಅಂದರೆ ಅವನಿಗೇನು ನಾಚಿಕೆ ಆಗೋಲ್ಲ ಅದರಲ್ಲಿ ಅಂತ. ಹಾಗಾಗಿ ನಾಚಿಕೆ ಅನ್ನೋದು ಬಹಳ ದೊಡ್ಡ ಮೌಲ್ಯ. ಅದು ನಾಚಿಕೆ ಆಗಬೇಕು ನಮಗೆ, ಎಷ್ಟೋ ವಿಷಯಕ್ಕೆ ನಾಚಿಕೆ ಆಗಬೇಕು. ಈ ಮಕ್ಕಳಿಗೆ ಹೇಳ್ತೀವಿ ಬಟ್ಟೆ ಬಿಚ್ಕೊಂಡು ಇದೆಯಲ್ಲ, ನಾಚಿಕೆ ಆಗಲ್ವ ನಿನಗೆ ಅಂತನ್ನುವಾಗ ಮೈ ಮುಚ್ಕೋಬೇಕು ಅಂತ, ಇಲ್ಲಿದ್ರೆ ನಾಚಿಕೆ ಪಡಬೇಕಾಗತ್ತೆ ಅಂತ. ಹಾಗಾಗಿ ಸಮಾಜದಲ್ಲಿ, ಸಮೂಹದಲ್ಲಿ ನಾಚಿಕೆ ಪಡುವ ಅಭ್ಯಾಸಗಳು ಎಷ್ಟೆಷ್ಟು ಕಡಿಮೆ ಆಗುತ್ತಾ ಬರುತ್ತೋ ಅಷ್ಟು ನಾವು ಒರಟರಾಗ್ತಾ ಇದ್ದೀವಿ ಅಂತ ಅರ್ಥ. ಅಷ್ಟು ಸೂಕ್ಷ್ಮತೆಯನ್ನು ಕಳ್ಕೊಳ್ತಾ ಇದ್ದೀವಿ ಅಂತ ಅರ್ಥ. ಹಾಗಾಗಿ ಅದು ದೊಡ್ಡ ಆ ಸಮೂಹ ದೊಡ್ಡದೇನನ್ನು ಕಳ್ಕೊಂಡಿದೆ ಅಂತ ಅರ್ಥ. ಹಾಗಾಗಿ ಹ್ರೀಹಿ ನಾಚಿಕೆ ಅನ್ನೋದನ್ನು ಒಂದು ದೈವಿ ಸಂಪತ್ತು ಅಂತ ಕರೀತಾನೆ. ಅಚಾಪಲಂ ಚಪಲತೆ ಇಲ್ಲದೆ ಇರೋದು ಒಂದು ಅಂತ. ಇನ್ನೊಂದು ತೇಜಃ ಅಂತ, ಒಂದು ತೇಜಸ್ಸಿರಬೇಕು ಅಂತ. ಈ ತೇಜಸ್ಸು ಅಂತ ಅಂದರೆ ಚರ್ಮದ ಹೊಳಪನ್ನು ತೇಜಸ್ಸು ಅಂತ ತಪ್ಪಾಗಿ ತಿಳ್ಕೊಳ್ಳೋ ಅಭ್ಯಾಸ ಇದೆ. ಭಾಳ ತೇಜಸ್ಸಿದೆ ಅವರಲ್ಲಿ ಅಂತ ಹೇಳ್ಬಿಡ್ತೀವಿ. ಅದು ಕೆಲವು ಚರ್ಮಕ್ಕೊಂದು ಹೊಳಪಿರುತ್ತೆ, ಕೆಲವರು ಚರ್ಮಕ್ಕೆ ಹೊಳಪಿರಲ್ಲ. ತೇಜಸ್ಸು ಅನ್ನೋದು ಬರೀ ಚರ್ಮದ ಹೊಳಪನ್ನು ಹೇಳ್ತಾ ಇಲ್ಲ. ಯಾಕೆಂದರೆ ಚರ್ಮದ ಹೊಳಪನ್ನು ಬೇರೆ ಕಾರಣದಿಂದಲೂ ತಂದ್ಕೊಳ್ಳೋಕೆ ಬರುತ್ತೆ, ಅದಲ್ಲ ಇದು. ಆದರೆ ವ್ಯಕ್ತಿಯಲ್ಲೊಂದು ತೇಜಸ್ಸಿರುತ್ತೆ. ತೇಜಸ್ಸು ಅಂತ ಒಂದು ಅದು ಹೊಳೆಯುವ ಅಂಶವೇ ಅದು. ಅದನ್ನು ಹೇಗೆ ಅಂತ ಸ್ಪಷ್ಟಪಡಿಸೋದು ಕಷ್ಟ. ಅದೊಂದು ದೈವಿ ಸಂಪತ್ತು ಅಂತ. ತೇಜಸ್ವಿ ಅಂತ ಕರಿತೀವಲ್ಲ, ತೇಜಸ್ವಿ ಆಗಿದ್ದಾರೆ ಅಂತ. ಇನ್ನೊಂದು ಕ್ಷಮ ಅನ್ನೋದು ಸಹನೆ. ಈ ಸಹನೆ ಅಂತಂದಾಗ ಹಿಂದೆ ಅಕ್ರೋಧ ಅಂತ ಒಂದು ಬಂತು ನೋಡಿ. ಸಿಟ್ಟು ಬಂದಾಗ ಸಿಟ್ಟಿಗೆ ಕ್ರಿಯಾರೂಪ ಕೊಡದೇ ಇರೋದು ಅಕ್ರೋಧ ಅಂತ ಹೇಳಿದ್ವಲ್ಲ, ಇದು ಸಹನೆ ಸ್ವಲ್ಪ ಬೇರೆ. ಅಲ್ಲಿ ಏನು ಅಂತಂದರೆ ಸಿಟ್ಟು ಬಂದಿದೆ, ಕ್ರಿಯೆಯಾಗಿಸಲ್ಲ, ಸಂಯಮ ತೋರಿಸ್ತೀವಿ. ಸಹನೆ ಅನ್ನುವಾಗ ಸಿಟ್ಟೇ ಬರದೇ ಇದ್ದರೆ ಸಹನೆ. ಅವನೇನೋ ಮಾಡಿದ್ದಾನೆ, ಅವನೇನು ಮಾಡಿದ್ರು ನನಗೆ ಸಿಟ್ಟು ಬರಲ್ಲ ಅಂದರೆ ಸಹನೆ ಅಂತ. ಇನ್ನೊಂದು ಧೃತಿ ಅಂತ. ಧೃತಿ ಅಂತ ಅಂದರೆ ನಾವು ಧೈರ್ಯ ಅಂತ ಹೇಳ್ತೀವಲ್ಲ, ಆ ತರಹದ್ದು. ಧೈರ್ಯ ಅಂದರೆ ಬದಲಾಗಲ್ಲ ಅಂತ, ಏನೇ ಬಂದ್ರೂ ಬದಲಾಗಲ್ಲ ಅಂತ. ಈಗ ನಮಗೆ ಧೈರ್ಯ ಅಂತ ಎಲ್ಲಿ ಬಳಸ್ತೀವಿ ಅಂದರೆ, ಈಗ ನಮ್ಮವರೇ ಇದ್ದಾಗ ನಾವು ಆರಾಮಾಗಿರ್ತೀವಿ, ಯಾರೋ ಒಬ್ಬ ಕತ್ತಿ ಹಿಡ್ಕೊಂಬಂದುಬಿಟ್ರೆ ಧೈರ್ಯ ಹೋಯಿತು ನಮ್ಮಲ್ಲಿ ಅಂತ. ಅಂದರೆ ಒಂದು ಧೃತಿ ಇತ್ತು ನಮ್ಮಲ್ಲಿ, ನಮ್ಮದೇ ಆದ ಸ್ಥಿತಿ ಇತ್ತು, ಅದು ಹೋಗಿಬಿಡ್ತು ಅಂತ. ಧೃತಿ ಇರಬೇಕು ಅಂತ. ಇನ್ನೊಂದು ಶೌಚ ಅಂದರೆ ಶುದ್ಧಿಯಲ್ಲಿ ಮತ್ತೆ ಎರಡು, ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ. ಬಹಿರಂಗ ಶುದ್ಧಿಯ ಮಾತನ್ನು ಮಾತ್ರ ಹೇಳೋದಲ್ಲ. ಬಹಿರಂಗ ಶುದ್ಧಿ ಅಂದರೆ ಮೃಜ್ಜಲಾಭ್ಯಾಂ ಶೌಚಃ ಅಂತ ಕರೀತಾರೆ. ಮಣ್ಣು ಮತ್ತು ನೀರಿನಿಂದ ತೊಳ್ಕೊಳ್ಳೋದು ಅಂತ. ಮಣ್ಣು ಅಂದರೆ ಮಣ್ಣಿನಿಂದ ಏನು ತೊಳ್ಕೊಳ್ತಾರೆ ಅಂತ ಈಗ ಕೇಳ್ತಾರೆ, ಆದರೆ ಹಿಂದೆ ಮಣ್ಣನ್ನೇ ಬಳಸ್ತಾ ಇದ್ರು ಶುದ್ಧೀಕಾರಕವಾಗಿ. ಮೃತ್ತಿಕಾ ಸ್ನಾನ ಅಂತಲೇ ಕರೀತಾರೆ. ಮಣ್ಣನ್ನೇ ಹಚ್ಚಿ ಮೈ ತೊಳ್ಕೊಳ್ತಾ ಇದ್ರು. ಇವತ್ತು ಮಣ್ಣಿನ ಅಂಶದಲ್ಲೇ ಮೈ ತೊಳ್ಕೊಳ್ಳೋದು. ಸೋಪು ಅಂತ ಇದೆಯಲ್ಲ, ಅದರ ಘನ ಪದಾರ್ಥದಲ್ಲಿ ಇರೋದಲ್ಲ, ಅದು ಮಣ್ಣಿನಿಂದ ಬಂದಿರೋ ಬೇರೆ ಬೇರೆ ಅಂಶಗಳೇ. ಮತ್ತು ನೀರು, ಇದೆರಡರಿಂದ ಶುದ್ಧಿಗೊಳಿಸ್ಕೊಳ್ಳೋದಾದರೆ ಅಂತಃಶುದ್ಧಿ ಅನ್ನೋದು ಬೇರೆ ಒಂದು ಇದ್ದೇ ಇದೆ. ಶೌಚ. ಅದ್ರೋಹ ಅಂತ, ವಂಚನೆ ಮಾಡದೇ ಇರೋದು. ಇನ್ನೊಂದು ನಾತಿಮಾನಿತ ಅಂತ, ಅತಿಯಾಗಿ ತನ್ನನ್ನು ಭಾವಿಸದೇ ಇರೋದು ಅಂತ. ಇದೊಂದು ಅಭ್ಯಾಸ ಇರುತ್ತೆ. ನಮ್ಮನ್ನು ಏನು ನಾವಲ್ವೋ ಅದನ್ನು ನಾವು ಅಂದ್ಕೊಂಡಿರ್ತೀವಿ. 3 ಅಡಿಯ ನನ್ನನ್ನು 6 ಅಡಿ ಅಂತ ಅಂದ್ಕೊಂಡಿರ್ತೀನಿ ಅಂತ. ಅಂದರೆ ನಾನೇನು ಅಂತ ಒಂದು ನಮ್ಮೆಲ್ಲರಿಗೂ ಇರುತ್ತೆ. ಅದಿರಬಾರದು ಅಂತ.
ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಯಾರು ದೈವಿ ಸಂಪತ್ತನ್ನು ಪಡ್ಕೊಂಡು ಹುಟ್ಟಿರ್ತಾರೋ ಅವ್ರು ಹಿಂಗಿರ್ತಾರೆ, ಅವರಲ್ಲಿ ಇದಿಷ್ಟು ಗುಣಗಳು ಕಾಣಿಸುತ್ತೆ ಅಂತ ಹೇಳ್ತಾನೆ. ಹಿಂದೂ ಬೇರೆ ಏನೂ ಹೇಳದೆ ಮುಂದೂ ಹೇಳದೆ ಇದ್ದಕ್ಕಿದ್ದಾಗೆ ಕೃಷ್ಣ ಆರಂಭ ಮಾಡಿ ಇದಿಷ್ಟು ಇದ್ದವ ದೈವಿ ಸಂಪತ್ತಿನ ಅಧಿಪತಿ ಅಂತ ಹೇಳಿ ನಿಲ್ಲಿಸ್ತಾನೆ. ಈಗ ನಾವು ಮಾಡ್ತಾ ಇರುವಂಥ ಅಧ್ಯಾಯ ದೈವಾಸುರ ಸಂಪತ್ ವಿಭಾಗ ಯೋಗ. ಅಂದರೆ ದೈವಿ ಸಂಪತ್ತು ಮತ್ತು ಅಸುರಿ ಸಂಪತ್ತುಗಳ ಬಗ್ಗೆ ಈ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾ ಹೋಗಿದ್ದಾನೆ. ಅದರ ಒಂದಷ್ಟು ವಿಚಾರಗಳನ್ನ ನಾವು ಹೇಳಿದ್ದೀವಿ, ಮುಂದಿನ ವಿಚಾರಗಳನ್ನ ಸರ್ ಹೇಳ್ತಾರೆ. ದೈವಿ ಸಂಪತ್ತಿನ ಬಗ್ಗೆ ಒಂದು ಸ್ವಲ್ಪ ವಿಷಯಗಳನ್ನು ಹೇಳ್ದ, ಯಾವುದೆಲ್ಲ ದೈವಿ ಸಂಪತ್ತು ಅಂತ ಕರೆಸಿಕೊಳ್ಳುತ್ತೆ ಅಂತ ಒಂದು ಹೊಸ ನೋಟ ಕೊಡ್ತಾ ಇದ್ದಾನೆ ಅಂತ. ಅಂದರೆ ಈಗ ಸಂಪತ್ತು ಅಂತ ಅಂದ ಕೂಡಲೇ ನಾವು ನೋಡೋದು ಹಣವನ್ನು, ಭೂಮಿಯನ್ನು ಅಂತ ನೋಡ್ತಾ ಇದ್ದರೆ, ಅವನಿಲ್ಲಿ ಸಂಪತ್ತು ಅಂತ ಕರಿತಾ ಇರೋದು ಗುಣವನ್ನು ಅಂತ. ಓಕೆ ಓಕೆ, ಅದು ಭಾಳ ವಿಶಿಷ್ಟ ಅಂತ ಅನಿಸುತ್ತೆ. ಅಂದರೆ ನಿಜವಾದ ಸಂಪತ್ತು ಯಾವುದು ಅಂದರೆ ವ್ಯಕ್ತಿಯ ಕ್ವಾಲಿಟೀಸೇ ಆಗುತ್ತೆ, ವ್ಯಕ್ತಿತ್ವ ಅಂತ ಕರೆಸ್ಕೊಳ್ಳೋದಾಗತ್ತೆ. ಬಿಟ್ಟರೆ ಅವನ ಹತ್ರ ಏನಿದೆ ಅನ್ನೋದು ಇದೆಯಲ್ಲ, ಅಂದರೆ ಅವನು ಅರ್ನ್ ಮಾಡಿರೋದು ಅಂತ ಏನು ಬರುತ್ತಲ್ಲ ಅದಲ್ಲ ಅಂತ. ಭಾಳ ಚೆನ್ನಾಗಿದೆ ಅದು ಆ್ಯಕ್ಚುಲಿ. ಅಂದರೆ ಆ ಗುಣವೇ ಸಂಪತ್ತು ಅಂದಾಗ ಅದನ್ನೆಂದು ಯಾರೂ ಕದಿಯೋಕ್ಕಾಗಲ್ಲ. ಆಮೇಲೆ ಅದರಿಂದ ಅವನು ಏನು ಬೇಕಾದ್ರೂ ಪಡ್ಕೋಬೋದು, ಯಾವಾಗ ಬೇಕಿದ್ರೂ ಪಡ್ಕೋಬೋದು. ಅಂದರೆ ಅದು ಒಂಥರ ಅಕ್ಷಯ ಅಂತ ಹೇಳ್ತೀವಲ್ಲ, ಹಾಗೆ ಕ್ಷಯಿಸೋದಿಲ್ಲ ಅಂತ. ಅವನಿಗೆ ಸಾಮರ್ಥ್ಯ ಇದೆ ಅಂದರೆ ಇವತ್ತು ಯಾವುದೋ ಒಂದು ನಷ್ಟ ಆಯಿತು ಅಂದರೆ ನಾಳೆ ಅವ್ನು ಮತ್ತೆ ಪಡ್ಕೋತಾನೆ ಅನ್ನೋ ಥರ ಇರುತ್ತೆ ಅಂತ. ಇವುಗಳು ಭೌತಿಕವಾದ ಯಾವುದಿರುತ್ತೆ ಅದೆಲ್ಲದೂ ನಷ್ಟ ಆಗ್ತಾ ಹೋಗ್ಬಿಡತ್ತೆ. ಇದು ಹಾಗಲ್ಲ, ಅವನ ಒಳಗಿರೋದು, ಅವನ ಮನಸ್ಸು, ಅವನ ಬುದ್ಧಿ ಅಲ್ಲಿರೋದು ಅನ್ನೋ ತರಹ. ದಂಭೋ ಇವಾಗ ಅದನ್ನ ಹೇಳಿ ಈಗ ಆಸುರಿ ಸಂಪತ್ತಿನ ಬಗ್ಗೆ ಒಂದು ಮಾತಾಡ್ತಾನೆ. ದಂಭೋ ದರ್ಪೋಭಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂಚಾಭಿಜಾತಸ್ಯ ಪಾರ್ಥ ಸಂಪದ ಮಾಸುರೀಂ. ಈಗ ಆಸುರಿ ಸಂಪತ್ತನ್ನು ಇಟ್ಕೊಂಡು ಹುಟ್ಟಿದವನು ಹೇಗಿರ್ತಾನೆ ಅಂತ. ಒಂದು ದಂಭ ಅಂತ, ಡಂಭಾಚಾರ ಅಂತ ನಾವು ಕನ್ನಡದಲ್ಲಿ ಬಳಸ್ತೀವಲ್ಲ, ಡಂಭ ಅಂತ, ಆ ಡಂಭಾಚಾರ ಅಂತ ಹೇಳ್ಕೊಳತ್ತ ಅದು. ಸರ್ ಸಾರಿ ಸರ್, ಸರಿ ಆಸುರಿ ಅಂದರೆ ರಾಕ್ಷಸ ಅಂತಲ್ಲ, ಅದಕ್ಕೆ ಎರಡು ಲಿಂಕ್ ಇದೆಯಾ ಹೇಗೆ? ಅಂದರೆ ಅದನ್ನು ಅದಕ್ಕೆ ಬೇರೆ ಎರಡರ್ಥನೂ ಬೇರೆ ಬೇರೆನೂ ಇದೆ. ಎಷ್ಟೋ ಸಲ ಅದೆರಡನ್ನು ಒಂದಕ್ಕೆ ಬಳಸಿರೋದು ಇದೆ. ಅಸುರ ರಾಕ್ಷಸ ಅನ್ನೋ ಎರಡನ್ನು ಒಂದೇ ಅರ್ಥದಲ್ಲಿ ಬಳಸಿರೋದು ಇದೆ. ಬೇರೆನೂ ಬೇರೆಯಾಗೂ ಅರ್ಥ ಬರುತ್ತೆ. ಅದಕ್ಕೆ ಶಬ್ದ ಅಂತ ತಗೊಂಡ್ರೆ ಬೇರೆದಾಗೂ ಅರ್ಥ ಬರುತ್ತೆ ಅದರಲ್ಲಿ. ಅಲ್ಲಿ ಅವಾಗ ಇದಕ್ಕೆ ಅಸುರ ಅಂತ ಅನ್ನುವಾಗ ಸುರ ಅಸುರ ಅಂತ ಎರಡು ಬಂತು ಅಲ್ಲಿ. ಸುರ ಅಂದರೆ ದೇವತೆಗಳು, ಅಸುರ ಅಂದರೆ ರಾಕ್ಷಸರು ಅಂತ ನಾವು ಅರ್ಥ ಮಾಡ್ಕೋತಾ ಇದ್ದೀವಿ. ಅಸೂನ್ ರಾತಿ ಆದತ್ತೆ ಅಂತ ಅಸುರ ಅನ್ನೋ ಶಬ್ದಕ್ಕೆ ಅರ್ಥ ಅನ್ನುವ ವ್ಯಾಖ್ಯಾನ ಕೂಡ ಇದೆ. ಅಂದರೆ ಪ್ರಾಣವನ್ನು ಹಾಳು ಮಾಡುವವನು, ಜೀವವನ್ನು ಹಾಳು ಮಾಡುವವನು ಅನ್ನುವ ಅರ್ಥದಲ್ಲಿ. ಜೀವವನ್ನು ಹಾಳು ಮಾಡುವವನು, ಜೀವದ ಸ್ಥಿತಿಯನ್ನು, ಜೀವದ ಗತಿಯನ್ನು ಹಾಳು ಮಾಡುವವನು ಅಂತ. ಅಂದರೆ ಜೀವದ ವರ್ತಮಾನವನ್ನು ಮತ್ತು ಜೀವದ ಭವಿಷ್ಯವನ್ನು ಹಾಳು ಮಾಡುವವನು ಅಂತ. ಸ್ಥಿತಿ ಗತಿ ಅಂದರೆ ಅದೇನೇ, ವರ್ತಮಾನ ಮತ್ತು ಭವಿಷ್ಯ ಇವುಗಳನ್ನು ಹಾಳು ಮಾಡುವವನು ಅಂತ. ಈ ಹಾಳು ಮಾಡುವವ ಅಂತಂದಾಗ ಏನು ಅಂತ ಅಂದರೆ ಇದನ್ನು ನಾವೇ ಆಗಿರ್ಬೋದು ಇದರಲ್ಲಿ. ಅಂದರೆ ನಮ್ಮ ಜೀವದ ಗತಾಗತಿಯನ್ನು ನಾವೇ ಹಾಳು ಮಾಡ್ಕೊಳ್ತಾ ಇದ್ದಿರ್ಬೋದು, ನಮ್ಮ ಭವಿಷ್ಯ ನಾವೇ ಹಾಳು ಮಾಡ್ಕೊಳ್ತಾ ಇರ್ಬೋದು, ನಮ್ಮ ವರ್ತಮಾನ ನಾವೇ ಹಾಳು ಮಾಡ್ಕೊಳ್ತಾ ಇರ್ಬೋದು. ಆಗ ನಮಗೆ ಯಾರು ಅಸುರ ಅಂದರೆ ನಮಗೆ ನಾವೇ ಅಸುರ ಆಗ್ಬಿಡ್ತೀವಿ. ಅಥವಾ ಅವನೇನೋ ಕೋರೆ ದಾಡೆ ಇಟ್ಕೊಂಡಿರೋ ಭಯಾನಕವಾದ ಕೆದರಿದ ಕೂದಲಿನ ಕೆಂಗಣ್ಣಿನ ಒಬ್ಬ ಅಸುರ ಆಗಬೇಕು ಅಂತ ಇಲ್ಲ. ನಮ್ಮ ಬದುಕಿನ ಜೊತೆಗೆ ಬದುಕ್ತಾ ಇರುವ ನಮ್ಮ ಸಂಗಾತಿನೋ, ನಮ್ಮ ತಂದೆ ತಾಯಿನೋ, ನಮ್ಮ ಮಕ್ಕಳು, ನಮ್ಮ ಕೋಲೀಗ್ಸು, ನಮ್ಮ ಗೆಳೆಯರು ಯಾರು ಬೇಕಾದರೂ ನಮಗೆ ಅಸುರ ಆಗಿಬಿಡ್ಬೋದು ಅಂತ. ಅದೇ ನಮ್ಮ ಜೀವದ ಗತಾಗತಿಯನ್ನು ಹಾಳು ಮಾಡುವಂಥ ಯಾವುದೇ ಒಂದು ಅಂಶ ನಡೆದರೂ ನಾವೇ ಮಾಡಿಕೊಂಡ್ರು ಬೇರೆಯವ್ರು ಮಾಡಿಕೊಂಡ್ರು ಅದ್ರ ಆಸುರಿ ಕ್ರಿಯೆ ಆಗಿಬಿಡತ್ತೆ. ಅಂದರೆ ಅಸುರ ಅನ್ನೋ ಶಬ್ದದ ಅರ್ಥವನ್ನು ತೆಗೆದುಕೊಂಡಾಗ ನೋಡಿದಾಗ ಜೀವಕ್ಕೆ ಪೆಟ್ಟು ಮಾಡುವವನು ಅಂತ, ಘಾತ ಕೊಡುವವನು, ಆಘಾತ ಕೊಡುವವನು ಅಂತ. ಹಾಗೆ ಅಂತ ತಗೊಂಡಾಗ ರಾಕ್ಷಸರು ಪ್ರಧಾನವಾಗಿ ಅದನ್ನೇ ಮಾಡ್ತಾ ಇರ್ತಿದ್ರು. ಅವ್ರಿಗೆ ಯಾಕೆ ಬಂತು ಅಂದರೆ ಹೆಚ್ಚಿನ ರಾಕ್ಷಸರು ಅಂತ, ಎಲ್ಲ ರಾಕ್ಷಸರು ಅಂತಲ್ಲ, ಯಾವುದೋ ಜೀವದ ಗತಿಯನ್ನು ಹಾಳು ಮಾಡೋ ಕೆಲಸ ಅಂತ. ಅದು ಅವನ ಮನೆ ಇರ್ಬೋದು, ಅವನ ಪದವಿ ಇರ್ಬೋದು, ಅವನ ರಾಜ್ಯ ಇರ್ಬೋದು, ಯಾವುದೋ ಒಂದು ಹೆಣ್ಣಿನ ಶೀಲ ಇರ್ಬೋದು. ಹೀಗೆ ಅವನಿಗೆ ಸಂಬಂಧಪಟ್ಟದ್ದು ಯಾವುದಿದೆಯೋ ಅದನ್ನೆಲ್ಲ ಹಾಳು ಮಾಡೋದು ಒಂದು ಕೆಲಸವನ್ನು ಮಾಡ್ತಾಯಿದ್ರು ಅವರು ರಾಕ್ಷಸರು. ಹಾಗಾಗಿ ಅಸುರರು ಅಂತ ಅಂದಾಗ ಸಹಜವಾಗಿ ಅವ್ರಿಗೆ ಬಂದುಬಿಡ್ತದ್ದು. ಮನುಷ್ಯರು ಆಗಿರ್ಬೋದು, ಯಾರು ಬೇಕಿದ್ರೂ ಆಗ್ಬೋದು. ಇದರಲ್ಲಿ ಯಕ್ಷರೋ, ರಕ್ಷರೋ, ಕಿನ್ನರರೋ, ಕಿಂಪುರುಷರೋ, ಗಂಧರ್ವರೋ ಅಂತೆಲ್ಲ ಬೇರೆ ಬೇರೆ ಜಾತಿಗಳನ್ನೇನು ಹೇಳ್ತಾರೆ, ಇವುಗಳಲ್ಲೆಲ್ಲ ಈ ಸ್ವಭಾವದವರು ಇರೋದನ್ನು ಕಾಣ್ತೀವಿ. ಮಹಾಭಾರತದಲ್ಲಂತೂ ಇದನ್ನು ನಾವು ಮನುಷ್ಯರಲ್ಲೇ ಕಾಣ್ತಾ ಹೋಗ್ತೀವಲ್ಲ.
ಈ ಸ್ವಭಾವಗಳನ್ನು ಮನುಷ್ಯರಲ್ಲೇ ಕಾಣ್ತಾ ಹೋಗ್ತೀವಿ. ಈಗ ಕೌರವರು ಪಾಂಡವರು ಅಥವಾ ಇಲ್ಲೆಲ್ಲ ನೋಡಿದಾಗ ಈಗ ದುರ್ಯೋಧನ ಅನ್ನೋದು ಶಕುನಿನೋ ಮಾಡಿದ್ದೇನು ಅಂದರೆ ಅದನ್ನೇ ಅಂತ, ಇನ್ನೊಬ್ರದ್ದು ಏನನ್ನೋ ಹಾಳು ಮಾಡ್ತಾ ಇರೋದು, ಇನ್ನೊಬ್ಬರು ಕಿತ್ಕೊಳ್ಳೋದು, ಅವರ ಭವಿಷ್ಯವನ್ನು ಇಲ್ಲದೇ ಇರುವಂತೆ ಮಾಡೋದು, ಅವ್ರ ಭವಿಷ್ಯನ ಕತ್ಲೆಗೆ ದೂಡೋದು, ಈ ಥರದ ಕಾರ್ಯಗಳೆಲ್ಲ ಕಾಣಿಸ್ಕೊಡ್ತಲ್ಲ, ಇದೆಲ್ಲ ಆಸುರಿ ಅಂತ ಕರೆಸ್ಕೊಂಡ್ಬಿಡುತ್ತೆ ಅಂತ. ಹಾಗೆ ಅದನ್ನು ಇನ್ನು ಸ್ಪಷ್ಟಪಡಿಸ್ತಾನೆ ದಂಭ ಅಂತ. ಡಂಭ ಅಂದರೆ ತೋರುಗಾಣಿಕೆ ಅಂತ ನಾವು ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದು. ಏನೋ ತಾನೇನೋ ಅನ್ನೋ ಥರ ಒಂದು ತೋರಿಸ್ಕೊಳ್ಳೋ ತರಹದ್ದು ಒಂದಿರುತ್ತೆ ಅಂತ. ಇನ್ನೊಂದು ದರ್ಪ ಅಂತ, ಈ ಸಾಮರ್ಥ್ಯ ಇದ್ದಾಗ ಒಂದು ಹುಟ್ಕೊಳ್ಳುತ್ತೆ, ಅಧಿಕಾರ, ಅದರಲ್ಲೂ ಭಾಳ ಪ್ರಧಾನವಾಗಿ ಅಧಿಕಾರ ಇದ್ದಾಗ ಕಾಣಿಸುತ್ತೆ. ಅದು ಒಂದು ದರ್ಪ ತೋರಿಸ್ತಾರೆ ಅವರು ಅಂತ. ಅಂದರೆ ತನ್ನಲ್ಲಿರುವ ಸಾಮರ್ಥ್ಯವನ್ನು ಯಾರು ಅಥವಾ ತನ್ನಲ್ಲಿರುವ ಅಧಿಕಾರ ಇದೆಯಲ್ಲ ಅದನ್ನು ಯಾರು ಆ ಅಧಿಕಾರ ಇಲ್ವೋ ಅವ್ರ ಮೇಲೆ ಚಲಾಯಿಸೋದು ಅನ್ನೋ ಥರ, ತುಂಬ ಕ್ರೂರವಾದ ತರಹದಲ್ಲಿ ಚಲಾಯಿಸೋದು ಅಂತ ಬರುತ್ತೆ. ದರ್ಪ ಅನ್ನೋದೊಂದು ಇರುತ್ತೆ, ಎಲ್ಲರಿಗೂ ಇರುತ್ತೆ ಇದು. ಅಂದರೆ ಎಲ್ಲರಿಗೂ ಅಂದರೆ ನಾನು ಹೇಳ್ತಾ ಇರೋದು, ದೌರ್ಬಲ್ಯ ಇದ್ದಲ್ಲಿ ದರ್ಪ ಇರೋದಿಲ್ಲ, ಆದರೆ ಸಾಮರ್ಥ್ಯ, ಕೌಶಲ, ನಿಪುಣತೆ, ಅಧಿಕಾರ, ಸಂಪತ್ತು, ಹಣ, ಭೂಮಿ ಇಂಥವೆಲ್ಲ ಯಾರಲ್ಲಿರುತ್ತೋ ಸಹಜವಾಗಿ ಅದ್ರ ಜೊತೆ ದರ್ಪ ಬಂದ್ಬಿಡೋ ಸಾಧ್ಯತೆಗಳಿರುತ್ತೆ. ಅಧಿಕಾರ ಇದ್ದಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅದು ಅಂತ. ಅದೊಂದು. ಅಭಿಮಾನ ಅಂತ, ಅಭಿಮಾನ ಅಂತ ಅಂದರೆ ತನ್ನನ್ನು ತಾನು ಅತಿಯಾಗಿ ಭಾವಿಸೋದನ್ನು ಇಲ್ಲಿ ಅಭಿಮಾನ ಅಂತ, ದುರಭಿಮಾನ ಅಂತ ಹೇಳ್ತೀವಲ್ಲ ಅದನ್ನು ಅಂತ. ನಾವು ಕನ್ನಡದಲ್ಲಿ ಸ್ವಾಭಿಮಾನ, ಅಭಿಮಾನವನ್ನು ಎರಡಾಗಿ ನೋಡ್ತೀವಿ. ಒಂದು ಸ್ವಾಭಿಮಾನ ಅಂತ ನೋಡ್ತೀವಿ, ಒಂದು ದುರಭಿಮಾನ ಅಂತ ನೋಡ್ತೀವಿ. ಒಂದು ಮಟ್ಟಿಗೆ ಅವನಿಗೆ ತನ್ನ ಕುರಿತಾದ ಒಂದು ವಿಶ್ವಾಸ ಇರಬೇಕು, ತನ್ನತನದ ಪರಿಚಯ ಇರಬೇಕು, ತನ್ನ ಸಾಮರ್ಥ್ಯದ ಪರಿಚಯ ಇರಬೇಕು, ಅದನ್ನು ನಾವು ಸ್ವಾಭಿಮಾನ ಅಂತ ಕರಿತೀವಿ. ಬಾಗಬಾರ್ದು ಅವನು ಆ ವಿಷಯದಲ್ಲಿ ಅಂತ. ಅದನ್ನು ಮೀರಿ ವರ್ತಿಸಿದರೆ ಅದನ್ನು ನಾವು ದುರಭಿಮಾನ ಅಂತ ಕರಿತೀವಿ. ಎಲ್ಲ ಒಂದು ಬಹಳ ಸಣ್ಣ ಎಳೆ ಇರುತ್ತೆ, ಎಲ್ಲಿವರೆಗೆ ಸ್ವಾಭಿಮಾನ ಎಲ್ಲಿದು ದುರಭಿಮಾನ ಅಂತೆಲ್ಲ ನಿರ್ಣಯಿಸೋದಷ್ಟು ಸುಲಭದ್ದಲ್ಲ. ಹಾಗೆ ಅಭಿಮಾನ ಅಂದರೆ, ಈ ಅಭಿಮಾನ ಅಂದರೆ, ಮಾನ ಅಂದರೆ ಅಳತೆ, ತನ್ನನ್ನು ಜಾಸ್ತಿ ಅಂತ ಆಳ್ಕೊಂಡ್ರೆ ಅಭಿಮಾನ ಆಗುತ್ತೆ ಅಂತ. ಅಂದರೆ ತಾನು ಎಷ್ಟು ಅದಕ್ಕಿಂತ ಜಾಸ್ತಿ ತನ್ನನ್ನು 40 kg ಅಂತ ತನ್ನನ್ನು 80 kg ಅಂತ ಅಂದ್ಕೊಂಡ ಹಾಗೇ ತನ್ನನ್ನು ವಿಪರೀತವಾಗಿ ಭಾವಿಸ್ತಾರಲ್ಲ, ತಾನು ಬಹಳ ಬುದ್ಧಿವಂತ ಅಂತ ತುಂಬ ಜನಕ್ಕಿರುತ್ತೆ, ತಾನು ತುಂಬ ಸುಂದರ ಅಂತ ಇರುತ್ತೆ. ಅಲ್ಲಾದರೂ ಓಕೆ, ಅಂದರೆ ಸೌಂದರ್ಯ ಇಲ್ಲದೆ ಇರೋರು ಸುಂದರ ಅಂತ ಅಂದ್ಕೊಳ್ಳೋದು ಕಡಿಮೆ ಇರುತ್ತೆ. ಆದರೆ ಎಷ್ಟೋ ಸಲ ಬುದ್ಧಿ ಅಷ್ಟೆಲ್ಲ ಇಲ್ಲದೆ ಇರೋರು ಬುದ್ಧಿವಂತ ಅಂತ ಅಂದ್ಕೊಳ್ತಾ ಇರ್ತಾರೆ. ಪಕ್ಕದಲ್ಲಿರೋರು ಒಳಗೊಳಗೆ ನಕ್ಕೊಳ್ತಾ ಇರ್ತಾರೆ, ಆದರೆ ಅವ್ರು ಮಾತ್ರ ತನ್ನನ್ನು ತಾನು ಭಾಳ ಬುದ್ಧಿವಂತ ಅಂತ ಭಾವಿಸಿ ತನ್ನನ್ನು ತಾನು ಬುದ್ಧಿವಂತ ಅಂದ್ಕೊಂಡು ಬೇರೆಯವ್ರು ದಡ್ರು ಅಂತ ಅಂದ್ಕೊಳ್ಳೋದು ಇರುತ್ತೆ ಅದ್ರ ಜೊತೆಗೆ. ಹೌದೌದು, ದಡ್ರು ಅಂತ ಅಂದ್ಕೊಂಡು ಇವ್ರು ಆ್ಯಕ್ಟ್ ಮಾಡ್ತಾನೆ ಇರ್ತಾರೆ. ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ ಇವ್ರ ದಡ್ಡತನ ಅಂತ. ಅದು ಅಭಿಮಾನ ಅಂತ. ಇನ್ನೊಂದು ಕ್ರೋಧ, ಸಿಟ್ಟು. ಇನ್ನೊಂದು ಪಾರುಷ್ಯ ಅಂತ. ಪಾರುಷ್ಯ ಅಂದರೆ ಒರಟುತನ, ನಿಷ್ಠುರತೆ ಅನ್ನೋ ಥರ. ಈ ನಿಷ್ಠುರತೆ ಅಂತ ಅಂದಾಗಲೂ ಅಲ್ಲೊಂದು ಪಾಸಿಟಿವ್ ನಿಷ್ಠುರತೆ ಅಂತ ಇದೆ. ಈಗ ನಿಷ್ಠುರವಾಗಿ ಮಾತಾಡ್ತಾನೆ, ನಿಷ್ಠುರವಾಗಿ ವರ್ತಿಸ್ತಾನೆ ಅಂತಂದರೆ ಇದ್ದಿದ್ದಾಗ ಹೇಳ್ತಾನೆ, ಮುಚ್ಚುಮರೆ ಇಲ್ಲದೆ, ಮೋಸ ಇಲ್ಲದೆ ಇದ್ದಿದ್ದಾಗ ಹೇಳ್ತಾನೆ ಅವನು ಅನ್ನೋದಕ್ಕೂ ನಾವು ನಿಷ್ಠುರ ಅನ್ನೋದನ್ನು ಬಳಸ್ತೀವಿ ನಾವು ಕನ್ನಡದಲ್ಲಿ. ಆದರೆ ಇಲ್ಲಿ ಬಳಸ್ತಾ ಇರೋದು ಒರಟುತನ ಅಂತ. ಆ್ಯಕ್ಚುಲಿ ನಿಷ್ಠುರತೆಯಲ್ಲೂ ಆ ಒರಟುತನ ಇರುತ್ತೆ. ಎಷ್ಟೋ ಸಲ ಏನಂದರೆ ಇದ್ದಿದ್ದಾಗೆ ಹೇಳಬೇಕು ಅಂತಂದಾಗ ಮುಖದ ಮೇಲೆ ಹೊಡೆದಾಗ ಹೇಳಬೇಕಾಗಿಲ್ವಲ್ಲ, ಅದನ್ನು ತುಂಬ ಸ್ಮೂತಾಗಿ ಅವರಿಗೆ ನೋವಾಗದೇ ಇರುವಂತೆ, ಹರಟಾಗದೇ ಇರುವಂತೆ ತೋರಿಸೋದಕ್ಕೆ, ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಇರುತ್ತೆ. ಆದರೆ ನಿಷ್ಠುರತೆ ಅನ್ನೋದನ್ನು ಒಂದು ಗುಣ ಅಂತ ಅಂದ್ಕೊಂಡು ಎಷ್ಟೋ ಸಲ ಮುಖದ ಮೇಲೆ ಹೊಡೆದಾಗೆ ಹೇಳಿಬಿಡೋದು ಅನ್ನೋದೊಂದು ಅಭ್ಯಾಸ ಇರುತ್ತೆ ಜನಕ್ಕೆ. ಅವನ ಏನೋ ತಪ್ಪನ್ನು, ಅವನೇನೋ ದೌರ್ಬಲ್ಯವನ್ನು ಖಂಡಿತನ ಹೇಳ್ತೀನಿ ನಾನಷ್ಟೇ ಅನ್ನೋದನ್ನು ಒಂದು ಪ್ಲಸ್ ಪಾಯಿಂಟ್ ಥರ ಅಂತ ಅಂದ್ಕೊಂಡು ಹಾಗೆ ಮಾಡೋದಿರುತ್ತೆ. ಅದ್ರಲ್ಲಿ ಹೊರಟುತನನೇ ಅದು ಅಂತ. ಅಜ್ಞಾನ, ಇನ್ನೊಂದು ಅಜ್ಞಾನ, ಅರಿವಿಲ್ಲದೆ ಇರೋದು. ಇದಿಷ್ಟು ಆಸುರಿ ಸಂಪತ್ತು ಅಂತ ಹೇಳ್ತಾರೆ. ಹಾಗಾಗಿ ನೀವೊಂದು ಪ್ರಶ್ನೆ ಕೇಳಿದ್ರಲ್ಲ, ಅದಕ್ಕೆ ಆಸುರ ಅಂದರೆ ಏನು ಅಂತ ಕೇಳಿದಾಗ ಇದಿಷ್ಟು ರಾಕ್ಷಸರಲ್ಲೂ ಇರ್ಬೋದು, ಮನುಷ್ಯರಲ್ಲೇ ಜಾಸ್ತಿ ಇದೆ. ರಾಕ್ಷಸರು ಅಂತ ನಮ್ಗೆ ಗೊತ್ತಿಲ್ಲ, ಮನುಷ್ಯರಲ್ಲಿ ಬಹಳಷ್ಟು ಜನ ಮನುಷ್ಯರಲ್ಲಿ ಇದ್ದೇ ಇರುತ್ತೆ. ಎಲ್ಲವೂ ಒಬ್ಬನಲ್ಲಿ ಕಾಣಿಸ್ತಾ ಇದ್ರೂ ಒಂದಿಷ್ಟು ಒಬ್ಬರಲ್ಲಿ ಮತ್ತೆ ಅವೆಲ್ಲ ಇಂಟರ್ಲಿಂಕ್ಡ್ ಇದೆ. ಕರೆಕ್ಟ್. ಅದು ಒಂದಿದ್ರೆ ಒಂದು ಬರುತ್ತೆ. ಈಗ ಅಭಿಮಾನ ಇದ್ದ ಕೂಡಲೇ ಆ ಡಂಭ ಶುರುವಾಗುತ್ತೆ, ದಂಭಾಚಾರ, ಏನೋ ತೋರಿಸ್ಕೊಳ್ಳೋದು ಅನ್ನೋ ಶುರುವಾಗುತ್ತೆ, ದರ್ಪ ಶುರುವಾಗುತ್ತೆ, ಒಂದಕ್ಕೊಂದಕ್ಕೆ ಬಂದೇ ಬರುತ್ತೆ. ಸಿಟ್ಟು, ಕ್ರೋಧ ಎಲ್ಲ ಹಾಗೆ ಅಲ್ವಾ, ಅವನ ಕೈಯಲ್ಲಿ ಇದ್ದ ಕೂಡಲೇ ಒಂದು ಸಿಟ್ಟು ತೋರಿಸ್ತಾರೆ. ಅಲ್ಲ, ನೀವು ಹೇಳಿದಾಗ ಒಂದು ಇಂಟರ್ಲಿಂಕ್ಡ್ ಇದೆ ಅದು ಅಂತ. ಇದೆಲ್ಲ ಆಸುರಿ ಸಂಪತ್ತು. ಇದೆಲ್ಲ ಆಸುರಿ ಸಂಪತ್ತು ಅಂತ. ದೈವಿ ಸಂಪತ್ತನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳಿದ್ದ, ಈಗ ಆಸುರಿ ಸಂಪತ್ತನ್ನು ಇಷ್ಟರಲ್ಲೇ ಹೇಳ್ದ, ಮತ್ತು ಇನ್ನೂ ವಿವರಿಸ್ತಾನೆ ಮುಂದೆ. ಇಷ್ಟು ಹೇಳಿ ಈ ಆಸುರಿ ಸಂಪತ್ತು, ದೈವಿ ಸಂಪತ್ತು ಎರಡನ್ನು ಹೇಳಿದವನು ಹೇಳ್ತಾನೆ. ಯಾಕೆ ಹೇಳ್ತಾ ಇರೋದು ಇದರಿಂದ ಏನು ಅಂತ ಅಂದರೆ, ದೈವಿ ಸಂಪದ್ ವಿಮೋಕ್ಷಾಯ ನಿಬಂಧ ಯಾಸುರಿ ಮತ. ಈ ಎರಡು ಸಂಪತ್ತು ಇದ್ದರೆ ಇದರಲ್ಲಿ
ದೈವಿ ಸಂಪತ್ತು ಬಿಡುಗಡೆಗೊಳಿಸತ್ತೆ, ಆಸುರಿ ಸಂಪತ್ತು ಕಟ್ಟಿ ಹಾಕತ್ತೆ ಅಂತ. ಓಕೆ. ಅಂದರೆ ಮೋಕ್ಷ ಅಂತ ಹೇಳ್ತಾನೆ ಅವನು, ವಿಮೋಕ್ಷ ಅಂತ. ದೈವಿ ಸಂಪತ್ತು ಮೋಕ್ಷದತ್ತ ಕೊಂಡೊಯ್ದರೆ ಆಸುರಿ ಸಂಪತ್ತು ಅನ್ನೋದು ಬಂಧನವನ್ನು ಏರ್ಪಡಿಸುತ್ತೆ ಅಂತ, ಕಟ್ಟಿ ಹಾಕತ್ತೆ ಅಂತ. ಅಂದರೆ ಇವೆಲ್ಲ ಏನು ಮಾಡ್ತವೆ ಅಂತ ಅಂದರೆ ಈ ದಂಭ, ದರ್ಪ, ಅಭಿಮಾನ, ಕ್ರೋಧ, ಪಾರುಷ್ಯ, ಆಮೇಲೆ ಅಜ್ಞಾನ, ಇವುಗಳು ಏನು ಮಾಡ್ತವೆ ಅಂದರೆ ಹಲವು ಬೇಡದ ಕರ್ಮಗಳನ್ನು ಸೃಷ್ಟಿ ಮಾಡ್ತಾ ಹೋಗ್ತಾವಲ್ಲ. ಕರ್ಮಗಳು ಎಷ್ಟು ಕರ್ಮಗಳು ಬೇಡದ ಕರ್ಮಗಳಾಗ್ತಾವೋ ಅಷ್ಟು ಕಟ್ಟಿ ಹಾಕ್ತಾ ಹೋಗ್ತವೆ ಇವು ಅಂತ. ಹಾಗಾಗಿ ಇದು ಕಟ್ಟಿ ಹಾಕ್ತವೆ ಅಂತ. ಈ ಕರ್ಮಗಳು 1000 ಕರ್ಮಗಳನ್ನು ಹುಟ್ಟಿಸ್ತವೆ. ಅವೆಲ್ಲ ಕಟ್ಟಿ ಹಾಕುವ ಕರ್ಮಗಳೇ ಆಗಿರ್ತವೆ, ಬಿಡಿಸಿಕೊಳ್ಳುವ ಕರ್ಮಗಳಾಗಿರೋದಿಲ್ಲ ಅಂತ. ಹಾಗಾಗಿ ದೈವಿ ಸಂಪತ್ತು, ಆಸುರಿ ಸಂಪತ್ತು ಅನ್ನೋದರ ಎರಡು ಇದೇನು ಅಂತ ಅಂದರೆ, ಇದು ಯಾಕೆ ಇರಬಾರ್ದು, ಅದು ಯಾಕೆ ಇರಬೇಕು ಅಂತ ಅಂದರೆ, ಇದು ಕಟ್ಟಿ ಹಾಕತ್ತೆ. ಅದು ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ಬಿಡಿಸ್ಕೊಳ್ಳೋತ್ತ ಕೊಂಡೋಗುತ್ತೆ ಅಂತ. ಇಷ್ಟು ಹೇಳಿದವನು ಮಾಶುಷ ಸಂಪದಂ ದೈವಿ ಅಭಿಜಾತೋಸಿ ಪಾಂಡವ ಅಂತ ಒಂದು ಮಾತಾಡ್ತಾನೆ. ಭಾಳ ಚೆನ್ನಾಗಿದೆ ಈ ಮಾತು. ನೀನು ಇದರ ಕುರಿತು ಚಿಂತೆ ಮಾಡಬೇಕಾದ್ದೇನೂ ಇಲ್ಲ, ನೀನು ದೈವಿ ಸಂಪತ್ತನ್ನು ಇಟ್ಕೊಂಡೇ ಹುಟ್ಟಿದೀಯಾ ಅಂತ ಹೇಳ್ತಾನೆ ಅರ್ಜುನನಿಗೆ. ಅಂದರೆ ಈ ವಿಷಯ ಬಂದಾಗ, ದೈವಿ ಸಂಪತ್ತು ಆಸುರಿ ಸಂಪತ್ತು ಅಂತ ಬಂದಾಗ ಕೇಳ್ತಾ ಇದ್ದವನ ಅರ್ಜುನನಿಗೆ ಭಾಳ ಸೀರಿಯಸ್ ಆಗಿ ಕೇಳ್ತಾ ಇದ್ರೆ, ಇದು ನನ್ನಲ್ಲಿದೆಯಾ, ಅದಿದೆಯಾ, ನನ್ನಲ್ಲಿ ಇದಿದೆಯಾ ಅಂತ ಒಂದು ಹುಟ್ಕೊಳತ್ತಲ್ಲ, ಹುಟ್ಕೊಳ್ಬೇಕು ಇದನ್ನು ಕೇಳಿದಾಗ. ಅದು ಅರ್ಜುನನಿಗೂ ಹುಟ್ಕೊಳ್ಬೇಕು, ಇದನ್ನು ಓದ್ತಾ ಇರೋ ನಮಗೂ, ಹೇಳ್ತಾ ಇರೋ ನಮಗೂ, ಅಥವಾ ಇದನ್ನು ಕೇಳ್ತಾ ಇರೋ ಉಳಿದವರಿಗೂ ಈ ಯಾವುದಿದೆ ನಮ್ಮಲ್ಲಿ ಅಂತ ಒಂದು ಹುಟ್ಕೊಳ್ಬೇಕಲ್ಲ ಅಂತ. ಅದಕ್ಕಲ್ಲೊಂದು ಕ್ಲಾರಿಫೈ ಮಾಡ್ತಾನೆ ಅರ್ಜುನನಿಗೆ ಸಂಬಂಧಪಟ್ಟಂತೆ. ನಿನ್ನಲ್ಲಿ ಯಾವುದೋ ಆ ಗುಣ ಕಾಣಿಸಿಲ್ಲ ನನಗೆ ಅಂತ. ಅಂದರೆ ಆಸುರಿ ಗುಣಗಳೇನೂ ಕಾಣಿಸಿಲ್ಲ ಅಂತ, ದೈವಿ ಗುಣಗಳೇ ನಿನ್ನಲ್ಲಿ ಕಾಣ್ತಾ ಇವೆ ಅಂತ ಹೇಳ್ತಾನೆ ಇಲ್ಲಿ ಅಂತ. ಇದನ್ನು ನಾವು ತುಂಬ ಸಲ ಹಿಂದೂ ಎಲ್ಲ ಮಾತಾಡಿದ್ವಿ. ಅರ್ಜುನನ ದುರಹಂಕಾರಿ ಅನ್ನೋ ಥರ ಚಿತ್ರಿಸಿದ್ದಾರಲ್ಲ ಹೊರಗಡೆ, ಅದಲ್ಲ ಅನ್ನೋದಕ್ಕೆ ಇಲ್ಲಿ ಇದು ತುಂಬ ಉದಾಹರಣೆಗಳು ಸಿಗ್ತವೆ ಅಂತ. ಈಗ ಕೃಷ್ಣ ಭಾಳ ಸ್ಪಷ್ಟವಾಗಿ ಇಲ್ಲಿ ಹೇಳುವಾಗ, ಅಂದರೆ ನಮಗೆ ಈ ಅಹಂಕಾರ ಯಾವುದು, ಅದೇ ಸ್ವಾಭಿಮಾನ ದುರಭಿಮಾನದಲ್ಲಿದ್ದಾಗೆ ಅದನ್ನು ಗೆರೆ ಹೇಳೋದು ಕಷ್ಟ ಆಗುತ್ತಲ್ಲ. ಕೆಲವು ಸಲ ನಾನು ಇಂಥ ವೀರ ಅಂತ ಹೇಳ್ಕೊಂಡಿದ್ದು ದುರಭಿಮಾನ ಅಂತ ಫೀಲ್ ಆಗಿರ್ಬೋದು ಎಲ್ಲೋ, ಆದರೆ ಅದು ಆಗಿರೋದಿಲ್ಲ, ಸ್ವಾಭಿಮಾನ ಆಗಿರುತ್ತೆ. ಸ್ವಾಭಿಮಾನಿಯಾಗಿ ನಾನು ಇದನ್ನು ಎದುರಿಸಬಲ್ಲೆ, ನಾನು ಇದನ್ನು ಮಾಡಬಲ್ಲೆ, ಆತ್ಮವಿಶ್ವಾಸ ಆಗಿರುತ್ತೆ ಅದು ಅಂತ. ಈಗ ನಾವೇನು ಮಾತಾಡ್ತಾ ಇದ್ದೀವೋ ಅದನ್ನು ವಿಸ್ತರಿಸ್ತಾನೆ. ಅಂದರೆ ಇದರಲ್ಲಿ ದೈವಿ ಮತ್ತು ಆಸುರಿ ವಿಷಯವನ್ನು ಹೇಳ್ಕೊಳ್ತಾ ಬಂದ. ಈಗ ಅದೇನು ಅಂತ ಹೇಳ್ತಾನೆ. ದ್ವೌ ಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವಚ ದೈವೋ ವಿಸ್ತರಶಃ ಪ್ರೋಕ್ತಃ ಆಸುರಂ ಪಾರ್ಥಮೇ ಶೃಣು. ಇಲ್ಲಿ 2 ತರಹದ ಸೃಷ್ಟಿ ಇದೆ ಜಗತ್ತಿನಲ್ಲಿ ಅಂತ. ಭೂತ ಅಂದರೆ ಸೃಷ್ಟಿ, ಜೀವಗಳು ಅಂತ ಅರ್ಥ. ಭೂತ ಅಂದರೆ ನಾವು ಇವತ್ತು ದೆವ್ವ, ಪಿಶಾಚಿ ಅನ್ನೋ ಥರ ಅರ್ಥ ಮಾಡ್ಕೊಂಬಿಟ್ಟಿದ್ದೀವಲ್ಲ. ಭೂತ ಅನ್ನುವ ಶಬ್ದಕ್ಕೆ ಜೀವಿಗಳು ಅಂತ ಅರ್ಥ. ಮುಂಚೆ ಅದೇ ಅರ್ಥದಲ್ಲೇ ಬಳಸ್ತಿದ್ರು. ಭೂತದಯೆ ಅಂತ ಒಂದು ಶಬ್ದ ಬಳಸ್ತಾರಲ್ಲ, ಜೀವದಯೆ ಅಂತಲೇ ಅರ್ಥ ಅದು. ಭೂತ ಅನ್ನೋ ಶಬ್ದ ಇದ್ದಿದ್ದು ಜೀವ ಅಂತ. ಅಂದರೆ ಭೂ ಸತ್ತಾಯಾಮ ಅಂತ, ಭೂ ಅನ್ನುವ ಶಬ್ದಕ್ಕೆ ಇರುವಿಕೆ ಅಂತ ಅರ್ಥ, ಅಸ್ತಿತ್ವ ಇರೋದು ಅಂತ ಅರ್ಥ. ಭೂತ ಅಂದರೆ ಒಂದು ಅಸ್ತಿತ್ವ ಇದೆ, ಓಕೆ, ಯಾವಕ್ಕೆಲ್ಲ ಅಸ್ತಿತ್ವ ಸೃಷ್ಟಿಯಲ್ಲಿ ಕಾಣ್ತಾ ಇದೆಯೋ ಅವನ್ನೆಲ್ಲ ಭೂತ ಅಂತ, ಇರುವಂಥವುಗಳು ಅಂತ ಅರ್ಥ ಬರುತ್ತೆ. ನಾವು ಭೂತ ಅಂದರೆ ಯಾಕೆ ನಾವು ಪಾಸ್ಟ್ ಅನ್ನೋದು ಕೂಡ, ಅದು ಭೂತ ಕಾಲ ಅಂತಂದಾಗ ಅದು ಅಲ್ಲಿ ಏನು ಅಂತಂದರೆ ನಡೆದದ್ದು ಅನ್ನುವ ಅರ್ಥದಲ್ಲಿ ಅದು ಬಳಕೆ ಆಯಿತು. ಈ ಭೂ ಅನ್ನುವ ಶಬ್ದ ಇದೆಯಲ್ಲ, ಅದಕ್ಕೆ ಬೇರೆ ಪ್ರತ್ಯಯ ಬಂದಾಗ ಭೂತ ಅನ್ನೋದು ಶಬ್ದ ನಡೆದಿದ್ದು ಅಂತ ಒಂದು ಅರ್ಥ ಬಂತು. ಹಾಗಾಗಿ ಅಲ್ಲೂ ಇರುವಿಕೆ ಇದೆ. ಈ ಭೂತ ಅಂದಾಗ ಭೂತ, ಭವಿಷ್ಯತ್, ವರ್ತಮಾನ 3 ಭೂತನೇ ಆಗತ್ತೆ ವಾಸ್ತವವಾಗಿ. ಅಂದರೆ ಇರುವಿಕೆನೇ ಆಗತ್ತೆ ಅದು. ಭವಿಷ್ಯದ ಇರುವಿಕೆ ಗೊತ್ತಿಲ್ಲ, ಆದರೆ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಅದು ಆ ಉಪಸರ್ಗ ಅಲ್ಲ, ಆ ಪ್ರತ್ಯಯ ಬಂದಾಗ ಅದು ನಡೆದಿದ್ದು ಅನ್ನೋ ಅರ್ಥ ಬಂದಿದ್ದರಿಂದ ಭೂತ ಕಾಲವನ್ನು ಭೂತ ಅಂತ ಕರೆದ್ವಿ. ಓಕೆ. ಮುಂದೆ ಎಲ್ಲೋ ಕನ್ನಡದಲ್ಲಿ ಭೂತ ಅಂತ ಅಂದರೆ ದೆವ್ವ ಅನ್ನೋ ತರಹದಲ್ಲಿ ಒಂದನ್ನು, ಕಣ್ಣಿಗೆ ಕಾಣದ ಜೀವಗಳನ್ನು ಆ ಅರ್ಥದಲ್ಲಿ ಕರಿತಾ ಬಂದ್ವಿ ನಾವು ಅದನ್ನು. ದ್ವೌ ಭೂತ ಸರ್ಗವು ಲೋಕೇಸ್ಮಿನ್ ಅಂತ 2 ತರಹದ ಜೀವಿಗಳ ಸೃಷ್ಟಿ ಇದೆ ಅಂತ. ಸರ್ಗ ಅಂದರೆ ಸೃಷ್ಟಿ, ಭೂತ ಸರ್ಗ ಅಂದರೆ ಜೀವ ಸೃಷ್ಟಿ ಅನ್ನೋದು 2 ಥರ ಇದೆ. ಒಂದು ದೈವ, ಇನ್ನೊಂದು ಆಸುರ. 2 ಥರ ಇದೆ ಅಂತ ಮೊದಲು ವಿಷಯ ಹೇಳ್ಕೊಂಡ, ಆಮೇಲೆ ಅದೇನು ಅಂತ ವಿವರಿಸ್ತಾ ಇದ್ದಾನೆ ಇಲ್ಲಿ. ದೈವೋ ವಿಸ್ತರಶಃ ಪ್ರೋಕ್ತಃ ಆಸುರಂ ಪಾರ್ಥಮೇ ಶೃಣು ಅಂತ. ನಾವು ಹಿಂದಿನ ಸಂಚಿಕೆಗಳಲ್ಲಿ ನೋಡಿದ್ವಿ, ದೈವವನ್ನು ಬಹಳ ವಿಸ್ತಾರವಾಗಿ ಹೇಳ್ದ ಅವನು. ದೈವಿ ಸಂಪತ್ತು ಯಾವುದಲ್ಲ ಅಂತ. ಈ ಆಸುರಿ ಸಂಪತ್ತನ್ನು ಸಂಕ್ಷಿಪ್ತವಾಗಿ ಹೇಳ್ದ. ನಾವು ಇದೇ ಸಂಚಿಕೆಯಲ್ಲಿ ನೋಡಿದ್ವಲ್ಲ ಅದನ್ನು. ಆಸುರಂ ಪಾರ್ಥಮೇ ಶೃಣು, ಅದನ್ನು ಇನ್ನಷ್ಟು ವಿಸ್ತಾರವಾಗಿ ಹೇಳ್ತೀನಿ ಕೇಳು ಅಂತ ಹೇಳಿ ಮುಂದುವರಿಸ್ತಾನೆ.
ಅಂದರೆ ಈ ವಿಸ್ತಾರವಾಗಿ ದೈವಿ ಸಂಪತ್ತನ್ನು ಹೇಳಿದೆ ಅಂದರೂ ಬಹಳ ವಿಸ್ತಾರವಾಗಿ ಹೇಳಿಲ್ಲ ಅವನು. ಆದರೆ ಆಸುರಿ ಸಂಪತ್ತನ್ನು ಬಹಳ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾನೆ. ಮುಖ್ಯವಾದ ಕಾರಣ ಏನು ಅಂತ ಅಂದರೆ, ಈಗ ಏನು ಇರಬಾರ್ದು, ಯಾವುದು ಸರಿಯಾದದ್ದಲ್ಲ ಅನ್ನೋದನ್ನೇ ಹೇಳಬೇಕಾಗಿರೋದು ಅಂತ. ಸರಿಯಾದದ್ದನ್ನು ಏನು ಬಹಳ ವಿಸ್ತಾರವಾಗಿ ಹೇಳಬೇಕಾಗಿಲ್ಲ, ಆದರೆ ಕೆಡುಕು ಯಾವುದು ಅನ್ನೋದನ್ನು ಎಳೆ ಎಳೆಯಾಗಿ ಬಿಚ್ಚಿ ಹೇಳಬೇಕಾಗತ್ತಲ್ಲ. ನಾವು ಮಕ್ಕಳಿಗೆ ಹೇಳಬೇಕಾದ್ರೂ ಕೆಟ್ಟದ್ದೇನೋ ಅದನ್ನೆಲ್ಲ ಹೇಳ್ತಾ ಹೋಗ್ತೀವಿ. ಅದರ ಪಕ್ಕದಲ್ಲಿ 1000 ಒಳ್ಳೇದಿರುತ್ತೆ, ಅದನ್ನೇ ಹೇಳಲ್ಲ. ಹಾಗಾಗಿ ವಿಸ್ತಾರವಾಗಿ ಹೇಳ್ತೀನಿ ಇದನ್ನು ಅಂತಂದರೆ ಅಲ್ಲಿ ಅರ್ಥ ಮಾಡಿಕೊಳ್ಳುವ ಅಂಶ ಇದೆ ಅಂತ. ಈ ಆಸುರಿ ಸಂಪತ್ತು ಅನ್ನೋದಿದೆಯಲ್ಲ, ಅದು ಅರ್ಥ ಮಾಡ್ಕೊಳ್ಬೇಕಾದ ಅಂಶ ಇದೆ. ಯಾಕೆ ಅಂದರೆ ಬಹಳ ಪ್ರಧಾನವಾಗಿ ಮನುಷ್ಯರಲ್ಲಿ ಅದು ಹೆಚ್ಚಿದೆ ಅನ್ನೋದು ಒಂದು. ಎರಡನೇದ್ದು ಕಟ್ಟಿ ಹಾಕತ್ತಲ್ಲ, ಅದು ಬಂಧನಕ್ಕೆ ಕಾರಣ ಆಗತ್ತಲ್ಲ. ಅದು ಇನ್ನೂ ಜೀವವನ್ನು ಹಾಳು ಮಾಡ್ತಾ ಹೋಗುತ್ತೆ. ಅದಕ್ಕೆ ಮತ್ತೆ ಹುಟ್ಟುತ್ತಾ ಹೋಗುತ್ತೆ, ಇನ್ನೂ ಕಷ್ಟಪಡ್ತಾ ಹೋಗುತ್ತೆ, ನೋಯ್ತಾ ಹೋಗುತ್ತೆ. ಎಲ್ಲದಕ್ಕೂ ಕಾರಣ ಯಾವುದಾಗುತ್ತೆ ಅಂದರೆ ಅದರಲ್ಲಿರುವ ಆಸುರಿ ಗುಣಗಳಾಗಿರುತ್ತೆ ಅಂತ. ಹಾಗಾಗಿ ಆಸುರಿ ಸ್ವಭಾವ ಯಾವುದು ಅನ್ನೋದನ್ನು ಇನ್ನು ವಿಸ್ತಾರವಾಗಿ ಹೇಳ್ತೀನಿ ಅಂತ ಹೇಳ್ತಾರೆ. ಓಕೆ, ಆಸುರಿ ಸಂಪತ್ತು ಅಂದರೆ ಯಾವುದು ನಮ್ಮಲ್ಲಿ ಇರಬಾರ್ದು, ಯಾವುದನ್ನು ನಾವು ಅವಾಯ್ಡ್ ಮಾಡಬೇಕು, ಯಾವುದನ್ನು ನಾವು ತ್ಯಜಿಸಬೇಕು, ಯಾವುದನ್ನು ಗುರುತಿಸ್ಕೋಬೇಕು ಅನ್ನೋದನ್ನು ಕೃಷ್ಣ ಡೀಟೇಲಾಗಿ ಹೇಳ್ತಾನೆ ಅಂತ ಅನ್ಕೋತೀನಿ. ಆಸುರಿ ಸಂಪತ್ತು ಇರೋರು ಹೇಗಿರ್ತಾರೆ ಅಂತ ಹೇಳ್ತಾ ಹೋಗ್ತಾನೆ. ಅಂದರೆ ಆಸುರಿ ಸಂಪತ್ತು ಇದು, ದೈವಿ ಸಂಪತ್ತು ಇದು ಅಂತಲ್ಲಿ ಹೇಳಿದ್ನಲ್ಲ, ಇದನ್ನು ಹೇಳುವಾಗ ಏನಂದರೆ ಈ ಸ್ವಭಾವ ಇರುತ್ತೆ ಅವರಲ್ಲಿ ಅಂತ. ಪ್ರವೃತ್ತಿಂಚ ನಿವೃತ್ತಿಂಚ ಜನಾನ ವಿದುರಾಸುರಾಹ ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ಈ ಆಸುರಾಹ ಜನಾಹ ಅಂದರೆ ಆಸುರ ಜನರು, ಅಂದರೆ ಆಸುರಿ ಸಂಪತ್ತು ಇರುವ ಜನರಿಗೆ ಪ್ರವೃತ್ತಿ ಯಾವುದು ನಿವೃತ್ತಿ ಯಾವುದು ಅನ್ನೋದು ಗೊತ್ತಾಗೋದಿಲ್ಲ ಅಂತ. ಪ್ರವೃತ್ತಿ ಅಂದರೆ ಪ್ರವೃತ್ತವಾಗಬೇಕಾಗಿರೋದು, ಯಾವುದರಲ್ಲಿ ಪ್ರವೃತ್ತ ಆಗಬೇಕೋ ಅದು ಪ್ರವೃತ್ತಿ, ಯಾವುದರಿಂದ ನಾವು ನಿವೃತ್ತರಾಗಬೇಕೋ ಅದು ನಿವೃತ್ತಿ ಅಂತ. ಅಂದರೆ ಯಾವುದರಲ್ಲಿ ತೊಡಗಬೇಕು, ಯಾವುದರಲ್ಲಿ ತೊಡಗಬಾರದು ಅಂತ, ಯಾವುದರಿಂದ ನಾವು ಹಿಂದೆ ಸರಿಯಬೇಕು, ಯಾವುದರಲ್ಲಿ ಮುಂದುವರಿಯಬೇಕು ಅನ್ನೋದಿದೆಯಲ್ಲ ಅದು ಗೊತ್ತಾಗೋದಿಲ್ಲ ಅವರಿಗೆ ಅಂತ. ಜನಾಹ ನ ವಿದುಹು ಅಂತ ಹೇಳ್ತಾನೆ. ಅಂದರೆ ಅದು ಗೊತ್ತಿದ್ದು ಮಾಡ್ತಾರೆ ಅಂತಲ್ಲ, ಗೊತ್ತಾಗೋಲ್ಲ ಅವರಿಗೆ ಅಂತ, ಆ ವಿಷಯವೇ ಗೊತ್ತಾಗಲ್ಲ ಅಂತ. ಇದು ಮಾಡಬೇಕಾದದ್ದು, ಇದು ಮಾಡಬಾರದ್ದು ಅಂತ ಅರ್ಥ ಆಗೋದಿಲ್ಲ ಅಂತ. ಅಂದರೆ ಇಲ್ಲಿ ಭಾಳ ಗಮನಿಸಬೇಕಾದದ್ದೇನು ಅಂದರೆ ತುಂಬ ಸೂಕ್ಷ್ಮವಾಗಿ ನಮ್ಮೊಳಗಿರುವ ಅಂಶಗಳನ್ನು ಎತ್ತುತ್ತಾ ಇದ್ದಾನೆ ಅವನು. ಆಸುರಿ ಅಂತ ಅಂದ ಕೂಡಲೇ ನಾವು ಅದು ಯಾರೋ ಇನ್ಯಾರಲ್ಲೋ ಇದೆ, ಬಹಳ ದುಷ್ಟನಲ್ಲಿದೆ ಅಂತ ಅಂದ್ಕೊಂಡ್ಬಿಟ್ರೆ ಅದು ಹಂಗಲ್ಲ, ಕಾಮನ್ ಮ್ಯಾನಲ್ಲಿ ಇರೋದು ಇದು ಅಂತ, ನಿಮ್ಮಂಥರಲ್ಲಿ ಇರೋದು ಅನ್ನೋದನ್ನು ಅವು ಗುರುತಿಸ್ಕೊಡ್ತಾ ಇದ್ದಾನೆ ಅಂತ. ನಮ್ಮ ಬದುಕಿನಲ್ಲಂತೂ ಈ ಪ್ರವೃತ್ತಿ ನಿವೃತ್ತಿ ಬಗ್ಗೆ ನಮಗೆ ತುಂಬ ಚೆನ್ನಾಗಿ ನಾವು ಅನುಭವಿಸ್ತಿರ್ತೀವಿ. ಅದೊಂದು ಕೆಲಸ ಮಾಡಬಾರ್ದಾಗಿತ್ತು ಲೈಫಲ್ಲಿ ಅಂತ ಯಾವಾಗಲೂ ಒಂದು ಸಲ ಅಂದ್ಕೊಳ್ತಾ ಇರ್ತೀವಿ. ಅವತ್ತು ಅದೊಂದು ಮಾತಾಡಬಾರ್ದಾಗಿತ್ತು, ಅವತ್ತು ಅಲ್ಲಿಗೊಂದು ಹೋಗೋದು ಬೇಕಾಗಿರಲಿಲ್ಲ, ಈ ಕೆಲಸ ಶುರು ಮಾಡಬಾರ್ದಾಗಿತ್ತು, ನಾನು ಈ ಆಫೀಸಿಗೆ ಸೇರಬಾರ್ದಾಗಿತ್ತು, ಅಥವಾ ಇವ್ರ ಜೊತೆ ಇವ್ರ ಸಹವಾಸನೆ ಮಾಡಬಾರ್ದಿತ್ತು ಅಂತ ಹಿಂಗೆ ಎಷ್ಟು ಅಂದ್ಕೊಳ್ತೀವಲ್ಲ, ಇದೆಲ್ಲ ಈ ಪ್ರವೃತ್ತಿ ನಿವೃತ್ತಿಗಳು ಅಂತ. ಅಥವಾ ಎಷ್ಟೊಂದು ಅದೊಂದು ಅವಕಾಶ ಮಿಸ್ ಮಾಡಿಕೊಂಡೆ, ಬಿಡಬಾರ್ದಾಗಿತ್ತು, ನಾನು ಕಷ್ಟ ಆದರೂ ಅದನ್ನು ಮಾಡಬೇಕಿತ್ತು ಅಂತಲೂ ಅಂದ್ಕೊಳ್ತಾ ಹೋಗ್ತೀವಿ. ಅಂದರೆ ನಿವೃತ್ತರಾಗ್ಬಿಟ್ಟಿರ್ತೀವಿ ಅದರಿಂದ. ಇವತ್ತು ಮತ್ತೆ ಅದ್ರಲ್ಲಿ ಪ್ರವೃತ್ತರಾಗೋದಕ್ಕೆ ಬರೋದಿಲ್ಲ, ಆ ಅವಕಾಶ ಇಲ್ಲ, ಅದು ದಾಟಿ ಹೋಯ್ತದು. ಆದರೆ ಅಂದರೆ ಪ್ರವೃತ್ತಿ ಇರಬೇಕಾದಲ್ಲಿ ನಿವೃತ್ತಿ ಆಗಿಬಿಟ್ಟಿರುತ್ತೆ ನಮ್ಮದು ಅಂತ. ಈ ಥರ ಬದುಕಿನ ಅಂಶಗಳಲ್ಲಿ ಕಾಣಿಸ್ತೆ ನಮಗೆ. ಇದೇನು ಅಂದರೆ ಇದು ಪಾಠ ಮಾಡಿ ಮುಗಿಯಲಾರದ್ದಿದು. ಯಾಕೆಂದರೆ ಪ್ರತಿ ವ್ಯಕ್ತಿಗೆ ಇದು ಹಲವು ತರಹದಲ್ಲಿ ಇದ್ದು ಬಿಡುತ್ತೆ. ಜನರಲ್ಲಾಗಿ ಇದು ಪ್ರವೃತ್ತಿ, ಇದು ನಿವೃತ್ತಿ ಅಂತ ಹೇಳ್ಬೋದು, ಇಂಥದ್ರಲ್ಲಿ ತೊಡಗಬೇಕು, ಇಂಥದ್ರಲ್ಲಿ ತೊಡಗಬೇಡ ಅಂತ. ಆದರೆ ಅವನ ಬದುಕಿನ ಇದು ಅಂತ ಅಂದಾಗ ಪ್ರತಿ ವ್ಯಕ್ತಿಗೂ ಇದು ಭಿನ್ನವಾಗಿ ಬಿಡುತ್ತೆ. ಹಾಗಾಗಿ ಈ ವಿಷಯಗಳಲ್ಲಿ ತುಂಬ ಸೂಕ್ಷ್ಮತೆ ಅನ್ನೋದು ಬೇಕೇ ಬೇಕಾಗುತ್ತೆ ಅಂತ. ಒಂದು ಸಲ ಆ ಥರದ್ದೇನೋ ಒಂದು ಹೆಚ್ಚು ಕಡಿಮೆ ಆಗಿಬಿಟ್ರೆ, ತಪ್ಪಿಬಿಟ್ರೆ ಅದು ಇಡೀ ಬದುಕನ್ನೇ ಇನ್ನೊಂದು ಕಡೆಗೆ ಒಯ್ದು ಬಿಟ್ಟಿರುತ್ತೆ. ಇದು ಒಂದು ಸಲ ಮಾಡಿದ ತಪ್ಪುಗಳು ಅನ್ನೋ ತರಹದಲ್ಲಿ ಎಳ್ಕೊಂಡು ಹೋಗ್ಬಿಟ್ಟಿರುತ್ತೆ ಇದು ಅಂತ. ಹಾಗಾಗಿ ಇದು ಬಹಳ ಮುಖ್ಯವಾದದ್ದು. ಆದರೆ ಇದು ಗೊತ್ತಾಗೋಲ್ಲ ಅಂತ. ನನಗೆ ಆ ಮಾತು ಭಾಳ ಚೆನ್ನಾಗಿದೆ ಅಂತ ಯಾಕೆ ಅನಿಸುತ್ತೆ ಅಂದರೆ, ಅದು ಗೊತ್ತಾಗೋಲ್ಲ ಅಂತ ಅವನು ಹೇಳ್ತಾನಲ್ಲ, ಅಲ್ಲೊಂದು ಅವನಿಗೆ ಒಂದು ಕಾರುಣ್ಯ ಇದೆ. ಅಂದರೆ ಗೊತ್ತಾಗದೆ ಹಾಗೆ ಮಾಡ್ತಾ ಇರ್ತಾರೆ ಅವರು ಅಂತ. ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ ಅಂತ. ಅವರಲ್ಲಿ ಒಂದು ಶುದ್ಧಿ ಇರೋದಿಲ್ಲ ಅಂತ. ಈ ಶುದ್ಧಿ ಅಂತ ಅಂದಾಗ ಬಹಿರಂಗದ ಶುದ್ಧಿ ಮಾತ್ರ ಅಲ್ಲ, ಇಲ್ಲ ಅಂತರಂಗದ ಶುದ್ಧಿಯನ್ನು ಸೇರಿಸ್ಕೊಂಡೇ ಮಾತಾಡೋದು. ಒಂದು ಶುದ್ಧಿ ಇರೋದಿಲ್ಲ ಅಲ್ಲಿ, ಒಂದು ನಿರ್ಮಲವಾದ ವ್ಯಕ್ತಿತ್ವ ಅನ್ನೋ ತರಹ ಇರೋದಿಲ್ಲ ಅವರಲ್ಲಿ ಅಂತ. ಇರೋದಿಲ್ಲ ಅಂತ ಅಂದರೆ
ಈ ಶುದ್ಧಿ ಇರೋದಿಲ್ಲ, ಅಂತರಂಗದಲ್ಲಿ ಶುದ್ಧಿ ಇಲ್ಲ ಅನ್ನೋದನ್ನೆಲ್ಲ ನಾವೇನು ಮಾಡ್ತೀವಿ ಅಂದರೆ ಮತ್ತೆ ನಾವು ಬೇರೆಯವರಲ್ಲೇ ನೋಡ್ತಾ ಇರ್ತೀವಿ. ನಾವು ನೋಡ್ಕೊಳ್ಳೋದೇ ಇಲ್ಲ ನಾವು ಶುದ್ಧರ ಅಲ್ವಾ ಅಂತ. ನಮ್ಮ ಪ್ರಕಾರ ನಾವು ಕರೆಕ್ಟ್ ಅಂತ ಎಲ್ಲರದ್ದು ತೀರ್ಮಾನ ಇದೆಯಲ್ಲ, ನಾನು ಸರಿ ಅಂತಲೇ ಎಲ್ಲರದ್ದು ಇರುತ್ತಲ್ಲ. ಹಾಗೆ ನನ್ನಲ್ಲಿ ಏನಾದರೂ ನನ್ನೊಳಗೆ ಇಂತಹ ಅಶುದ್ಧಿಗಳಿವೆಯಾ ಅನ್ನೋದನ್ನು ನೋಡ್ಕೊಳ್ಳೋದಿಲ್ಲ. ಆದರೆ ಶುದ್ಧಿ ಇರೋದಿಲ್ಲ ಅಂತ ಅವನು ಹೇಳ್ತಾನೆ. ಹೊರಗಡೆಯದ್ದು ಹೌದು, ಆದರೆ ಭಾಳ ಮುಖ್ಯವಾಗಿ ಒಳಗಡೆಯದ್ದು. ನಚ ಆಚಾರ ಅಂತ ಒಂದು ಸದಾಚಾರ ಇರೋದಿಲ್ಲ ಅವರಲ್ಲಿ ಅಂತ. ಅಂದರೆ ಕನ್ನಡದಲ್ಲಿ ಸನ್ನಡತೆ ಅಂತ ಒಂದು ಶಬ್ದ ಇದೆಯಲ್ಲ, ಸರಿಯಾದ ಒಂದು ನಡವಳಿಕೆ ಅಂತ, ಅದು ಇರೋದಿಲ್ಲ ಅಂತ. ಆಚಾರ ಅನ್ನೋದಕ್ಕೆ ಬೇರೆ ಬೇರೆ ಅರ್ಥವೂ ಇದೆ. ಯಾವುದೋ ಒಂದಿಷ್ಟು ಉಪಾಸನಾ ಪ್ರಕಾರಗಳನ್ನು ಮಾಡೋದನ್ನು ಆಚಾರ ಅಂತೆಲ್ಲ ಕರೆಯೋದು ಎಲ್ಲ ಇದೆ, ಅದು ಹೌದು. ಅದರ ಜೊತೆಗೇನು ಅಂದರೆ ಅವೆಲ್ಲ ಸೇರಿದ ಒಂದು ಸರಿಯಾಗಿ ನಡೆದುಕೊಳ್ಳುವ ವಿಧಾನ ಅಂತ ಇದೆಯಲ್ಲ, ಅದು ಇರೋದಿಲ್ಲ ಅವರಲ್ಲಿ ಅಂತ. ನ ಸತ್ಯಂ ಅಂತ, ಸತ್ಯವೂ ಇರೋದಿಲ್ಲ ಅವರಲ್ಲಿ ಅಂತ. ಅಸತ್ಯಂ ಅಪ್ರತಿಷ್ಠಂತೆ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೇತುಕಂ. ಅವರು ಈ ಜಗತ್ತಿದೆಯಲ್ಲ, ಇದರ ಅಸ್ತಿತ್ವವನ್ನು ಒಪ್ಪೋದಿಲ್ಲ ಅವರು ಅಂತ. ಇದು ನಿಜವಲ್ಲ ಅಂತ ಹೇಳ್ತಾರೆ ಅಂತ. ಇಲ್ಲಿ ಭಾಳ ಚೆನ್ನಾಗಿದೆ. ಅಸತ್ಯಂ ಅಂತ, ಈ ಜಗತ್ತು ಅಸತ್ಯ ಅಂತ ಕರೀತಾರೆ ಅವರು ಅಂತ. ಅವ್ರು ಕರೀತಾರಂತ. ಹೌದು, ಆಸುರಿ ಸ್ವಭಾವ ಇರೋರು ಅಂತ. ಆದರೆ ವಾಸ್ತವವಾಗಿ ಏನಂದರೆ ವೇದಾಂತಗಳೇ ಈ ಜಗತ್ತು ಅಸತ್ಯ ಅಂತ ಹೇಳುತ್ತೆ, ಇದು ಶಾಶ್ವತ ಅಲ್ಲ ಅಂತ ಹೇಳುತ್ತೆ. ಅದಲ್ಲ ಅವನು ಹೇಳ್ತಾ ಇರೋದು. ಅಸತ್ಯಂ ಅಪ್ರತಿಷ್ಠಂ ಅಂತ, ಇದಕ್ಕೊಂದು ಅಸ್ತಿತ್ವ ಇಲ್ಲ, ಇದು ನಿಜವಲ್ಲ ಅಂತ ಹೇಳ್ತಾರೆ. ಈ ಅಸತ್ಯ, ಈ ಅಪ್ರತಿಷ್ಠಾ ಅಂತ ಹೇಳೋದು ಹೇಗೆ ಅಂತ ಅಂದರೆ, ಈಗ ವೇದಾಂತವನ್ನು ಹೇಳುವಂಥವರು ಅಥವಾ ಅಧ್ಯಾತ್ಮವನ್ನು ಹೇಳುವಾಗ ಈ ಬದುಕು ಶಾಶ್ವತ ಅಲ್ಲ ಅಂತಲೇ ಹೇಳ್ತಾರೆ ಅವರು. ಆದರೆ ಅದರ ಅರ್ಥ ಇದನ್ನು ಹೊಡೆದು ಹಾಕಿಬಿಡು ಅಂತ ಅಲ್ಲ ಅವರದ್ದು. ಈಗ ಈ ಜೀವನ ಶಾಶ್ವತ ಅಲ್ಲ ಅಂತ ಅವ್ರು ಹೇಳ್ತಾರೆ. ಅದರ ಅರ್ಥ ನಾಳೆ ಬೆಳಗ್ಗೆ ನಾನು ಆತ್ಮಹತ್ಯೆ ಮಾಡ್ಕೋಬೇಕಂದ್ರೆ ಅಲ್ಲ ಅಂತ, ಅದಲ್ಲ ಅಂತ. ಅದರ ಅರ್ಥ ಏನಂದರೆ ಇದು ಶಾಶ್ವತವಲ್ಲ ಅನ್ನೋದಕ್ಕೆ ಅರ್ಥ ಇದಕ್ಕೆ ಒಂದು ಸ್ಥಿತಿಯೇ ಇಲ್ಲ ಅಂತಲ್ಲ, ಇದು ನಿರಂತರವಾಗಿ ಇಲ್ಲ ಅಂತ, ಇದು ಚಿರಂತನವಾಗಿ ಇಲ್ಲ, ಎಂದೆಂದೂ ಇರೋದಿಲ್ಲ ಇದು ಅಂತ. ಯಾವತ್ತೋ ಒಂದು ದಿನ ಇದು ಮುಗಿಯತ್ತೆ ಅಂತ ಅಷ್ಟೇ ಅರ್ಥ. ಅದಕ್ಕೆ ಯಾವತ್ತೋ ಒಂದು ದಿನ ಮುಗಿಯತ್ತೆ ಅಂತಂದರೆ ಇವತ್ತು ಇದಕ್ಕೊಂದು ಅಸ್ತಿತ್ವ ಇದೆ, ನಾಳೆ ಇದೆ, ನಾಡಿದ್ದಿದೆ, ಯಾವತ್ತೋ ಒಂದು ದಿವಸ ಇಲ್ಲವಾಗತ್ತೆ ಅಂತ. ಆ ಇರುವಷ್ಟು ಕಾಲ ಇದೆಯಲ್ಲ, ಇದು ಒಂದು ವ್ಯವಸ್ಥಿತವಾಗಿರಬೇಕು ಜಗತ್ತು. ಅಂದರೆ ನಮ್ಮ ಬದುಕು ಮತ್ತು ಇಡೀ ಜಗತ್ತಿನ ಬದುಕು ಅನ್ನೋದಿದೆಯಲ್ಲ, ಅದು ವ್ಯವಸ್ಥಿತವಾಗಿರಬೇಕು ಅಂತ. ಇಲ್ಲದೇ ಇದ್ದರೆ ಅಧ್ಯಾತ್ಮ ಇಡೀ ಜಗತ್ತನ್ನು ಹಾಳುಗೆಡವಿ ಬಿಡಬೇಕಾಗಿತ್ತು. ಕರೆಕ್ಟ್ ಅಲ್ವಾ? ಈಗ ಸಂತರೋ ಇನ್ನೊಬ್ಬರು ಅಥವಾ ಅಧ್ಯಾತ್ಮ ಹೇಳಿದಾರಲ್ಲ, ಈ ಜಗತ್ತೆಲ್ಲ ಏನೂ ಇಲ್ಲ, ಅದರಿಂದ ಊರು ಬೇಡ, ಕೇರಿ ಬೇಡ, ಮನೆ ಬೇಡ, ರಾಜ ಬೇಡ, ಸರ್ಕಾರ ಬೇಡ, ವ್ಯವಸ್ಥೆ ಬೇಡ, ಏನು ಬೇಡ, ಎಲ್ಲ ಹಾಳು ಮಾಡಿ ತೆಗೆಯೋಣ ಅಂತ ರಾಕ್ಷಸರು ಯೋಚಿಸ್ತಾರಲ್ಲ. ಈಗ ಕ್ರೂರ ರಾಕ್ಷಸರುಗಳ ಕಥೆಗಳನ್ನು ನಾವು ನೋಡಿದಾಗ, ಪುರಾಣಗಳಲ್ಲೋ ರಾಮಾಯಣ ಮಹಾಭಾರತಗಳಲ್ಲಿ ನೋಡಿದಾಗ ಹಾಳು ಮಾಡ್ತಾರೆ ಅವರು. ಸುಂದರವಾಗಿದ್ದದ್ದನ್ನೆಲ್ಲ ಹಾಳು ಮಾಡ್ತಾರೆ. ಸುಂದರವಾಗಿದ್ದಂದ ಈ ರಾವಣ ಇದರಲ್ಲಿ ಇದಕ್ಕೆ ಹೋಗ್ತಾನೆ, ಇಡೀ ಜಗತ್ತನ್ನು ಗೆಲ್ಲಕ್ಕೆ ಅಂತ ಹೋಗ್ತಾನೆ. ಅವನು ಗೆಲ್ಲಕ್ಕೆ ಹೋದಾಗ ಏನು ಮಾಡ್ತಿದ್ದ ಅಂತ ಕೇಳಿದರೆ, ಯಾವ ಊರಿಗೆ ಹೋಗೋದೋ ಅಲ್ಲಿರೋ ಒಳ್ಳೆ ಉದ್ಯಾನಗಳನ್ನು ಹಾಳು ಮಾಡೋದು ಅಂತ. ಇವನಿಗೇನಿಲ್ಲ, ಆ ರಾಜನ ಗೆಲ್ಲಬೇಕು ಅನ್ನೋದು ಬೇರೆ, ರಾಜನ ಗೆದ್ದುಗೋ ಸೋತ್ಗೋ ಅದೊಂದು ವಿಷಯ ಆಯಿತು. ಹಾಗಲ್ಲ, ಊರು ಹಾಳು ಮಾಡೋದು, ಹೋಗಿ ಅಲ್ಲಿರೋ ಚೆನ್ನಾಗಿರೋದನ್ನೆಲ್ಲ ಉದ್ಯಾನಗಳನ್ನು, ರಸ್ತೆಗಳನ್ನು, ಮನೆಗಳನ್ನು ಕೆಡವಿ ಹೋಗ್ತಾ ಇರೋದು ಅಂತ. ಅಧ್ಯಾತ್ಮ ಈ ಥರ ಆಗಿಬಿಡ್ಬೇಕಾಗಿತ್ತು, ಆದರೆ ಅದಲ್ಲ ಅಂತ. ಇವರು ಈ ಅಧ್ಯಾತ್ಮವನ್ನೇನೂ ಹೇಳದೇ ಇದ್ದರು ಈ ರಾಕ್ಷಸಿ ಪ್ರವೃತ್ತಿಯವರು, ಅವರ ಮನಸ್ಸಿನಲ್ಲಿರೋದಿದೆ ಅಂತ. ಹಾಗಾಗಿ ಹಾಳು ಮಾಡ್ತಾರೆ ಅವರು. ಏನಿದೆ ಅಂದರೆ ಜಗತ್ತಿನ ಅಸ್ತಿತ್ವವನ್ನು ಅವರು ನಿರಾಕರಿಸ್ತಾರೆ ಅಂತ. ಹಾಗಾಗಿ ಏನು ಅಂದರೆ ಜಗತ್ತು ಚೆನ್ನಾಗಿರಬೇಕು ಅಂತಲೇ ಅನ್ಸೋದಿಲ್ಲ ಅವರಿಗೆ. ಜಗತ್ತು ಚೆನ್ನಾಗಿರಬೇಕು ಅಂತ ಅನ್ಸೋದಿಲ್ಲ. ಆದರೆ ಅಧ್ಯಾತ್ಮವಾದಿಗೆ ಜಗತ್ತು ಚೆನ್ನಾಗಿರಬೇಕು ಅಂತ ಅನ್ಸತ್ತೆ. ಅವನು ಇದು ಬಂಧನ, ಇದರಿಂದ ಬಿಡುಗಡೆ ಆಗಬೇಕು, ಮೋಕ್ಷಕ್ಕೆ ಹೋಗಬೇಕು ಅಂತಲೇ ಮಾತಾಡ್ತಾನೆ. ಅದರ ಅರ್ಥ ನಾಳೆ ಯಾರನ್ನು ಕತ್ತರಿಸು ಅಂತಲ್ಲ ಅಂತ, ಅವನ ಆ ದಾರಿಗೆ ಹೋಗೋದೇ ಇಲ್ಲ ಅಂತ. ಹಾಗಾಗಿ ಇದು ನಿರಂತರವಾಗಿ ನಿನಗೆ ಸಿಗೋದಿಲ್ಲ ಇದು. ಹಾಗಾಗಿ ಇದ್ದಷ್ಟು ಜನ ಚೆನ್ನಾಗೇ ಇರು, ಇದು ಉಳಿಲೇಬೇಕು, ಆದರೆ ಇದನ್ನೇ ನಂಬ್ಕೋಬೇಡ ಅಂತಷ್ಟೇ ಅವನ ಮಾತು ಅಂತ. ಆದರೆ ಇವರ ಯೋಚನೆಗಳು ಹಾಗಿರೋದಿಲ್ಲ ಅಂತ. ಜಗದಾಹುರನೀಶ್ವರಂ ಅಂತ. ಇನ್ನೊಂದೇನು ಅಂದರೆ ಜಗತ್ತಿಗೊಬ್ಬ ಒಡೆಯೇ ಇಲ್ಲ ಅಂತ ನಿಲುವಲ್ಲಿರ್ತಾರೆ ಅವರು ಅಂತ. ಅನೀಶ್ವರ ಜಗತ್ತು ಅಂತ. ಈಶ್ವರ ಅಂದರೆ ಆಳುವ ಒಬ್ಬ ಇದ್ದಾನೆ ಅಂತ, ಈಶಿತ
ಒಬ್ಬ ಆಳುವವ ಇದ್ದಾನೆ, ಇದರ ಯಜಮಾನನೊಬ್ಬ ಇದ್ದಾನೆ ಅನ್ನೋ ತರಹದಲ್ಲಿ, ನೋಡಿಕೊಳ್ಳುವವನೊಬ್ಬ ಇದ್ದಾನೆ ಅನ್ನೋ ಅರ್ಥದಲ್ಲಿ. ಯಜಮಾನ ಅನ್ನೋದಕ್ಕರ್ಥ, ಆಳುವವ ಅನ್ನೋದಕ್ಕರ್ಥ. ನಾವು ಇವತ್ತು ನೋಡಿದ ಹಾಗೆ ಆಳುವವ ಅಂತಂದರೆ ಏನು ಅಂದರೆ ಅವನೇನೋ ಇದನ್ನು ಮಾಡುವವನು ಅಂತ ಅಲ್ಲ. ಆಳುವವ ಅಂದರೆ ವಾಸ್ತವವಾಗಿ ನೋಡಿಕೊಳ್ಳುವವ ಅಂತ, ವ್ಯವಸ್ಥೆಯನ್ನು ನೋಡಿಕೊಳ್ಳುವವ ಅಂತ. ಅದರೇನಾಗಿದೆ, ಮನುಷ್ಯ ಅದನ್ನೆಲ್ಲ ಹಾಳು ಮಾಡ್ಕೊಳ್ತಾ ಈ ನೋಡಿಕೊಳ್ಳುವವರ ಕುರಿತೇ ಭಯ ಇರುತ್ತೆ, ಆಳುವವರ ಬಗ್ಗೆಯೇ ಭಯ ಇರುತ್ತೆ ನಮಗೆ. ಅಂದರೆ ಅದು ಸರ್ಕಾರದಲ್ಲಿರೋರು ಇರ್ಬೋದು, ಹಿಂದೆ ರಾಜ ಮಹಾರಾಜರುಗಳಿದ್ದಿರ್ಬೋದು, ಎಲ್ಲೇ ಅಂತ. ಈಗ ಒಂದು ಹಾಸ್ಟೆಲ್ ಅಂದರೆ ವಾರ್ಡನ್ ಅಂದರೆ ಭಯ, ಮೇಷ್ಟ್ರು ಅಂದರೆ ಭಯ, ಮನೇಲಿ ಅಪ್ಪ ಅಂದರೆ ಭಯ. ಈಗೆಲ್ಲ ಕಡಿಮೆ ಆಗಿದೆ ಅದು. ಮನೇಲಿ ಅಪ್ಪ ಅಂದರೆ ಭಯ ಅಂತ. ಈ ಭಯ ಅನ್ನೋದು ಏನು, ಯಾಕೆ ಹುಟ್ಕೊಳ್ತಾ ಇದೆ ಇವೆಲ್ಲ ಇಲ್ಲಿ ಅಂತ ಅಂದರೆ, ಅದು ಪೊಲೀಸ್ ಅಂದರೆ ಭಯ, ಸೈನ್ಯ ಅಂದರೆ ಭಯ. ಅಲ್ಲಿ ಭಯ ಯಾಕೆ ಹುಟ್ಕೊಳ್ತಾ ಇದೆ ಅಂದರೆ, ಅವನೇನು ಮಾಡಬೇಕಾಗಿತ್ತು, ಏನು ಮಾಡ್ತಾನೆ ಅವನು ಅಂದರೆ, ಇವರೆಲ್ಲ ನೋಡಿಕೊಳ್ಳುವವರು ಅಂತ, ವ್ಯವಸ್ಥೆ ಹಾಳಾಗದಂತೆ ನೋಡಿಕೊಳ್ಳುವವರು ಇವರು. ಹಾಗಾಗಿ ಆಳುವಿಕೆ ಅನ್ನೋದಕ್ಕೆ ಅರ್ಥ ಏನು ಅಂತಂದರೆ, ಹಾಳಾಗದಂತೆ ನೋಡಿಕೊಳ್ಳುವುದು ಅಂತ ಅರ್ಥ. ಇವರು ಜಗದಾಹುರನೀಶ್ವರಂ, ಈ ಜಗತ್ತು ಹಾಳಾಗದಂತೆ, ಈ ಜಗತ್ತು ಚೆನ್ನಾಗಿರುವಂತೆ ನೋಡಿಕೊಳ್ಳುವ ಒಬ್ಬನಿಲ್ಲ ಅಂತ ಹೇಳ್ತಾರೆ ಅಂತ. ಓಕೆ, ಹೌದಾ? ಅಂದರೆ ಅವನು ಈಗ ಇದರ ಮೇಲೆ ಯಾರೂ ಇಲ್ಲ, ಇದರ ಮೇಲೊಂದು ಶಕ್ತಿ ಇಲ್ಲ, ಒಂದು ಚೈತನ್ಯ ಇಲ್ಲ, ನಮ್ಮನ್ನು ಮೀರಿದ್ದಾದ ಒಂದು ಏನೂ ಇಲ್ಲ ಅನ್ನುವ ಭಾವ ಇದೆಯಲ್ಲ, ಅದು ಇದನ್ನು ಏನು ಮಾಡುತ್ತೆ ಅಂದರೆ ಅರಾಜಕವಾಗಿಸಿಬಿಡುತ್ತೆ ವ್ಯವಸ್ಥೆಯನ್ನು ಅಂತ. ಇವರಂತ ನಿರೀಶ್ವರವಾದಿಗಳು ಹಂಗಾದ್ರೆ. ಹಾಂ, ಚಾರ್ವಾಕರು ಅಂತ. ಹಾಂ, ಚಾರ್ವಾಕರನ್ನೇ ಅವನು ಇಲ್ಲಿ ಗಮನಿಸ್ಕೊಂಡು ಹೇಳ್ತಾ ಇದ್ದಾನೆ. ಆದರೆ ಈ ಚಾರ್ವಾಕ ಸಿದ್ಧಾಂತ ಇದ್ದವರೆಲ್ಲ ಹೀಗೆ ಅಂತ ಅರ್ಥ ಅಲ್ಲ. ಚಾರ್ವಾಕ ಸಿದ್ಧಾಂತ ಇದ್ದವರೆಲ್ಲ ಹೀಗೆ ಅಂತಲ್ಲ, ಆದರೆ ಚಾರ್ವಾಕ ಸಿದ್ಧಾಂತ ಇದಕ್ಕೆ ತಂದು ನಿಲ್ಲಿಸಿಬಿಡತ್ತೆ ಅಂತ, ವ್ಯವಸ್ಥೆಯನ್ನು ಅರಾಜಕಗೊಳಿಸಿಬಿಡತ್ತೆ ಅಂತ. ಚಾರ್ವಾಕರು ಈ ಬದುಕಿನ ಬಗ್ಗೆ ಅವ್ರಿಗೆ ವ್ಯಾಮೋಹ ಇದೆ. ಅವರು ಸಾಲ ಮಾಡಿ ತುಪ್ಪ ತಿನ್ನು ಅನ್ನೋದು, ಇಲ್ಲಿ ನೀನು ಖುಷಿಯಾಗಿರೋ ಅನ್ನೋದು ಹೇಳ್ತಾರೆ. ಇಲ್ಲಿ ಹಾಳು ಮಾಡು ಅಂತ ಹೇಳಲ್ಲ ಅವರು. ಅಲ್ಲೇ ಹಾಳು ಮಾಡೋದು ಬಂದ್ಬಿಡ್ತು ಅಂತ. ಈಗ ಸಾಲ ಮಾಡಿ ತುಪ್ಪ ತಿನ್ನು ಅಂತ ಅಂದಾಗ ಏನಂದರೆ, ಕಂಡರ ದುಡ್ಡಲ್ಲಿ ತುಪ್ಪ ತಿನ್ನು ಅಂತ ಹೇಳಿದಾಗಾಯ್ತು. ಅವನ ಬೆವರಿನ ದುಡ್ಡಲ್ಲಿ ನೀನು ಮಜಾ ಮಾಡು ಅಂತ ಹೇಳಿದಾಗ ಈ ಎಲ್ಲರೂ ಇದಕ್ಕೆ ಹೊರಟ್ರೆ ಅವ್ಯವಸ್ಥೆ. ನಾಳೆ ಸಾಲ ಹುಟ್ಟಲ್ಲ ಅಂತಂದಾಗ ಏನಾಗುತ್ತೆ ಅಂದರೆ, ದರೋಡೆ ಮಾಡುವಂತ ಅಲ್ಲಿಗೆ ಹೋಗ್ಬಿಡುತ್ತೆ. ಯಾಕೆಂದರೆ ನಿನ್ನ ದುಡ್ಡು ಅವನ ದುಡ್ಡು ಅಂತೇನಿಲ್ಲ ಇಲ್ಲಿ. ನಿನ್ನ ದುಡ್ಡು ಅವನ ದುಡ್ಡು ಅಂತ ಬರೋದು ಪಾಪ ಪುಣ್ಯ ಜನ್ಮಾಂತರ ಕತೆ ಅಂತಿದ್ದಾಗ ಅವೇನೂ ಇಲ್ಲ. ಇಲ್ಲಿರೋದೆಲ್ಲ ಅನುಭವಿಸೋದಕ್ಕೆ ಇರೋದು. ನೀನು ಅನುಭವಿಸು, ಅವನು ಅನುಭವಿಸ್ತಾನೆ ಅಂತ ಹೊರಟು ಬಿಟ್ಟರೆ ಏನಾಗುತ್ತೆ ಅಂದರೆ, ಯಾರ ಹತ್ರ ಇದ್ದಿದ್ದನ್ನು ಯಾರೋ ಕಿತ್ಕೋಬೋದು. ಇದು ಕಾಡಿನ ನ್ಯಾಯ ಅಂತ ಕರೀತಾರಲ್ಲ, ಸಾಮರ್ಥ್ಯ ಇದ್ದವನು ಕಿತ್ಕೊಂಡು ತಿಂತಾನೆ ಅಂತ ಆಗ್ಬಿಡುತ್ತೆ. ದುರ್ಬಲನಿಗೊಂದು ಬದುಕಿದೆ, ಸಮಾನ ಬದುಕಿದೆ ಅನ್ನೋ ಅಂಶ ಕಿತ್ಕೊಂಡು ಹೋಗ್ಬಿಡುತ್ತೆ ಅಂತ. ಹಾಗಾಗಿ ಚಾರ್ವಾಕ ಸಿದ್ಧಾಂತದಲ್ಲಿರೋ ದೊಡ್ಡ ಲೋಪ ಅದು ಅಂತ. ಅದನ್ನೇ ಹಾಗೆ ಸ್ವೀಕಾರ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ, ಯಾವುದೂ ಇಲ್ಲ ಅಂತಂದಾಗ, ಸುಖ ಪಡೋದಷ್ಟೇ ಬದುಕಿನ ಗುರಿ ಅಂತಂದಾಗ, ಅದಕ್ಕೆ ಚೌಕಟ್ಟು ತರೋದು ಎಲ್ಲಿಂದ ಅಂತ, ಚೌಕಟ್ಟು ಉಳ್ಕೊಳ್ಳೋದೇ ಇಲ್ಲ. ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ. ಈ ಜಗತ್ತು ಈಗ ಭಗವಂತನಿಂದ ಸೃಷ್ಟಿಯಾಯಿತು, ಈಶ್ವರನಿಂದ ಸೃಷ್ಟಿಯಾಯಿತು ಅನ್ನೋ ಮಾತಿದೆಯಲ್ಲ, ಅದನ್ನು ಒಪ್ಪೋದಿಲ್ಲ ಅವರು. ಅವ್ರೇನು ಹೇಳ್ತಾರೆ ಅಂದರೆ, ಜಗತ್ತು ಸೃಷ್ಟಿಯಾಗಿದ್ದು ಕಾಮದಿಂದಾಗಿ ಅಂತ ಹೇಳ್ತಾರೆ ಅಂತ. ಕಾಮಹೈತುಕಂ ಅಂತ. ಹೇತು ಅಂದರೆ ಕಾರಣ. ಜಗತ್ತು ಹೇಗೆ ಸೃಷ್ಟಿಯಾಗತ್ತೆ ಅಂತ ಅಂದರೆ, ಅಧ್ಯಾತ್ಮ ಹೇಳುತ್ತೆ, ತತ್ವಶಾಸ್ತ್ರ ಹೇಳುತ್ತೆ, ಒಬ್ಬ ಮೇಲಿದ್ದಾನೆ, ಅವನು ಈ ಜಗತ್ತನ್ನು ಸೃಷ್ಟಿಸ್ತಾನೆ, ಇದನ್ನು ವ್ಯವಸ್ಥೆಗೊಳಿಸ್ತಾನೆ, ನಡೆಸ್ತಾನೆ ಅಂತ. ಅವ್ರ ಪ್ರಕಾರ ಅಂಥದ್ದೆಲ್ಲ ಏನೂ ಇಲ್ಲ. ಒಂದು ದೇಹಕ್ಕೊಂದು ಬಯಕೆ ಹುಟ್ಕೊಳ್ಳುತ್ತೆ, ಒಂದು ಲೈಂಗಿಕ ಆಸಕ್ತಿ ಹುಟ್ಕೊಳ್ಳುತ್ತೆ. ಎಲ್ಲ ಜೀವಿಗಳು ಲೈಂಗಿಕ ಆಸಕ್ತಿಯ ಕಾರಣದಿಂದಾಗಿ ಜೀವಿ ಹುಟ್ಕೊಳ್ಳುತ್ತೆ, ಒಂದು ಮಗು ಹುಟ್ಕೊಳ್ಳುತ್ತೆ ಅನ್ನೋದು ಬಿಟ್ಟರೆ ಅದ್ರಲ್ಲಿ ಮತ್ತೇನೂ ಇಲ್ಲ ಅಂತ. ಹಾಗಾಗಿ ಈ ಜಗತ್ತೇನು ಅಂತ ಅಂದರೆ ಒಂದು ಕಾಮದ ಫಲಿತಾಂಶ ಅಷ್ಟೇ ಅಂತ. ಯಾವುದೇ ಜೀವಿ ಇದ್ದರೂ ದೇಹದ ಹಸಿವು ನಿವಾರಣೆಗಾಗಿ ಒಂದು ಕ್ರಿಯೆ ಆಯಿತು, ಆ ಕ್ರಿಯೆಯಿಂದಾಗಿ ಇನ್ನೊಂದು ಜೀವ ಹುಟ್ಟುಕೊಳ್ಳುತ್ತೆ ಅಂತ ಅಷ್ಟಕ್ಕೆ ತಂದು ನಿಲ್ಲಿಸ್ತಾರೆ ಅವರು ಅಂತ. ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋಲ್ಪಬುದ್ಧಯ ಪ್ರಭವಂತ್ಯುಗ್ರಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಈ ದೃಷ್ಟಿ ಯಾರಿಗೆ ಬಂದಿರುತ್ತೋ ಅವರಿಗೆ ಏತಾಂ ದೃಷ್ಟಿಂ ಅವಷ್ಟಭ್ಯ. ಈ ದೃಷ್ಟಿ ಬಂದವರು ಅಂದರೆ ಈ ದರ್ಶನ, ಈ ನೋಟ ಬಂದವರು ಏನು ಮಾಡ್ತಾರೆ ಅಂದರೆ, ಇವರು ಕ್ರೂರ ಕರ್ಮಿಗಳಾಗ್ತಾರೆ ಅಂತ ಕರೀತಾನೆ. ಪ್ರಭವಂತಿ ಉಗ್ರಕರ್ಮಾಣ ಅಂತ. ಅಂದರೆ
ಇದಕ್ಕೆ ಯಾರೂ ಇಲ್ಲ, ಹೇಳೋರು ಕೇಳೋರಿಲ್ಲ, ಇದಕ್ಕೊಂದು ವ್ಯವಸ್ಥೆ ಇಲ್ಲ ಅಂತ ಅಂದಾಗ ಸಾಲ ಮಾಡಿ ತುಪ್ಪ ತಿನ್ನೋ ಅನ್ನೋ ನಿರ್ಣಯಕ್ಕೆ ಬಂದಾಗ ಕಿತ್ಕೊಂಡು ತಿನ್ನೋದು ಅಂತ ಬಂದುಬಿಟ್ರೆ ಏನಾಗುತ್ತೆ ಅಂದರೆ ಉಗ್ರಕರ್ಮಿಗಳಾಗ್ತಾರೆ ನೆಕ್ಸ್ಟು ಅಂತಂದರೆ ಕ್ರೂರಕರ್ಮಿಗಳು ಆಗ್ತಾರೆ ಅಂತ. ಅಂದರೆ ಯಾರ ತಲೆ ಹೊಡೆದಾದರೂ ಹಣ ಮಾಡಬಹುದು, ಯಾರನ್ನು ಕೊಂದು ಯಾರಿದ್ದನ್ನಾರು ಕಿತ್ಕೋಬೋದು, ಯಾರ ಜಾಗಕ್ಕೆ ಬೇಕಿದ್ರೂ ನಾವು ನಮ್ಮ ಸಾಮರ್ಥ್ಯವನ್ನು ಬಲವನ್ನು ಉಪಯೋಗಿಸಿ ಅವ್ರ ಜಮೀನನ್ನು ನಮ್ಮದು ಅಂತ ಮಾಡ್ಕೋಬೋದು, ಬೇಲಿ ಹಾಕ್ಕೋಬೋದು. ನಡೆಯುತ್ತಲ್ಲ ಜಗತ್ತಿನಲ್ಲಿ. ಇಡೀ ನಮ್ಮ ಕಾನೂನು ಅನ್ನೋದು ಏನು ಮಾಡ್ತಾ ಇರುತ್ತೆ ಅಂತ ಅಂದರೆ, ಕಾನೂನು, ಪೊಲೀಸು, ಕೋರ್ಟು ಅನ್ನೋದು ಏನು ಮಾಡ್ತಾ ಇರುತ್ತೆ ಅಂದರೆ ಇನ್ನೊಬ್ಬನದ್ದನ್ನು ಮತ್ತೊಬ್ಬ ಕಿತ್ಕೊಳ್ಳೋದ ಇರೋ ಹಾಗೆ ನೋಡ್ತಾ ಇರುತ್ತಲ್ವ. ಅದು ಏನೇ ಇರಲಿ, ಅದು ಯಾರಿಗೊಬ್ಬ ಪ್ರಮೋಷನ್ ಸಿಗಬೇಕಾದವನೇ ಸಿಗಲಿಲ್ಲ ಅಂತ ಇರೋದಾಗಿರ್ಬೋದು, ಅವನ ಭೂಮಿ ಅವನಿಗೆ ಉಳಿಬೇಕು ಅಂತ ಅನ್ನೋದಾಗಿರ್ಬೋದು, ಅಥವಾ ಇಷ್ಟು ಮೋಸಗಳು ನಡೆಯುತ್ತಲ್ಲ, ಫ್ರಾಡ್ಗಳು ನಡೆಯುತ್ತಲ್ಲ ಎಷ್ಟು, ಇದನ್ನು ರಕ್ಷಣೆ ಮಾಡೋದಕ್ಕೆ ಅಂತಲೇ ಇಡೀ ವ್ಯವಸ್ಥೆ ಕೆಲಸ ಮಾಡ್ತಾ ಇರುತ್ತೆ. ಅಂದರೆ ಒಟ್ಟು ಇಡೀ ವ್ಯವಸ್ಥೆ ಏನು ಮಾಡ್ತಾ ಇದೆ, ಆಳುವವರು ಮಾಡ್ತಾ ಇದ್ದಾರೆ ಅಂದರೆ ಇಷ್ಟೇ. ಅಲ್ಲಿ ಸೈನ್ಯ ನಿಂತ್ಕೊಂಡು ಕಾಪಾಡ್ತಾ ಇದೆ ಅಂದರೆ ಅದು ಅವರ ಹಕ್ಕು, ಈ ಗಡಿಯ ಒಳಗಿರೋರ ಹಕ್ಕು. ಅವರು ಅದನ್ನು ಅನುಭವಿಸಬೇಕೇ ಹೊರತು ನೀನು ಬರಬೇಡ, ನಿನ್ನ ಹಕ್ಕು ಗಡಿಯ ಆಚೆಯದ್ದು ಅಂತಲೇ ಸೈನ್ಯ ಹೇಳುತ್ತಲ್ವ ಅಂತ. ಹಾಗಾಗಿ ಅದಿಲ್ಲದೆ ಕ್ರೂರಕರ್ಮಿಗಳಾಗಿ ಇವರು ಜಗತಃ ಕ್ಷಯಾಯ ಅಹಿತಾಹ, ಜಗತ್ತಿಗೆ ಅಹಿತರಾಗಿ ಹಿತೈಷಿಗಳಾಗದೆ ಜಗತ್ತಿನ ನಾಶಕ್ಕೆ ಮುಂದುವರೆದು ಬಿಡ್ತಾರೆ ಅಂತ ಅದನ್ನೇ ಹೇಳ್ತಾ ಇರೋದು. ಅಂದರೆ ಈ ಮನೋಭಾವ ಏನು ಮಾಡುತ್ತೆ, ಚಾರ್ವಾಕ ಮನೋಭಾವ ಅಂತ ಅಂದರೆ, ನಾಳೆ ಒಂದು ದಿನ ಎಲ್ಲರೂ ಇಷ್ಟೇ ಅಲ್ವಾ ಬದುಕು ಅಂದರೆ ಅಂತ ಬಂದುಬಿಟ್ರೆ ನಿರ್ಣಯಕ್ಕೆ, ನಾನು ಸುಖ ಪಡೋದಷ್ಟೇ ನನ್ನ ಬದುಕು ಅನ್ನೋ ನಿರ್ಣಯಕ್ಕೆ ಬಂದರೆ ಪಕ್ಕದವನಿಗೆ ಏನಾದರೂ ಸಮಸ್ಯೆ ಇಲ್ಲ ಅಂತ. ಇಲ್ಲಿ ಗಮನಿಸಬೇಕಾದ್ದೇನು ಅಂತ ಅಂದರೆ, ಈ ಚಾರ್ವಾಕರು ಅಂತ ಯಾರೋ ಇದ್ದಾರೆ, ನಾವೆಲ್ಲ ಚಾರ್ವಾಕರಲ್ಲ, ನಾವೆಲ್ಲ ದೇವರನ್ನು ನಂಬುತ್ತೇವೆ ಅಥವಾ ಇನ್ನೊಂದನ್ನು ನಂಬುತ್ತೇವೆ ಅಂತ ನಾವು ಅಂದ್ಕೊಂಡ್ಬಿಡಬಾರ್ದು. ಚಾರ್ವಾಕತನ ನಮ್ಮಲ್ಲೂ ಇರುತ್ತೆ. ಈಗ ಈ ಕ್ಯೂ ನಿಲ್ಲೋದು ಇನ್ನೊಂದೋ ಮಾಡುವಾಗ ನೋಡಬೇಕು, ಒಂದು ಸಣ್ಣ ವರ್ತನೆ ಹೇಳೋದು. ಈ ಕೈ ಹಿಂಗಿರುತ್ತೆ, ಗಮನಿಸಿರ್ಬೋದು ನೀವು. ಅವನು ಹಿಂಗೆ ತಳ್ತಾನೇ ಇರ್ತಾನೆ ಮತ್ತೊಬ್ಬನ್ನ ಅಂತ. ಈ ತಳ್ತಾನೆ ಇರೋದು ಯಾಕೆ ಅಂತ ಅಂದರೆ, ನಾನೊಬ್ಬನೇ ಅಂತ, ನಾನು ಮುಂದೆ ಹೋಗಬೇಕು, ಇದು ನನಗೆ ಮಾತ್ರ ಬೇಕು, ನಾನು ಇದನ್ನು ನಿನಗಿಂತ ಮೊದಲು ಪಡ್ಕೋತೀನಿ, ನಿನಗೆ ಆಮೇಲೆ ಸಿಗತ್ತೋ ಸಿಗಲ್ಲೋ ನನಗೆ ಸಂಬಂಧ ಇಲ್ಲ, ನಂದಂತೂ ನಾನು ತೊಗೊಂಡು ಹೋಗ್ಬಿಡ್ತೀನಿ ಅಂತ. ಬಸ್ಸಲ್ಲಿ ಸೀಟ್ ಹಿಡೋದಕ್ಕೆ ಹೋಗೋದು ಅನ್ನೋ ಥರ ಸಣ್ಣ ಅಂಶಗಳಿವೆಯಲ್ಲ, ಈ ಕಡಿಮೆ ಆಗಿರ್ಬೋದು ಒಂದಿಷ್ಟು. ಬಸ್ಸಲ್ಲಿ ಸೀಟ್ ಹಿಡಿಯೋದಕ್ಕೆ ಓಡೋದು ಮೊದಲೆಲ್ಲ ಭಾರಿ ಇರ್ತಿತ್ತಲ್ಲ, ನಿಮಗಂತೂ ಭಾಳ ಚೆನ್ನಾಗಿ ಗೊತ್ತಿರುತ್ತೆ ಅದು. ಟವೆಲ್ ಹಾಕೋದು ಕಿಟಕಿಯಿಂದ ಅಂತ ಏನೇನೋ ಅಂತ. ಈ ತರಹದ ವರ್ತನೆಗಳಲ್ಲೂ ಕೂಡ ಅದಿದೆ ಅಂತ. ಅದು ಅಂದರೆ ನಾನು ನನ್ನದಾಗಿಸಿಕೊಳ್ತೇನೆ ಎಲ್ಲವನ್ನ ಅಂತ, ಅದಕ್ಕೊಂದು ನ್ಯಾಯವಾದ ಅಥವಾ ಎಲ್ಲರಿಗೂ ಹಂಚಿ ನಿನಗಷ್ಟು ನನಗಷ್ಟು ಅನ್ನುವ ಯಾವ ಭಾವವೂ ಇಲ್ಲದ, ನನಗೆ ಅಂತ ನಾನು ಮೊದಲು ಬಂದು ಕೂತಿರೋದ್ರಿಂದ ನನ್ನ ಸೀಟ್ ಇದು ಅಂತ. ಈಗ ಬಸ್ಸಲ್ಲಿ ಸೀಟ್ ಯಾರದ್ದು ಅನ್ನೋ ತೀರ್ಮಾನ ಹೆಂಗೆ ಅಂತ, ನಾನು ಕೂತಿರೋದ್ರಿಂದ ನನ್ನ ಸೀಟು ಅಂತ. ಅದ್ರ ಬದಲು ನಾನು ಸ್ವಲ್ಪ ಹೊತ್ತು ಕೂತ್ಕೋತೀನಿ, ನೀನು ನಿಂತ್ಕೊಂಡಿದೆಯಲ್ಲ, ನೀನು ಸ್ವಲ್ಪ ಹೊತ್ತು ಕೂತ್ಕೋ ಅನ್ನೋ ಥರದ್ದು ವ್ಯವಸ್ಥೆಗಳು ಎಲ್ಲಿರುತ್ತೆ ಅಂತ. ಅವಾಗಿಂದ ನಿಂತ್ಕೊಂಡಿದ್ದೀರಲ್ಲ, ಸ್ವಲ್ಪ ನೀವು ಕೂತ್ಕೊಳ್ಳಿ ಅಂತ. ಈಗ ನನ್ನ ಸೀಟು ಅಂತ, ಈಗ ನನ್ನ ಸೀಟು ಅಂತ ಹೆಂಗೆ ಬಂತು? ಇವನು ಕೊಟ್ಟಷ್ಟೇ ದುಡ್ಡು, ಸೀಟಲ್ಲಿ ಕೂತ್ಕೊಂಡು ಅವ್ನು ಕೊಟ್ಟಷ್ಟೇ ಟಿಕೆಟಿಗೆ ದುಡ್ಡನ್ನು ನಿಂತ್ಕೊಂಡವನು ಕೊಟ್ಟಿದ್ದಾನೆ. ಅದರ ಲಾಜಿಕ್ ಇಷ್ಟೇ, ಮೊದಲು ಬಂದು ಸೀಟ್ ಹಿಡ್ಕೊಂಡವನಿಗೆ ಸೀಟು ಅಂತ. ಅವ್ನು ಹಿಡ್ಕೋಬೋದು, ಇಲ್ಲ ಖರ್ಚೀಫ್ ಹಾಕ್ಬೋದು, ಇಲ್ಲ ಮಗನ ಬೇಕಾದ್ರೆ ಒಳಗಡೆ ಇಳಿಸ್ಬೋದು ಕಿಟಕಿಯಿಂದ. ಚಪ್ಪಲಿ ಗಿಪ್ಲಿ ಎಲ್ಲ ಹಾಕೋದು, ಏನೇನೆಲ್ಲ ಮಾಡ್ತಿದ್ರು. ಈಗ ಫ್ರೀ ಬಂದಮೇಲೆ ಸ್ವಲ್ಪ ಹೆಣ್ಮಕ್ಳ ಮಧ್ಯೆ ಜಗಳ ಆಗ್ತದೆ, ಆ ವಿಡಿಯೋಗಳು ಬರ್ತಾ ಇರೋದ್ರಿಂದ ಹೇಳ್ತಾ ಇರೋದು. ಈ ಬಸ್ಸಿಂದು ಉದಾಹರಣೆ ತಗೊಳ್ತಾ ಇರೋದು ಯಾಕೆ ಅಂದರೆ, ಇದು ನಮಗೆ ಸುಲಭಕ್ಕೆ ಅರ್ಥ ಆಗುತ್ತೆ ಅಂತ. ನಾವು ಎಲ್ಲ ಕಡೆ ಅವಕಾಶಗಳನ್ನು ಹೀಗೆ ಈ ಗ್ರ್ಯಾಬ್ ಮಾಡೋದು ಅಂತ ಒಂದು ಇದೆಯಲ್ಲ, ಕಿತ್ತುಕೊಳ್ಳೋದು ಅಂತ ಒಂದು ಇದೆಯಲ್ಲ, ಅಭ್ಯಾಸ ನಮಗೆ ಇದ್ದೇ ಇರುತ್ತೆ. ಅದು ಮನುಷ್ಯನಿಗೆ ಎಲ್ಲಾದರೂ ಒಂದು ಕಡೆ ಅವಕಾಶ ಕಿತ್ಕೊಳ್ಳೋದು ಅನ್ನೋದು ಇದ್ದೇ ಇರುತ್ತೆ. ಇದು ಚಾರ್ವಾಕತನದ ಪರಿಣಾಮ ಅಂತ. ಅಂದರೆ ಎಲ್ಲೋ ಒಂದು ಕಡೆಗೆ ನಾವು ಇದನ್ನೆಲ್ಲ ಒಪ್ಪಿಕೊಂಡೂ ಕೂಡ ಎಲ್ಲೋ ಒಂದಿಷ್ಟು ಚಾರ್ವಾಕತನ ಅನ್ನೋದು ಇದ್ದೇ ಇರುತ್ತೆ. ಎಲ್ಲರಲ್ಲೂ ಚಾರ್ವಾಕತನ ಅಂತ ಇದ್ದೇ ಇರುತ್ತೆ ಅಂತ. ಅಂದರೆ 100% ಅಂತಲ್ಲ, ಎಲ್ಲರಲ್ಲೂ ಅಂದರೆ 99% ಜನರಲ್ಲಿ ಇದ್ದೇ ಇರುತ್ತೆ. ಒಂದೊಮ್ಮೆ ಇಲ್ಲ ಅಂತ ಅಂದರೆ ಅವನು ತಪ್ಪೇ ಮಾಡೋಲ್ಲ ಅಂತ. ಅದು ನಮ್ಮ ಗುರುಗಳು ರಾಮಭದ್ರಾಚಾರ್ಯ ಭಾಳ ಚೆನ್ನಾಗಿ ಹೇಳ್ತಾ ಇದ್ರು ಅಂತ. ಒಬ್ಬನೇ ಇದ್ದಾಗ ಮನೆಯಲ್ಲಿ ಬಾಗಿಲ ಸಂದಿಯಲ್ಲೂ ತಪ್ಪು ಮಾಡಿಲ್ಲವ ಅಂತ. ಈಗ ಅವನನ್ನು ನೀವು ಸಜ್ಜನ ಅಂತ ಪರಿಗಣಿಸಬೇಕಿದ್ರೆ, ಒಬ್ಬನನ್ನು ಆಸ್ತಿಕ ಅಂತ ಪರಿಗಣಿಸಬೇಕಿದ್ರೆ, ಅಂದರೆ ಇದನ್ನೆಲ್ಲ ನೋಡುವ ಒಬ್ಬ ಇದ್ದಾನೆ, ಇದನ್ನು ಆಳುವ ಒಬ್ಬ ಇದ್ದಾನೆ, ಅವನು ಪಾಪ ಪುಣ್ಯಗಳನ್ನು ನಿರ್ಣಯಿಸ್ತಾನೆ, ನಮಗೆ ನಾಳೆ ಇಂತಹ ಪಾಪ ಬರುತ್ತೆ ಅನ್ನೋದು ನಿಜವಾದ ಆಸ್ತಿಕತೆ ಅನ್ನೋದಿದ್ದರೆ ಒಬ್ಬಂಟಿ ಇದ್ದಾಗಲೂ ತಪ್ಪು ಮಾಡೋಲ್ಲ ಅಂತ. ಸಮೂಹದಲ್ಲಿ ತಪ್ಪು ಮಾಡೋಲ್ಲ ಅನ್ನೋದು ಒಂದು ಸಹಜ. 2 ಕಾರಣ. ಒಂದು ಮರ್ಯಾದೆ ಪ್ರಶ್ನೆ, 2ನೇದು ಶಿಕ್ಷೆಯ ಭಯ.
ಆದರೆ ಸಾಕ್ಷಿಗಳೇ ಇಲ್ಲ ಅಂತ ಅನ್ನಿಸಿದಾಗಲೂ ಒಬ್ಬ ತಪ್ಪು ಮಾಡಲ್ಲ ಅನ್ನೋದ್ರ ಮೇಲೆ ನಿರ್ಣಯ ಆಗತ್ತೆ ಅಂತ. ತಪ್ಪು ಮಾಡಲ್ವ ಅನ್ನೋದು ನಿರ್ಣಯ ಆಗತ್ತೆ ಅಂತ. ಹಾಗಾಗಿ ಆ ಮಟ್ಟಿಗೆ ಅಂತ ಯೋಚನೆ ಮಾಡಿದಾಗ ನಾವು ಆ ಮಟ್ಟಿಗ ಅಂತ ನಮ್ಮನ್ನೇ ನಾವು ವಿಮರ್ಶೆಗೆ ಒಳಪಡಿಸ್ಕೊಂಡ್ರೆ ಈ ಥರದ ಚಾರ್ವಾಕತನ ನಮ್ಮಲ್ಲೂ ಇದ್ದಿರುತ್ತೆ ಅನ್ನೋದು ಗೊತ್ತಾಗತ್ತೆ ಅಂತ. ಹಾಗಾಗಿ ಇದು ಯಾರಿಗೋ ರಾವಣನ ಬಗ್ಗೆ ದುರ್ಯೋಧನನ ಬಗ್ಗೆ ಹೇಳ್ತಾ ಇರೋದೇನೂ ಅಲ್ವೇ ಅಲ್ಲ ಅಂತ. ಕಾಮಮಾಶ್ರಿತ್ಯ ದುಷ್ಪೂರಂ ದಂಭಮಾನ ಮದಾನ್ವಿತಾ ಮೋಹಾದ್ ಗೃಹೀತ್ವಾ ಸದ್ಗ್ರಾಹಾನ್ ಪ್ರವರ್ತಂತೆ ಶುಚಿವ್ರತಾಃ. ಆಸೆ ಒಂದೇ ಉಳಿಯುತ್ತೆ ಅವರಿಗೆ, ಆಸೆ ಒಂದೇ, ಕಾಮಂ ಆಶ್ರಿತ್ಯ. ಈ ಥರದವ್ರು ಹೇಗಿರ್ತಾರೆ ಅಂದರೆ, ನನಗೇನೋ ಸಿಗಬೇಕು, ನನಗೊಂದು ಬಯಕೆ ಹುಟ್ಟಿದೆ, ನಾನು ಇದನ್ನು ತೀರಿಸ್ಕೊಳ್ಬೇಕಷ್ಟೇ, ಉಳಿದಿದ್ದು ಸಂಬಂಧ ಇಲ್ಲ, ಪಕ್ಕದವನ ಬದುಕೇನೋ ಪಕ್ಕದ ವ್ಯವಸ್ಥೆಯ ಬದುಕೇನೋ ಅನ್ನುವ ಯಾವುದೂ ತನಗೆ ಸಂಬಂಧ ಇಲ್ಲ ಅಂತ. ಅದನ್ನು ಹೇಳುವಾಗ ಹೇಳ್ತಾನೆ ಅವನು, ಕಾಮಂ ಆಶ್ರಿತ್ಯ ದುಷ್ಪೂರಂ ಅಂತ, ಅಂದರೆ ಪೂರೈಸಲಾಗದ ಅನ್ನುವ ಅರ್ಥದಲ್ಲಿ, ಮುಗಿಯದ ಆಸೆಗಳು ಅಂತ. ಅದಕ್ಕೊಂದು ಎಂಡ್ ಅಂತ ಇಲ್ಲ, ಎಂಡ್ಲೆಸ್ ಅದು ಅಂತ. ಅಷ್ಟು ಆಸೆಗಳನ್ನು ಇಟ್ಟುಕೊಂಡು ಹೋಗ್ತಲೇ ಇರ್ತಾರೆ ಇವರು ಅಂತ. ಒಂದು ಆಸೆ ಅದನ್ನು ಈಡೇರಿಸ್ಕೊಳ್ಳೋದು, ಇನ್ನೊಂದು ಆಸೆ ಇನ್ನೊಂದು ಆಸೆ ಇನ್ನೊಂದು ಆಸೆ ಅಂತ ಬರ್ತಾ ಇರುತ್ತೆ. ನನ್ನಾಸೆ ಈಡೇರಬೇಕು ಅನ್ನೋದು ಮಾತ್ರ ಉಳ್ಕೊಂಬಿಡುತ್ತೆ ಅವರಿಗೆ ಅಂತ. ದಂಭಮಾನ ಮದಾನ್ವಿತಾ. ಯಾವಾಗ ಈ ಆಸೆಗಳೆಲ್ಲ ಹುಟ್ಟುಕೊಂಡ್ವೋ ಅದರ ನಂತರ ಮೊದಲು ಹೇಳಿದ್ನಲ್ಲ ಅದೆಲ್ಲ ಬಂದ್ಬಿಡುತ್ತೆ. ದಂಭ, ಮದ, ಮಾನ ಅಂದರೆ ಅತಿಮಾನ, ಅಭಿಮಾನ ಅಂತ ಕರೆದ್ನಲ್ಲ ಅದು, ದುರಹಂಕಾರ, ಅವೆಲ್ಲವೂ ಬಂದುಬಿಡತ್ತೆ. ಇದರ ಜೊತೆಗೆ ಏನಾಗುತ್ತೆ ಅಂದರೆ ಒಂದು ಅಜ್ಞಾನ ಅಂತ ಹೇಳಿದ್ನಲ್ಲ ಅದು ಬರುತ್ತೆ. ಮೋಹಾದ್ ಗೃಹೀತ್ವ ಸದ್ಗ್ರಾಹಾನ್ ಅಂತ, ಅಂದರೆ ಯಾವುದನ್ನು ಹೇಗೆ ತೆಗೆದುಕೊಳ್ಬೇಕೋ ಹಾಗೆ ತೆಗೆದುಕೊಳ್ಳೋದೇ ಇಲ್ಲ ಅಂತ. ಅಜ್ಞಾನದಿಂದಲೇ ತೆಗೆದುಕೊಳ್ಳೋದು ಎಲ್ಲವನ್ನು ಅಂತಂದರೆ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು ಅಂತ. ಎಲ್ಲವನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಪ್ರವರ್ತಂತೆ ಅಶುಚಿವ್ರತಾಃ. ಈ ಅಶುದ್ಧಿ ಅನ್ನೋದಿದೆಯಲ್ಲ ಅದು ವ್ರತತ್ತರ ಆಗಿಬಿಡತ್ತೆ ಅವರಿಗೆ ಅಂತ. ಅಂದರೆ ಅಶುದ್ಧಿ ಅನ್ನೋದು ಅಂತರಂಗದ ಅಶುದ್ಧಿ, ಮೋಸ ಮಾಡೋದು ಇನ್ನೊಂದು. ಈ ವ್ರತ ಅಂದರೆ ಏನು ಅಂತ ಕೇಳಿದರೆ ಅದನ್ನು ಬಿಡೋದೇ ಇಲ್ಲ ಅನ್ನೋದಕ್ಕೆ ವ್ರತ ಅಂತ ಹೆಸರು. ಏನೋ ಒಂದನ್ನು ಮಾಡಬೇಕು, ಮಾಡಲೇಬೇಕು ಅಂತಂದರೆ ಅದಕ್ಕೆ ವ್ರತ ಅಂತ ಹೆಸರು. ವ್ರತದಂತೆ ಪಾಲಿಸಿದನು, ವ್ರತದಂತೆ ಪಾಲಿಸಿದನು ಅಂತ. ಅಶುಚಿವ್ರತಃ ಅಂತ ಶಬ್ದ ಬಳಸ್ತಾನೆ ಇವನು. ಅಂದರೆ ಮೋಸ ಮಾಡುವುದು ಅವರು ವ್ರತವಾಗಿ ಬಿಡುತ್ತೆ ಕೊನೆಗೆ ಅಂತ. ಒಂದು ಸಲ ಮೋಸ ಮಾಡ್ದ, ಏನೋ ಒಂದು ಬೇಕಿತ್ತು ಅನ್ನೋ ಅಲ್ಲಿಗೆ ನಿಲ್ಲೋದೇ ಇಲ್ಲ ಅಂತ. ಸರಿ, ಅವನೇನೋ ಬದುಕಲ್ಲೊಂದು ಸೆಟ್ಲ್ ಆಗಬೇಕಾಗಿತ್ತು, ಒಂದು ಸಲ ಏನೋ ಮಾಡಿ ಯಾರ್ದೋ ಒಂದು ಅವಕಾಶ ಕಿತ್ಕೊಂಡು ಅಲ್ಲೋ ಕೂತ್ಕೊಂಡ್ಬಿಟ್ಟ ಅಂದರೆ ಅಲ್ಲಿಗೆ ಮುಗೀಲಿಲ್ಲ, ಅದು ಶುರು. ಅದು ಆಗ್ತಾ ಇದ್ದಂಗೆ ಒಂದು ಸಲ ಮಾಡಿದ ಮೇಲೆ ಇನ್ನೇನೋ ಎರಡನೇ ಸಲ ಮಾಡ್ತಾನೆ, ಮೂರನೇ ಸಲ ಮಾಡ್ತಾನೆ. ಇದೇ ಅವನ ನಿತ್ಯದ ಚಾಳಿ ಆಗಿಬಿಡತ್ತೆ ಅಂತ. ಜೈಲಿಗೆ ಹೋಗೋತನ ಮಾಡ್ತಾನೆ, ಜೈಲಿಗೆ ಹೋದ್ಮೇಲೂ ಮಾಡ್ತಾನೆ, ಜೈಲಿಗೆ ಹೋದ್ಮೇಲೂ ಮಾಡ್ತಾನೆ, ಬಂದ್ಮೇಲೆ ಜಾಮೀನಲ್ಲಿದ್ದಾಗೂ ಮಾಡ್ತಾನೆ ಅಂತವೂ ನೋಡಿದ್ವಿ. ಹೌದು ಹೌದು ಹೌದು. ಚಿಂತಾಮಪರಿಮೇಯಾಂಚ ಪ್ರಲಯಾಂತಾಂ ಉಪಶ್ರಿತಾಃ ಕಾಮೋಪಭೋಗಪರಮಾಃ ಏತಾವದಿತಿ ನಿಶ್ಚಿತಾಃ. ಸುಖವಾಗಿರ್ತಾರ ಇವರು ಅಂತ ಕೇಳಿದರೆ ಸುಖವಾಗೇನಿರೋದಿಲ್ಲ ಅಂತ. ಅಪರಿಮೇಯಾಂ ಪ್ರಲಯಾಂತಾಂ ಚಿಂತಾಂ ಉಪಾಶ್ರಿತಾಃ ಅಂತ. ಚಿಂತೆ ಎಷ್ಟು ತುಂಬಿರುತ್ತೆ ಅವರಲ್ಲಿ ಅಂತ ಅಂದರೆ ಅಪರಿಮೇಯ ಅಂತ. ಪರಿಮೇಯ ಅಂದರೆ ಇಷ್ಟು ಅಂತ ಹೇಳಬಹುದಾದದ್ದು, ಪರಿಮಾಣ ಅಂದರೆ ಅಳತೆ ಅಲ್ಲ, ಇಷ್ಟು ಅಂತ ಹೇಳಬಹುದಾದಷ್ಟಲ್ಲ, ಅಷ್ಟು ಚಿಂತೆ ತುಂಬಿಕೊಂಡಿರ್ತಾರೆ. ಅಂದರೆ ಇಷ್ಟೆಲ್ಲ ಮಾಡಿ, ಇಷ್ಟೆಲ್ಲ ಮಾಡಿಕೊಂಡು ನೀನಾದರೂ ಸುಖವಾಗಿದೆಯಾ, ಅವ್ನ ಸುಖ ಕಿತ್ಕೊಂಡೆ, ಇವನ ಸುಖ ಕಿತ್ಕೊಂಡೆ, ಮತ್ತೊಬ್ಬನ ಸುಖ ಕಿತ್ಕೊಂಡೆ, ಅವನಿಗೆ ಹೊಡೆದೆ, ಇವನಿಗೆ ಬಿಡದೆ ಏನೇನೋ ಮಾಡಿದೆಯಲ್ಲಪ್ಪ, ಸುಖವಾ ಅಂದರೆ ಇಲ್ಲ. ಚಿಂತಾಂ ಅಪರಿಮೇಯಾಂ, ಅಳತೆ ಇಲ್ಲದ ಚಿಂತೆ. ಅದು ಎಷ್ಟು ಅಂತ ಅಂದರೆ ಪ್ರಳಯಾಂತಾಂ ಅಂತ, ಅಂದರೆ ಅವನ ಸಾವಿನವರೆಗೂ ಚಿಂತೆಯೇ ಅಂತ. ಆ ಚಿಂತೆ ಅವನದ್ದು ಯಾವತ್ತು ನಿಂತಿದೆ ಅಂದರೆ ಅವನು ಸತ್ತ ದಿವಸ ಅವನ ಚಿಂತೆ ನಿಂತಿದೆ ಅಂತ, ಅಥವಾ ಪ್ರಳಯ ಕಾಲದವರೆಗೂ ಅಂತ. ಯಾಕೆಂದ್ರೆ ಇಷ್ಟೆಲ್ಲ ಮಾಡ್ಕೊಂಡ್ಮೇಲೆ ಅವನು ಹುಟ್ಟತಾನೇ ಇರ್ತಾನಲ್ಲ, ಪ್ರಳಯವಾಗುವವರೆಗೂ ಅವನು ಹುಟ್ಟತಾನೇ ಇರ್ತಾನೆ ಅಂದರೆ ಅಲ್ಲಿಯವರೆಗೂ ಚಿಂತೆ ಏನೂ ಮುಗಿಯೋದಿಲ್ಲ ಅಂತ. ಅಂದರೆ ಸುಖ ಏನೂ ಇಲ್ಲ ಅವನಿಗೂ ಅಂತ, ಇಷ್ಟು ಮಾಡಿಕೊಂಡವನಿಗೆ ಅಂತ. ಹಾಗೆ ಅಪರಾಧಿ ಸುಖವಾಗಿರೋದಿಲ್ಲ, ದ್ರೋಹಿ, ವಂಚಕ ಅವನು ಖಂಡಿತ ಸುಖವಾಗಿರೋದಿಲ್ಲ. ನಮಗೆ ಕಾಣಿಸ್ಬೋದು, ಅವನು ಬಟ್ಟೆ ಚೆನ್ನಾಗಿ ಹಾಕ್ಕೊಂಡಿರ್ಬೋದು, ಒಳ್ಳೆ ಕಾರಲ್ಲಿ ಓಡಾಡ್ತಾ ಇರ್ಬೋದು, ಒಳ್ಳೆ ಮನೇಲಿ ವಾಸ ಮಾಡ್ತಾ ಇರ್ಬೋದು. ನಮಗೆ ಅಂಥದ್ದು ಕಾಣದೇ ಇದ್ದಾಗ ಎಷ್ಟೋ ಸಲ ಬರುತ್ತಲ್ಲ, ಒಳ್ಳೆತನಕ್ಕೆ ಬೆಲೆ ಇಲ್ಲ ನೋಡು, ಎಂಥ ದುಷ್ಟರೆಲ್ಲ ಹೆಂಗೆ ಬದುಕ್ತಾರೆ ಅಂತ ಅಂದ್ಕೊಳ್ಳೋದಿರುತ್ತಲ್ಲ, ಅವರು ಸುಖವಾಗಿದ್ದಾರೆ ಅಂತ ಅನಿಸತ್ತೆ ಅಷ್ಟೇ ನಮಗೆ. ಅವರ ಒಳಗಡೆಯ ಚಿಂತೆ ಅವರದ್ದೇ ಇರುತ್ತೆ ಅಂತ. ಯಾವತ್ತೇನು ಬರುತ್ತೋ, ಯಾವತ್ತು CD ಹೊರಗೆ ಬರುತ್ತೋ, ಯಾವತ್ತು ಇನ್ನೊಂದಾಗತ್ತೋ ಅನ್ನೋ, ಯಾವಾಗ ರೈಡ್ ಆಗುತ್ತೋ, ಯಾವಾಗ ರೈಡ್ ಆಗುತ್ತೋ, ಯಾವಾಗ ಪೊಲೀಸರು ಮನೆಗೆ ಬರ್ತಾರೋ, ಅಥವಾ ಯಾರು ದುಶ್ಮನ್ಗಳು ಹೊಡಿತಾರೋ, ಸೊ ಅದಿದ್ದೇ ಇರುತ್ತೆ. ಮನೆಯವ್ರು ಯಾವಾಗ ನಮ್ಗೆ ಬಿಟ್ಟು ಹೋಗ್ತಾರೋ ಅಥವಾ ಏನೋ ಆಗುತ್ತೋ,
ಇದಿಷ್ಟು ಇರುತ್ತೆ. ಈ ಥರ ಎಲ್ಲ ಚಿಂತೆ. ಇಂಥ ಭಯಗಳಷ್ಟು ಈ ಚಿಂತೆಗಳಷ್ಟು ಇರುತ್ತೆ. ಯಾಕೆ ಇಷ್ಟೆಲ್ಲ ಆಗೋದು ಅಂತ ಅಂದರೆ ಅದನ್ನು ಮತ್ತೊಂದು ಸಲ ಕ್ಲಾರಿಫೈ ಮಾಡ್ತಾನೆ ನಾನು. ಯಾಕೆ ಹೀಗೆ ಕಷ್ಟಪಡ್ತಾರೆ ಇವರು ಅಂತ ಅಂದರೆ ಕಾಮೋಪಭೋಗ ಪರಮಾಹ ಏತಾವದಿತಿ ನಿಶ್ಚಿತಾಹ. ಆಸೆ ಮತ್ತು ಆಸೆಯ ಉಪಭೋಗ ಇದೆರಡು ಅಂತಿಮ ಅಂತ ತೀರ್ಮಾನ ಮಾಡ್ಕೊಂಡಿರ್ತಾರೆ ಅವರು ಅಂತ. ಇದಕ್ಕೆ ಕಾರಣ ಅದು ಅಂತ. ಆಸೆ ಪಟ್ಟ ಆಸೆಯನ್ನು ನೆರವೇರಿಸಿಕೊ, ಎರಡೇ. ಆಸೆ ಸರಿಯಾ ತಪ್ಪ ಅಂತ ಒಂದು ಬೇಕು, ನಾನು ಪಟ್ಟ ಆಸೆ ಸರಿಯಾದದ್ದ ತಪ್ಪ ಅಂತ. ಎರಡನೆಯದ್ದು, ಹುಟ್ಟಿದ ಆಸೆಯನ್ನು ಈಡೇರಿಸಿಕೊಳ್ಳುವ ದಾರಿ ನ್ಯಾಯದ್ದ ಅನ್ಯಾಯದ್ದ ಅಂತ ಬೇಕು. ಈ ಎರಡೂ ಇಲ್ಲದಿದ್ದಾಗ ಏನಾಗುತ್ತೆ, ಆಸೆ ಹುಟ್ಟೋದು, ಆಸೆ ತೀರಿಸ್ಕೊಳ್ಳೋದು ಅಂತ. ಈಗ ರಾವಣನ ಕಥೆಯಲ್ಲಿ ಅದೆಷ್ಟು ಸ್ತ್ರೀ ಬಯಕೆ ಅಂತ ಅವನಿಗೆ ಬರುವಾಗ ಎಷ್ಟು ಜನ ಇದ್ದರೂ ತಂದು ಹಾಕ್ಕೊಳ್ಳೋದು ಅಂತ. ಅದೊಂದು ಮುಗೀತಾ ಅಂದರೆ ಮುಗಿಯೋದೇ ಇಲ್ಲ ಅಂತ, ಎಂಡ್ಲೆಸ್ ಅಂತ ಆಗ್ತಾನೇ ಹೋಗುತ್ತಲ್ಲ, ಆ ಥರ ಅಂತ. ಹಾಗೆ ಅದು ಯಾಕೆ ಅವನಿಗೆ ಹೆಂಗೆ ಅಂದರೆ ಏತಾವತ್ತು ಅಂತ, ಇದು ಇಷ್ಟೇ ಅಂತ, ಬದುಕಿಷ್ಟೇ ಅಂತ ತೀರ್ಮಾನ ಅವರಿಗೆ. ಎಷ್ಟೇ ಅಂತಂದರೆ ಹುಟ್ಟಿದ ಆಸೆಯನ್ನು ಈಡೇರಿಸಿಕೊಳ್ಳುವುದಷ್ಟೇ ಬದುಕು ಅಂತ ತೀರ್ಮಾನ ತಗೊಂಡ್ರೆ ಇಷ್ಟೆಲ್ಲ ಆಗುತ್ತಾ, ಇಷ್ಟು ಚಿಂತೆಯನ್ನು ಕಟ್ಕೊಂಡು ಬದುಕಬೇಕಾಗತ್ತೆ ಅಂತ. ಹಾಗಾಗಿ ಇಲ್ಲಿ ಆಸುರಿ ಸಂಪತ್ತು ಅಂತ ಅಂದಾಗ ಕೃಷ್ಣ ಎಷ್ಟು ಇದಕ್ಕೆ ಇಳಿದು ಬಂದು ಹೇಳ್ತಾ ಇದ್ದಾನೆ ಅಂತ. ಆಶಾಪಾಶ ಶತೈರ್ಬದ್ಧಾ ಕಾಮಕ್ರೋಧಪರಾಯಣಾ ಈಹಂತೆ ಕಾಮಭೋಗಾರ್ಥಂ ಅನ್ಯಾಯೇನಾರ್ಥ ಸಂಚಯಾನ್. ಸಾವಿರ ಆಸೆಗಳು ಕಟ್ಟಿ ಹಾಕಿಬಿಡ್ತವೆ ಅವುಗಳನ್ನು ಅಂತ. ಆಶಾ ಪಾಶ ಅಂತ, ಪಾಶ ಅಂದರೆ ಹಗ್ಗ. ಸಾವಿರಾರು ಆಶೆಗಳಿಂದ ಕಟ್ಟಿ ಹಾಕ್ಕೊಂಡು ಬಿಟ್ಟಿರ್ತಾರೆ ಅವರೇನೆ. ಕಾಮ ಕ್ರೋಧ ಇದೆರಡು ತುಂಬಿಬಿಡತ್ತೆ. ಆಸೆಯಿಂದ ಹುಟ್ಟುವ ಸಿಟ್ಟು ಹಿಂದಿನೆಲ್ಲ ವಿವರಿಸಿದ್ದವನು, ಆಸೆಯಿಂದ ಏನೇನು ಪರಿಣಾಮ ಆಗುತ್ತೆ ಅಂತ. ಕಾಮಾತ್ ಕ್ರೋಧೋ ವಿಜಾಯತೆ, ಕ್ರೋಧಾತ್ ಭವತಿ ಸಮೋಹ, ಸಮೋಹಾತ್ ಸ್ಮೃತಿ ವಿಭ್ರಮ ಅಂತೆಲ್ಲ ಅರ್ಜುನನು ಹೇಳಿದ್ದ, ಕೃಷ್ಣನು ಹೇಳಿದ್ದ ಇದನ್ನು ಹಿಂದೆ. ಹಾಗಾಗಿ ಕಾಮಕ್ರೋಧಗಳು ತುಂಬಿ ಹೋಗಿಬಿಡತ್ತೆ. ಈ ಆಸೆ ಇದೆಯಲ್ಲ, ಕಾಮಭೋಗಾರ್ಥಂ, ಆಸೆಯನ್ನು ಈಡೇರಿಸಿಕೊಳ್ಳೋದಕ್ಕೆ ಅನ್ಯಾಯೇನ ಅರ್ಥ ಸಂಚಯಾನ್, ನ್ಯಾಯವಲ್ಲದ ದಾರಿಯಲ್ಲಿ ಸಂಪತ್ತನ್ನು ಕ್ರೋಢೀಕರಿಸಿಕೊಳ್ಳೋದಕ್ಕೆ ಹೊರಡ್ತಾರೆ ಅಂತ. ಇಲ್ಲಿ ಸಂಪತ್ತು ಅಂದರೆ ಎಲ್ಲ ತರಹದ ಸಂಪತ್ತು, ಹಣದ ಸಂಪತ್ತು, ಭೂಮಿ ಸಂಪತ್ತು, ಅಧಿಕಾರವೂ ಒಂದು ಸಂಪತ್ತು, ಅಥವಾ ಬಲ ಅಥವಾ ಆಯುಧಗಳನ್ನು ಇಟ್ಕೊಳ್ಳೋದು ಅಂತ. ಈಗ ಉದಾಹರಣೆಗೆ ಹಲವು ರಾಷ್ಟ್ರಗಳ ಆಯುಧಗಳನ್ನು ಇಟ್ಕೊಳ್ಳೋದು ಜಗತ್ತಿನ ಶಾಂತಿ ಕಾಪಾಡೋದಕ್ಕಾಗಿ ಅಂತಲ್ಲ ಅಂತ, ಇನ್ಯಾರದ್ದನ್ನು ಕಿತ್ಕೊಳ್ಳೋದಕ್ಕೆ ಅಂತಲೇ ಇದರ ಸಂಗ್ರಹ ಮಾಡ್ಕೋತಾ ಇರ್ತಾರೆ, ಜಗತ್ತನ್ನು ಆಳೋದಕ್ಕೆ ಅಂತಲೇ ಸಂಗ್ರಹ ಮಾಡ್ತಾ ಇರ್ತಾರಲ್ಲ. ಹೀಗೆ ಇವೆಲ್ಲವೂ ಈ ತರಹದಲ್ಲಿ ಅನ್ಯಾಯವಾದ ದಾರಿಯಲ್ಲಿ ಸಂಪತ್ತನ್ನು ಸಂಗ್ರಹಿಸ್ಕೊಳ್ತಾ ಹೋಗುತ್ತಾರೆ ಇವರು ಅಂತ. ಆಸುರಿ ಸಂಪತ್ತಿನ ಕುರಿತಾಗಿ ಸುದೀರ್ಘವಾದ ವಿವರಣೆಯನ್ನು ಕೃಷ್ಣ ಅರ್ಜುನ ಕೊಡ್ತಾ ಇದ್ದ. ಅದ್ರ ಬಗ್ಗೆ ಸರ್, ಆಸುರಿ ಸಂಪತ್ತು ಇರುವವನ ಯೋಚನೆಗಳು ಹೇಗೆ ಹುಟ್ಟುತ್ತೆ, ಅದರಿಂದಾಗ ಅವನ ವರ್ತನೆಗಳು ಹೇಗೆ ಹುಟ್ಟುತ್ತೆ, ಅದರ ಪರಿಣಾಮ ಏನು ಅನ್ನೋದನ್ನು ಭಾಳ ಚೆನ್ನಾಗಿ ಹೇಳ್ತಾ ಇದ್ದ. ಜಗತ್ತು ಅನೀಶ್ವರ ಅಂತ ತೀರ್ಮಾನಕ್ಕೆ ಬರ್ತಾನೆ ಅವನು. ಇದನ್ನು ನೋಡಿಕೊಳ್ಳುವ ಒಂದು ವ್ಯಕ್ತಿ ಇಲ್ಲ, ಒಂದು ವ್ಯವಸ್ಥೆ ಇಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಇದಕ್ಕೊಂದು ಅಸ್ತಿತ್ವ ಇಲ್ಲ ಅಂತಲೇ ತೀರ್ಮಾನಿಸ್ತಾನೆ ಅವನು. ಅದರಿಂದಾಗಿ ಅವನಿಗೆ ಇದ್ರ ಬಗ್ಗೆ ಒಂದು ಆಸ್ಥೆ ಉಳ್ಕೊಳ್ಳೋದಿಲ್ಲ ಜಗತ್ತಿನ ಕುರಿತು ಯಾವಾಗ ಆಸ್ತಿ ಉಳ್ಕೊಳ್ಳೋದಿಲ್ವೋ ಆಗ ಈ ಜಗತ್ತು ಯಾಕೆ ಅಂದರೆ ತನಗದು ಉಪಭೋಗಕ್ಕಾಗಿರೋದು ಅಂತ ಅಂದ್ಕೊಳ್ತಾನೆ. ಉಪಭೋಗ ಸಂಸ್ಕೃತಿ ಅನ್ನೋ ಒಂದು ಶಬ್ದವನ್ನು ಬಹಳ ಕಾಲ ಬಳಸ್ತಾ ಇದ್ರು ಇತ್ತೀಚಿನ ದಿನಗಳಲ್ಲಿ. ಬಳಸೋದಕ್ಕಿದೆ ಇದು ಜಗತ್ತು ಅಂತ. ಜಗತ್ತಿನಲ್ಲಿ ಇರುವ ಎಲ್ಲವೂ ಮನುಷ್ಯನಿಗೆ ಬಳಸೋದಕ್ಕಾಗಿ ಇದೆ ಅಂತ ಮನುಷ್ಯನ ತೀರ್ಮಾನ ಅಂತ. ಹಾಗಾಗಿ ಅವನಿಗೆ ಬೇಕಾದಂತೆ ಬಳಸ್ಕೊಂಡು ಹೋಗೋಕ್ಕೆ ಶುರು ಮಾಡ್ತಾನೆ. ಬೇಕಾದಂತೆ ಅಂದರೆ ಅರ್ಥ ಏನು ಅಂದರೆ ಅವನಿಗೇನೋ ಆಸೆ ಹುಟ್ಟಿದೆ, ಅವನ ಆಸೆ ಈಡೇರಿಸ್ಕೊಳ್ಳೋದಕ್ಕೆ ಹೇಗೆ ಬೇಕೋ ಹಾಗೆ ಜಗತ್ತನ್ನು ನಾನು ಬಳಸ್ತೇನೆ ಅಂತ. ಟಿಶ್ಯೂ ಪೇಪರ್ ಅದು ಅನ್ನೋ ಥರ, ಜಗತ್ತು ಅನ್ನೋ ಥರ ನೋಡ್ತಾ ಹೋಗ್ತಾನೆ ಅವನು ಅಂತ. ಹಾಗೆ ಮಾಡ್ಕೊಳ್ತಾ ಆಸೆ ಹುಟ್ಟೋದು, ಅದನ್ನು ತೀರಿಸ್ಕೊಳ್ಳೋದಕ್ಕೆ ನ್ಯಾಯ ಅನ್ಯಾಯ ಯಾವುದೇ ದಾರಿಯನ್ನು ಹಿಡಿಯೋದು, ಹೀಗೆ ಮಾಡ್ಕೊಳ್ತಾ ಅವನು ಸುಖವಾಗಿ ಬದುಕದೆ ಚಿಂತೆಯಲ್ಲಿ ಮುಳುಗಿ ಹೋಗ್ತಾನೆ ಅಂತ ಹೇಳ್ತಾ ಇದ್ದ. ಹಾಗೆ ಹೇಳ್ತಾ ಅವ್ರ ಯೋಚನೆಗಳು ಹೇಗೆ ಹುಟ್ಟುತ್ತೆ ಅಂತ ಹೇಳ್ತಾನೆ. ಇದಮದ್ಯ ಮಯಾಲಬ್ಧಂ ಇದಂ ಪ್ರಾಪ್ಸ್ಯೆ ಮನೋರಥಂ ಇದಮಸ್ತೀದಮಪಿ ಭವಿಷ್ಯತಿ ಪುನರ್ಧನಂ. ಇದಮದ್ಯ ಮಯಾಲಬ್ಧಂ, ಯಾವುದೋ ಒಂದು ಇವತ್ತು ಸಿಕ್ತು ಅಂತ ಅಂದ್ಕೊಳ್ತಾನೆ. ಯಾವುದೋ ಒಂದು ಆಸೆ ಹುಟ್ಟಿದೆ, ಅದನ್ನು ಇವತ್ತು ಈಡೇರಿಸ್ಕೊಂಡೆ ಅಂತ, ಇವತ್ತು ಸಿಕ್ಕಿದೆ ನನಗೆ ಅಂತ. ನಾಳೆ ಇದನ್ನು ಪೂರೈಸಿಕೊಳ್ತೇನೆ ಅಂತ. ಇದಂ ಪ್ರಾಪ್ಸ್ಯೆ ಮನೋರಥಂ, ಇವತ್ತಿದಾಯಿತು, ನಾಳೆ ಅದು ಆಗುವಂತೆ ಮಾಡಿಕೊಳ್ತೇನೆ. ಇದಮಸ್ತಿ, ಈಗ ನನ್ನಲ್ಲಿ ಈ ಸಂಪತ್ತಿದೆ, ನಾಳೆ ಇದಮಪಿ ಮೇ ಭವಿಷ್ಯತಿ, ಅದಿದೆಯಲ್ಲ ಅದು ನಂದೇ ಆಗುತ್ತೆ ನಾಳೆ ಅಂತ ಯೋಚಿಸ್ತಾ ಹೋಗ್ತಾನೆ ಅಂತ. ಅಸೌಮಯ ಹತಶತ್ರು ಹನಿಷ್ಯೆ ಚಾಪರಾನಪಿ, ಈ ಶತ್ರುವನ್ನು ಇವತ್ತು ಕೊಂದು ಹಾಕದೆ ನಾನು ಆ ಶತ್ರುವನ್ನೂ ಕೊಲ್ತೇನೆ ಅಂತ.
ಅಸೌ ಮಯಾ ಹತಶತ್ರು, ಈ ವಿರೋಧಿ ಇವತ್ತಿಲ್ಲದೆ ಇರುವಂತೆ ಮಾಡಿದೆ. ಈ ವಿರೋಧಿ ಅಂತಂದಾಗ ಕೊಲ್ಲೋದು ಅಂತ ಅಂದಾಗ ಇದು ಕುತ್ತಿಗೆ ಕುಂಡರಿಸೋದು ಅಂತ ಅರ್ಥ ಮಾಡ್ಕೊಳ್ಬೇಕಾಗಿಲ್ಲ ಅಂತ. ಈ ಬಿಸ್ನೆಸ್ಸು ಅಂತ ಅಂದಾಗ ಈ ಬಿಸ್ನೆಸ್ ಪ್ರತಿಸ್ಪರ್ಧೆಯನ್ನು ಇವತ್ತು ಮುಳುಗಿಸ್ದೆ, ನಾಳೆ ಅವನು ಮುಳುಗಿಸ್ತೀನಿ, ನಾಳೆ ಇವನು ಮುಳುಗಿಸ್ತೀನಿ ಅಂತ ಹೋಗೋದಿರುತ್ತಲ್ಲ, ಅವೆಲ್ಲವೂ ಬಂತು ಇದರಲ್ಲಿ ಅಂತ. ಅಥವಾ ಮನೆಯಲ್ಲೋ ಆಫೀಸ್ನಲ್ಲೋ ಎಲ್ಲೋ ಕುಳ್ಕೊಂಡಾಗ ಯಾರೋ ಒಬ್ಬನನ್ನು ಅವನನ್ನು ಬದಿಗೆ ಸರಿಸೋದು, ಇವನು ಬದಿಗೆ ಸರಿಸಿ ಆಯಿತು, ಇವನು ತುಳಿದಾಯಿತು, ಇವನನ್ನು ತಳ್ಳಿ ಆಯಿತು, ನೆಕ್ಸ್ಟ್ ಅವನು ಮಾಡ್ತೀನಿ ಅಂತ ಈಗ ಹೋಗ್ತಾನೆ ಇರ್ತಾರೆ. ಏನು ಭಾರೀ ರಾವಣ ದುರ್ಯೋಧನಾಗಿ ಏನು ಕಾಣಿಸ್ಕೊಂಡಿರೋದಿಲ್ಲ, ಸಜ್ಜನಿಕೆಯಲ್ಲೇ ಇರ್ತಾರೆ. ಆದರೆ ಈ ಕೆಲಸ ಮಾಡ್ಕೊಳ್ತಾ ಇರ್ತಾರೆ, ಜಾಣತನದಿಂದ ಇವನು ಸರಿಸ್ಕೊಳ್ಳೋ ಅವ್ನು ಸರಿಸ್ಕೊ, ತಾನು ಹೋಗ್ತಾ ಇರಬೇಕು ಮುಂದೆ ಅಂತ. ಅದು ಅಂತ ಇಲ್ಲ. ಅಸೋಮಯ ಹತಶತ್ರು ಹನಿಷ್ಯೇ ಚಾಪರಾನಪಿ, ಉಳಿದವರನ್ನು ನಾಳೆ ಕೊಲ್ತೇನೆ ಅಂತ, ನಾಳೆ ತೆಗಿತೇನೆ, ನಾಳೆ ಅವರ ಅಸ್ತಿತ್ವವನ್ನು ಇಲ್ಲದೆ ಇದ್ದಾಗ ಮಾಡ್ತೇನೆ. ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ, ನಾನೇ ಈಶ್ವರ ಅಂತ ಅಂದರೆ ಇದೆಲ್ಲದರ ಒಡೆಯ ನಾನೇ ಅಂತ, ಇನ್ಯಾರೂ ಇಲ್ಲ ಇದಕ್ಕೆ ಅಂತ. ಭೋಗಿ ಅಹಂ ಭೋಗಿ ಅಂತ ಅಂದರೆ ಇದೆಲ್ಲದನ್ನು ಉಪಭೋಗಿಸಬೇಕಾದವನು ನಾನೇ ಅಂತ, ನನ್ನ ಉಪಭೋಗಕ್ಕಾಗೇ ಇದೆ ಇದು, ನನ್ನ ಸುಖಕ್ಕಾಗೇ ಇದೆ ಜಗತ್ತು ಅಂತ. ಸಿದ್ಧೋಹಂ ಬಲವಾನ್ ಸುಖಿ, ನಾನು ಸಿದ್ಧಪುರುಷ ನಾನು ಅಂತ, ಏನು ಬೇಕಿದ್ರೂ ಮಾಡಬಲ್ಲೆ ನಾನು, ನನಗೆ ಎಲ್ಲ ಸಿದ್ಧಿಯೂ ಇದೆ ಅಂತ, ಏನು ಬೇಕಾದ್ರೂ ಬಲವಾನ್ ಅಂತ, ಬಲಿಷ್ಠ ನಾನು, ಸುಖಿ ನಾನು ಸುಖಿ ಅಂತ ಅಂದುಕೊಳ್ತಾ ಹೋಗ್ತಾನೆ ಅಂತ. ಇದೆಲ್ಲ ಆಗಿರ್ತಾನೆ ಅಂತಲ್ಲ. ಈಗ ಹೀಗೆ ಮಾಡುವವನು ಸಿದ್ಧಪುರುಷನಾಗಿರ್ತಾನೆ, ಬಲಿಷ್ಠನಾಗಿರ್ತಾನೆ ಅಂತಲ್ಲ, ಆದರೆ ಅವನಲ್ಲದಿರುತ್ತೆ, ವರ್ತನೆಗಳು ಕಾಣಿಸುತ್ತೆ. ಅಂತಹ ಜನಗಳ ವರ್ತನೆಗಳಲ್ಲಿ ಆದಷ್ಟು ಕಾಣಿಸುತ್ತೆ. ಒಂದು ಇದರಲ್ಲಿ ಒಂದು ಭಾರೀ ಬಲಶಾಲಿ ನಾನು ಅನ್ನೋ ಥರ ತೋರಿಸ್ಕೊಳ್ತಾರಲ್ಲ, ಬಿಲ್ಡಪ್ ಕೊಡೋದು ಅಂತ ಒಂದು ಇರುತ್ತಲ್ಲ, ಆ ಥರ ಬಿಲ್ಡಪ್ಪೆಲ್ಲ ಕೊಡ್ತಾ ಇರ್ತಾರೆ. ಸುಖಿ ಅಂತ ಅಂದರೆ ತಾನು ಬಹಳ ಸುಖವಾಗಿದ್ದೀನಿ ಅಂತ ಅವನು ಅನ್ಕೋತಾನೆ, ಜಗತ್ತಿಗೂ ತೋರಿಸ್ತಾ ಇರ್ತಾನೆ, ಆದರೆ ಇರೋದಿಲ್ಲ ಹಾಗೆ ಅಂತ. ಆಡ್ಯೋಭಿಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋಮಯ, ನಾನು ದೊಡ್ಡ ಶ್ರೀಮಂತ, ನಾನು ಯಾವುದೋ ಒಂದು ದೊಡ್ಡ ವಂಶದಲ್ಲಿ ಹುಟ್ಟಿ ಬಂದವನು, ಅಭಿಜನವಾನ್ ಯಾವುದೋ ದೊಡ್ಡ ವಂಶದಲ್ಲಿ ಹುಟ್ಟು ಬಂದವನು, ಚಿಲ್ಲರೆ ಅಲ್ಲ ನಾನು ಅಂತ. ಕೋನ್ಯೋಸ್ತಿ ಸದೃಶೋಮಯ ಅಂತ, ನನ್ನಂಥವನು, ನನಗೆ ಸಮಾನನಾದವನು ಇನ್ನು ಯಾರಿದ್ದಾರೆ ಅಂತ ಯೋಚಿಸ್ತಾ ಹೋಗ್ತಾನೆ. ಯಕ್ಷೇ ದಾಸ್ಯಾಮಿ ಮೋದಿಷ್ಯ ಇತ್ಯಜ್ಞಾನ ವಿಮೋಹಿತಾ, ನಾನು ಯಜ್ಞಗಳನ್ನು ಮಾಡ್ತೇನೆ, ನಾನು ದಾನ ಮಾಡ್ತೇನೆ, ನಾನು ಸುಖವಾಗಿರ್ತೇನೆ ಅಂತೆಲ್ಲ ಅಂದುಕೊಳ್ತಾ ಇರ್ತಾರೆ ಇವರು ಅಂತ. ಅಂದರೆ ಇಲ್ಲಿಗೆ ಹೇಳ್ತಾ ಇರೋದು ಅಂದರೆ ಈ ಚಾರ್ವಾಕತನ ಅಂತ ಅನ್ನೋದಕ್ಕೆ ಅರ್ಥ ಇದು ಆಸ್ತಿಕರಲ್ಲಿ ಇಲ್ಲದೆ ಇರೋದು ಅಲ್ಲ ಅಂತ ನಾವು ಯೋಚನೆ ಮಾಡಬೇಕಾಗಿರೋದು. ಇರುತ್ತೆ ಅಂತ ಯಕ್ಷೇ ದಾಸ್ಯಾಮಿ ಅಂತೆಲ್ಲ ಯಾಕೆ ಬರುತ್ತೆ? ಯಜ್ಞ ಮಾಡ್ತೀನಿ ನಾನು ಇಂತಿಂಥ ದೊಡ್ಡ ಯಜ್ಞ ಮಾಡ್ತೀನಿ ಅಂದರೆ, ಯಜ್ಞ ಅಂದರೆ ಈಗ ನಾವು ಅದನ್ನು ಪೂಜೆ ಅಂತ ಏನೋ ಒಂದು ಮಾಡ್ಬೋದು, ಇಂಥದ್ದನ್ನು ಮಾಡ್ತೀನಿ ನಾನು ದೊಡ್ಡ ದಾನಿ, ನಾನು ಎಷ್ಟು ಚಾರಿಟಿ ಮಾಡ್ತೀನಿ ನಾನು, ಇವುಗಳೆಲ್ಲ ಇದೆಯಲ್ಲ ಹೀಗೆಲ್ಲ ಅಂತ, ನಾನು ಎಷ್ಟು ಸುಖ ಪಡ್ತೀನಿ, ಎಷ್ಟು ಸುಖವಾಗಿರ್ತೀನಿ ಅಂತೆಲ್ಲ ಅನ್ನುವಾಗ ಇದು ಈ ಚಾರ್ವಾಕತನವನ್ನು ಇವನ್ನೆಲ್ಲ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು ಏನನ್ನ ಅಂದರೆ, ಇದು ದೇವರು ಇದ್ದಾನೆ ಇಲ್ಲ ಅನ್ನುವ ಅಷ್ಟರ ಮಟ್ಟಿನ ಚಾರ್ವಾಕತನ ಅಲ್ಲ ಅಂತ ಇದು. ಹಾಗಾಗಿ ನಾನು ಆರಂಭದಲ್ಲಿ ಇದನ್ನು ವಿವರಿಸುವಾಗ ಹೇಳಿದ್ದು ಈ ಚಾರ್ವಾಕತನ ಪ್ರತಿಯೊಬ್ಬನಲ್ಲೂ ಇದೆ, ಪ್ರತಿಯೊಬ್ಬನಲ್ಲೂ ಇರುವಂಥ ಗುಣಗಳೇ, ಆಸ್ತಿಕನಲ್ಲೂ ಇರುವಂಥದ್ದೇ ಇದು ಅಂತ. ಆ ಪ್ರಮಾಣದ ಆಸ್ತಿಕ ಆದರೆ ಅದೇ ನಾವು ಹಿಂದಿನ ಒಂದು ಸಂಚಿಕೆಯಲ್ಲಿ ನೆನಪು ಮಾಡ್ಕೊಂಡಂಗೆ ಕತ್ತಲಲ್ಲೂ ತಪ್ಪು ಮಾಡದೇ ಇರುವಂತಹ ಅವನಾದರೆ ಅವನು ನಿಜವಾದ ಆಸ್ತಿಕ ಅವನು. ಆದರೆ ಇಲ್ಲಿ ಯಾರ್ದೋ ಕಂಡು ತಪ್ಪಿಸ್ತೀನಿ ಅಂತ ಮಾತ್ರ. ಅದೇ ಕನಕದಾಸರದ್ದೊಂದು ಕತೆ ಹೇಳ್ತಾರಲ್ಲ, ಯಾರೂ ಕಾಣದೇ ಇರುವಲ್ಲಿ ಬಾಳೆಹಣ್ಣು ಹಣ್ಣು ತಿಂದು ಬನ್ನಿ ಅಂತ ಕೊಟ್ಟರೆ ಯಾರ್ಯಾರೋ ಬೇರೆ ಬೇರೆ ಕಡೆ ಅಡುಗೆಕೊಂಡು ತಿಂದು ಬಂದರು ಅಂತ, ಬಾಗಿಲ ಪಕ್ಕದಲ್ಲಿ ಹೋದರು, ಇನ್ನೊಂದು ಕಡೆ ಹೋದರು ಅಂತ. ಆದರೆ ಕನಕದಾಸರಿಂದ ಬಂದಿದ್ದೇನೆಂದರೆ ಎಲ್ಲ ಕಡೆಗೆ ಅವನು ಇದ್ದೇ ಇದ್ದಾನಲ್ಲ ದೇವರು, ಯಾರೂ ಇಲ್ಲದೆ ಇರಲ್ಲ, ಹಣ್ಣು ತಿನ್ನೋಕ್ಕೆ ಹೇಗಾಗತ್ತೆ ಅಂತ ಅಂದರೆ, ಈಗ ಒಂದು ಈ ಘಟನೆಯಿಂದ ಏನು ಹೇಳಕ್ಕೆ ಹೊರಟಿದ್ದಾರೆ ಅವರು ಅಂದರೆ, ನೀನು ನಿಜವಾದ ಆಸ್ತಿಕನಿಗೆ ಯಾರೂ ನೋಡದೇ ಇರುವಲ್ಲಿ ಅನ್ನೋ ಶಬ್ದ ಕೇಳಿದಾಗ ಅದೊಂದು ಇಲ್ಲ ಅಂತಲೇ ಅನ್ನಿಸ್ಬೇಕಲ್ವ ಅಂತ. ಉಳಿದವರು ಏನು ಮಾಡಿದ್ರು ಆಗಿದ್ರೆ, ಉಳಿದ ವಿದ್ಯಾರ್ಥಿಗಳು ಏನು ಮಾಡಿದ್ರು ಅಂದರೆ, ಮನುಷ್ಯರು ನೋಡದೇ ಇರುವಲ್ಲಿ ಅಂತಷ್ಟೇ ಅರ್ಥ ಮಾಡಿಕೊಂಡ್ರು ಅಂತ. ಅಂದರೆ ದೈವ ಅವರ ಪ್ರತಿಕ್ಷಣ ಅಸ್ತಿತ್ವದಲ್ಲಿ ಇಲ್ಲ ಅಂತ ಆಯ್ತು ಅವರಿಗೆ. ಆ ಆಸ್ತಿಕತೆ ಅಲ್ಲ ಅಂತ. ಕನಕದಾಸರದ್ದು ನಿಜವಾದ ಆಸ್ತಿಕತೆ ಅಂತ, ದೇವರು ಇದ್ದಾನೆ, ಅವನು ನೋಡ್ತಾ ಇದ್ದಾನೆ, ಅವನು ಎಲ್ಲ ಕಡೆ ಇದ್ದಾನೆ ಅನ್ನೋದು ಆ ಪ್ರಮಾಣದ ಸತ್ಯ ಅಂತ. ಹಾಗಾಗಿ ಆ ಪ್ರಮಾಣದ ಆಸ್ತಿಕತೆ ಇದ್ದರೆ ಈ ಚಾರ್ವಾಕತನ ಇರೋದೇ ಇಲ್ಲ. ಅವನು ಕತ್ತಲಲ್ಲೂ ತಪ್ಪು ಮಾಡಲಾರ. ಹೀಗೆ ಅನೇಕ ಚಿತ್ತವಿಭ್ರಾಂತಾ ಮೋಹಜಾಲ ಸಮಾವೃತಾ ಪ್ರಸಕ್ತಾ ಕಾಮಭೋಗೇಶು ಪತಂತಿ ನರಕೇಶು ಚೌ.
ಹೀಗೆ ವಿಧ ವಿಧವಾದ ಚಿತ್ತ ವಿಭ್ರಾಂತಿ ಅವರಿಗೆ ಅಂತ. ಈ ಭ್ರಾಂತಿ, ಈ ಭ್ರಮಾಲೋಕ ಇದೆಯಲ್ಲ, ಈಗ ನಾನು ಹೇಳ್ತಾ ಇದ್ದೇನಲ್ಲ ಇಷ್ಟೇ ಅಲ್ಲ ಅಂತ. ಇದು ಸುಮ್ಮನೆ ಒಂದಿಷ್ಟು ಉದಾಹರಣೆ ಕೊಟ್ಟಿದ್ದು. ಈ ಥರ ಅದು ಎಷ್ಟೋ ಚಿತ್ತಭ್ರಮೆಗಳು ಅವರಿಗೆ, ಚಿತ್ತ ವಿಭ್ರಾಂತರಾಗಿ ಮೋಹ ಜಾಲ ಸಮಾವೃತ, ಈ ಅಜ್ಞಾನದ ಜಾಲ ಇದೆಯಲ್ಲ, ಅಂದರೆ ಅಜ್ಞಾನದ ಬಲೆ, ಅದರಲ್ಲಿ ಸಿಲುಕಿಕೊಂಡು ಪ್ರಸಕ್ತ ಕಾಮಭೋಗೇಶು, ಬರೀ ಆಸೆಯನ್ನು ಈಡೇರಿಸ್ಕೊಳ್ಳೋದು, ಇಷ್ಟರಲ್ಲೇ ತೊಡಗಿಕೊಂಡು ಪತಂತಿ ನರಕೆ ಅಶುಚವು, ನರಕದಲ್ಲಿ ಹೋಗಿ ಬೀಳ್ತಾರೆ ಇಂಥವರು ಅಂತ. ಇಲ್ಲಿ ಪ್ರಸಕ್ತಾಹ ಅಂತ ಒಂದು ಶಬ್ದ ಬಳಸ್ದ ಕೃಷ್ಣ. ಪ್ರಸಕ್ತರಾಗ್ತಾರೆ ಅಂದರೆ ತೊಡಗುತ್ತಾರೆ ಅಂತ. ಇದನ್ನು ಆರಂಭ ಅವನು ಹೇಳಕ್ಕೆ ಹೊರಟಿದ್ದು ಇದೇ ಆಗಿತ್ತು. ಪ್ರವೃತ್ತಿಂಚ ನಿವೃತ್ತಿಂಚ ಜನಾನ ವಿದುರಾಸುರಾಹ ಅಂತ. ಅಂದರೆ ಆಸುರಿ ಸಂಪತ್ತು ಇದ್ದವರು ಹೇಗಿರ್ತಾರೆ ಅಂತ ಅವನು ಹೇಳಿದಾಗ ಮೊದಲನೇ ಮಾತು ಏನು ಅಂದರೆ, ಅವರಿಗೆ ಪ್ರವೃತ್ತಿ ಯಾವುದು ನಿವೃತ್ತಿ ಯಾವುದು ಅಂತ ಗೊತ್ತಿರೋದಿಲ್ಲ ಅಂತ. ಮಾಡಬಾರದ್ದನ್ನು ಮಾಡುತ್ತಾರೆ, ಮಾಡಬೇಕಾದ್ದನ್ನು ಮಾಡದೇ ಬಿಡ್ತಾರೆ ಅಂತ. ಹಾಗಾಗಿ ಇಲ್ಲೇನು ಮಾಡ್ತಾರೆ ಅಂದರೆ ಕಾಮಭೋಗೇಶು ಪ್ರಸಕ್ತಾಹ ಅಂತ, ಮಾಡಬಾರದ್ದರಲ್ಲಿ ತೊಡಗಿಕೊಳ್ತಾರೆ, ಹಾಗಾಗಿ ನರಕಕ್ಕೆ ಹೋಗಿ ಬೀಳ್ತಾರೆ. ಅವ್ರು ನರಕದಲ್ಲೇ ಇರ್ತಾರೆ, ಗೊತ್ತಿರಲ್ಲ ಸ್ವರ್ಗ. ಈ ನರಕ ಅಂತ ಅನ್ನುವಾಗ ಒಂದು ಲೋಕ ಅಂತಲೇ ಯೋಚನೆ ಮಾಡಬೇಕಾಗಿಲ್ಲ. ಅವರಿರೋದು ನರಕದಲ್ಲೇ ಆಗಿರುತ್ತೆ. ಅಂತ ಚಿಂತಾಮಪರಿ ಮೇಯಾಂಚ ಪ್ರಲಯಾಂತಮಪಶ್ರಿತ ಅಂತ ಹೇಳಿದ್ನಲ್ಲ, ಅವ್ರು ಬೇರೆಯವ್ರಿಗೂ ನರಕ ಸೃಷ್ಟಿ ಮಾಡ್ತಿರ್ತಾರೆ. ಹೌದೌದು, ಬೇರೆಯವ್ರಿಗೆ ನರಕ ಸೃಷ್ಟಿ ಮಾಡ್ತಿದ್ದೇನೆ ಅಂತ ಹೇಳ್ತಾ ನರಕದಲ್ಲಿ ಇರ್ತಾರೆ ಅವರು ಅಂತ. ಅವ್ರು ಯಾವ ಕ್ಷಣದಲ್ಲೂ ಸುಖವಾಗಿರೋದಿಲ್ಲ ಅಂತ, ಯಾವ ಸುಖವೂ ಇರೋದಿಲ್ಲ. ಏನಂದ್ರೆ ಇನ್ನೊಂದು ಮುಗಿತು ಅಂತ ಇಲ್ಲದೆ ಇದ್ದಾಗ ತೃಪ್ತಿ ಅನ್ನೋದು ಹುಟ್ಟೋದೇ ಇಲ್ವಲ್ಲ. ತೃಪ್ತಿ ಬರೋದು ಯಾವಾಗ ಅಂದರೆ ಸಾಕು ಅಂತ ಅನ್ನಿಸಿದಾಗ ಮಾತ್ರ. ಈಗ ಯಾರನ್ನಾದರೂ ತೃಪ್ತಿಪಡಿಸೋದಿದ್ರೆ ಊಟದಲ್ಲಿ ಮಾತ್ರ ಅಂತ ಒಂದು ಮಾತಿದೆ. ಹೌದು. ಈ ಅನ್ನದಾನ ಮಾಡುವಾಗ ಮನೆಗೆ ಬಂದವರಿಗೆ ಗಿಫ್ಟ್ ಕೊಟ್ಟು ತೃಪ್ತಿಪಡಿಸ್ತೀನಿ ಅಂತ ಆಗತ್ತಾ ಅಂತ, ಅದನ್ನು ಕೊಡ್ಬೋದಾಗಿತ್ತು, ಇದನ್ನು ಕೊಡ್ಬೋದಾಗಿತ್ತು ಅಂತಲೇ ಇರುತ್ತೆ. ಊಟ ಏನು ಅಂದರೆ ಒಂದಂತ ಹೊಟ್ಟೆ ತುಂಬಿದ ಮೇಲೆ ಒಂದು ತೃಪ್ತಿ ಆಗುತ್ತೆ, ಸಾಕು ಅನ್ನೋ ಫೀಲ್ ಬರುತ್ತಲ್ಲ. ಇಲ್ಲಿ ಆ ಫೀಲ್ ಇಲ್ಲದೆ ಇದ್ದಾಗ ಎಷ್ಟಿದ್ರೂ ಅವನಿಗೆ ಇನ್ನೊಂದು ದೊಡ್ಡದು ಕಾಣಿಸುತ್ತೆ ಅಂತ. ಏನು ಎಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ನು ಅಲ್ಲಿ ಅದು ಬುರ್ಜ್ ಖಲೀಫಾ ಕಾಣಿಸುತ್ತೆ ಅವನಿಗೆ, ಇನ್ನೂ ಎತ್ತರ ಇದೆಯಲ್ಲ ಅಂತ. ಕರೆಕ್ಟ್. ಹಾಗೆ ಆತ್ಮಸಂಭಾವಿತಾ ಸ್ತಬ್ಧಾ ಧನಮಾನ ಮದಾನ್ವಿತಾ ಯಜಂತೆ ನಾಮಯಜ್ಞೈಸ್ತೆ ದಂಭೇನ ವಿಧಿಪೂರ್ವಕಂ. ಹೀಗೆ ತನ್ನನ್ನು ಅತಿಯಾಗಿ ಭಾವಿಸಿಕೊಂಡು ಸಂಪತ್ತನ್ನು ಹೆಚ್ಚು ಮಾಡಿಕೊಂಡಿರ್ತಾರೆ. ಅದರಿಂದಾಗಿ ಮತ್ತಷ್ಟು ಅಹಂಕಾರ ಬೆಳೆದಿರುತ್ತೆ. ಇದರಿಂದಾಗಿ ಹೆಸರಿಗಾಗಿ ಯಜ್ಞಯಾಗಗಳನ್ನು ಮಾಡ್ತಾ ಹೋಗ್ತಾರೆ ಅಂತ ಕೃಷ್ಣ ಹೇಳ್ತಾನೆ. ಯಜ್ಞಯಾಗಗಳು ಅನ್ನೋದು ಒಂದು ಉದಾಹರಣೆ ಇಲ್ಲಿ. ಅಂದರೆ ಒಳ್ಳೆ ಕೆಲಸ ಅಂತ ಮಾಡ್ತಾ ಹೋಗ್ತಾರೆ ಅಂತ. ಯಜ್ಞ ಮಾಡೋದು ಒಳ್ಳೆಯದಾ ಕೆಟ್ಟದ್ದ ಅಂದರೆ ಒಳ್ಳೆಯದು ಅಂತ. ಆದರೆ ಯಾಕೆ ಮಾಡ್ತಾ ಇದ್ದಾನೆ ಅಂತ ಅಂದರೆ ಅವರು ಮಾಡ್ತಾ ಇರೋ ಕಾರಣ ಬೇರೆ ಅಂತ, ಹೆಸರಿಗಾಗಿ ಅಂತ. ಹೀಗೆ ಒಳ್ಳೆಯ ಕೆಲಸ ಅಂತ ತೋರಿಸ್ಕೊಂಡ್ರೂ ಕೂಡ ಅದನ್ನೆಲ್ಲ ಮಾಡೋದು ಯಾವುದಕ್ಕೆ ಅಂದರೆ ಮತ್ತೆ ತನ್ನನ್ನು ತೋರಿಸ್ಕೊಳ್ಳೋದಕ್ಕೆ ಜಗತ್ತಿಗೇನೆ ಅಂತ. ಹಾಗೆ ಅವಿಧಿಪೂರ್ವಕಂ ಅಂತ, ಅಂದರೆ ಹೇಗೆ ಮಾಡಬೇಕೋ ಹಾಗಲ್ಲ, ಯಾಕೆ ಮಾಡಬೇಕೋ ಹಾಗಲ್ಲ ಅನ್ನೋ ಥರ ಅವರ ಬದುಕು ಹೋಗುತ್ತೆ ಅಂತ. ಹೀಗೆ ಹೋಗೋರು ಕೊನೆಗೆ ಏನಾಗ್ತಾರೆ ಅಂತ ಹೇಳ್ತಾನೆ ಕೃಷ್ಣ. ಇವರು ನನ್ನನ್ನೇ ದ್ವೇಷಿಸೋದಕ್ಕೆ ಆರಂಭ ಮಾಡಿಬಿಡ್ತಾರೆ ಅಂತ. ಮಾತ್ಮ ಪರದೇಹೇಶು ಪ್ರದ್ವಿಷಂತೋಭ್ಯಸೂಯಕಾಹ, ತಮ್ಮ ದೇಹದಲ್ಲಿ ಮತ್ತು ಬೇರೆಯವರ ದೇಹದಲ್ಲಿರುವ ನನ್ನನ್ನೇ ದ್ವೇಷಿಸೋದಕ್ಕೆ ಆರಂಭ ಮಾಡ್ತಾರೆ ಅಂತ. ಅಂದರೆ ಎಲ್ಲ ಕಡೆ ಪರಮಾತ್ಮ ಇದ್ದಾನಲ್ಲ, ಈಗ ಪಕ್ಕದಲ್ಲಿದ್ದವನಿಗೆ ಹೊಡೆದ್ರೆ ಅವನಲ್ಲಿ ಪರಮಾತ್ಮ ಇರೋದು ಹೌದಾದರೆ ಪೆಟ್ಟು ಕೊಟ್ಟಿದ್ದು ಪರಮಾತ್ಮನಿಗೆ ಆಗಲಿಲ್ವಾ ಅಂತ ಅಲ್ವಾ. ಇನ್ನೊಬ್ಬನಿಗೆ ನೀನು ಮೋಸ ಮಾಡಿದೆ ಅಂತ ಅಂದರೆ ಈಗ ದೇವರಿಗೆ ಮೋಸ ಮಾಡಿದಾಗೆ ಆಯ್ತಲ್ವಾ ಅಂತ. ಹಾಗಾಗಿ ಇದಿದೆಯಲ್ಲ, ನೀನೇನೋ ಇನ್ನೊಂದು ಕಡೆ ಆಸ್ತಿಕತೆಯನ್ನು ತೋರಿಸ್ತಾ ಇದೆಯಲ್ಲ, ಅದು ಅರ್ಥಹೀನಾಗಿಬಿಡ್ತಾವಾಗ ಅಂತ. ಹಾಗಾಗಿ ಹೋಗ್ತಾ ನನ್ನನ್ನೇ ದ್ವೇಷಿಸ್ತಾ ಹೋಗ್ತಾರೆ ಅಂತ, ದೈವದ್ವೇಷಿಗಳಾಗ್ಬಿಡ್ತಾರೆ ಅಂತ. ಇಂಥವರನ್ನು ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾಂ ಯಜಸ್ತ್ರಮಶುಭಾನ್ ಆಸುರೀಶ್ವೇವ ಯೋನಿಷು. ಇಂತಹ ಕ್ರೂರಿಗಳು ಯಾರಿದ್ದಾರೆ, ಇಂತಹ ನರಾಧಮರನ್ನು ನಾನು ಮತ್ತೆ ಅಂಥದೇ ಜನ್ಮ ಎತ್ತುವಂತೆ ಮಾಡ್ತೇನೆ ಅಂತ ಹೇಳ್ತಾನೆ. ನರಾಧಮರು ಅಂತ ಒಂದು ಶಬ್ದ ಬಳಸ್ತಾನೆ. ಅಂದರೆ ಮನುಷ್ಯರಲ್ಲಿರುವಂಥ ಅರಾಧಮರು ಅಂತ. ಹೌದೌದು, ಮನುಷ್ಯರಿಗೆ ಅವನು ಹೇಳ್ಕೊಂಡು ಹೋಗ್ತಾ ಇರೋದಿಲ್ಲ. ಈಗ ಇವ್ರುಗಳನ್ನು ಯಾಕೆಂದರೆ ದ್ವೇಷವೇ ತುಂಬಿಕೊಂಡಿರುವ ಕ್ರೂರಿಗಳು ಇವರು ಅಂತ. ಇಂಥವರನ್ನು ನಾನು ಎಸಿತೇನೆ ಅಂತ. ಕ್ಷಿಪಾಮಿ ಅಜಸ್ತ್ರಂ ಅಶುಭಾನ್ ಆಸುರೀಶ್ವೇವ ಯೋನಿಷು ಅಂತ. ಈ ಆಸುರಿ ಜನ್ಮವೇ ಸಿಗುವಂತೆ ಮಾಡ್ತೇನೆ ಅವರಿಗೆ ಅಂತ. ಅಂದರೆ ಈ ಕೆಟ್ಟ ಜನ್ಮವೇ ಸಿಗುವಂತೆ ಮಾಡ್ತೇನೆ ಅಂತ. ಹೀಗೆ ಬಿದ್ದಿದ್ದರಿಂದ ಏನಾಗುತ್ತೆ ಅಂತ ಅಂದರೆ ಆಸುರೀಂ ಯೋನಿಮಾಪನ್ನಾಹ ಮೂಢ ಜನ್ಮನಿ
ಮಾಮಪ್ರಾಪ್ಯೇವ ಕೌಂತ್ಯೇಯ ತಥೋ ಯಾಂತ್ಯಧಮಾಂಗತಿಂ. ಅಲ್ಲಿ ಬಿದ್ದಾಗ ಏನಾಯಿತು ಅಂದರೆ ಮತ್ತೆ ಅಲ್ಲಿಂದ ಮೇಲ್ ಬರೋ ಇದೇನೂ ಇಲ್ಲ. ಅಲ್ಲಿ ಮತ್ತೆ ಅದನ್ನೇ ಮಾಡ್ತಾರೆ ಅವರು. ಇಷ್ಟೊತ್ತು ತನಕ ಹಿಂದೆ ಕೃಷ್ಣ ಏನು ಹೇಳಿದ್ನೋ ಅದೇ ತಪ್ಪು ಮಾಡ್ತಾರೆ. ಅದೇ ತಪ್ಪು ಮಾಡಿದ್ರಿಂದ ಮತ್ತೆ ಅದೇ ವಾತಾವರಣ, ಅಲ್ಲೇ ಜನ್ಮ ಕೊಡ್ತೀನಿ ಅಂದರೆ ಏನಂದರೆ ಅದೇ ವಾತಾವರಣದಲ್ಲಿ ಹೋಗಿ ಹುಟ್ಟಿಸ್ತೀನಿ ಅಂತ. ಹಾಗಾಗಿ ಅಲ್ಲಿಯೇ ಬಿದ್ದು ಸುತ್ತಲೇ ಇರ್ತಾರೆ ಹೊರತು ಬಂದು ನನ್ನನ್ನು ಸೇರುವುದಿಲ್ಲ ಅಂತ. ಮಾಂ ಅಪ್ರಾಪ್ಯ ಅಂದರೆ ಇದನ್ನು ಬಿಡಿಸಿಕೊಂಡು ನನ್ನಲ್ಲಿ ಬಂದು ಸೇರೋದೇ ಇಲ್ಲ, ಇದೇ ತೊಳಲಾಟದಲ್ಲಿ ಸುತ್ತಾಡ್ತಲೇ ಉಳ್ಕೊಂಡ್ಬಿಡ್ತಾರೆ ಅಂತ. ಹೀಗೆ ಕೃಷ್ಣ ಆಸುರಿ ಸಂಪತ್ತು ದೈವಿ ಸಂಪತ್ತು ಅಂತ ಹೇಳ್ತಾ ಜನರಲ್ ಸ್ಟೇಟ್ಮೆಂಟ್ ಅಂದರೆ ಒಳ್ಳೆ ಗುಣ ಅಲ್ಲ ಇರೋದು ದೈವಿ ಸಂಪತ್ತು, ಕೆಟ್ಟ ಗುಣ ಅಲ್ಲ ಇರೋದು ಆಸುರಿ ಸಂಪತ್ತು ಅಂತ ಹೇಳಿ ನಿಲ್ಲಿಸಲಿಲ್ಲ ಅವನದನ್ನು ಅಂತ. ಯಾಕೆ ಏನಾಗುತ್ತೆ ಅಂದರೆ ಇಷ್ಟೇ ಹೇಳಿದಾಗ ಅದು ನಮ್ಮವರಿಗೆ ಬಂದು ತಲುಪೋದೇ ಇಲ್ಲ. ಈಗ ಅಹಂಕಾರ ಇರೋರೆಲ್ಲ ಆಸುರಿ ಸಂಪತ್ತು ಅಂತೆಲ್ಲ ಅಂದುಬಿಟ್ರೆ ಅದು ನಮ್ಮಲ್ಲಿದೆ ಅಂತ ಗೊತ್ತಾಗೋದೇ ಇಲ್ಲ ನಮಗೆ. ಅದಕ್ಕೆ ಅವನು ಬಹಳ ಚೆನ್ನಾಗಿ ವಿವರಿಸಿದ ಅಂತ. ಅದನ್ನು ನೋಡಿದಾಗ ಅರ್ಥ ಆಗುತ್ತೆ ನಮಗೆ ಇಂಥದ್ದು ಹೆಚ್ಚಿನ ಜನರಲ್ಲಿ ಇರುವಂಥದ್ದಾಗ್ಬಿಟ್ಟಿರತ್ತೆ ಅಂತ. ಇಷ್ಟು ಹೇಳಿ ಇದನ್ನು ಕನ್ಕ್ಲೂಡ್ ಮಾಡಿ ಹೇಳ್ತಾನೆ. ಈ ಥರ ನರಕಕ್ಕೆ ಬೀಳೋದು ಅಂತಿದೆಯಲ್ಲ, ನರಕ ಅಂದರೆ ನರಕ ಲೋಕ ಅಂತಲ್ಲ. ಮತ್ತು ಅದೇ ಜನ್ಮ, ಅದೇ ಕಷ್ಟ, ಅದೇ ಚಿಂತೆ, ಅದೇ ನೋವು, ಇದೆಲ್ಲವೂ ನರಕವೇ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಸ್ತಥಾ ಲೋಭಸ್ತಸ್ಮಾದೇ ತತ್ರಯಂ ತ್ಯಜೇತ್ ಅಂತ. ಈ ನರಕ ಇದೆಯಲ್ಲ, ಈ ಆಸುರಿ ಸಂಪತ್ತಿನ ನರಕದಲ್ಲಿ ಬೀಳೋದಕ್ಕೆ ಕಾರಣ ಆಗೋದು 3 ಅಂತ. 3 ದ್ವಾರಗಳು ಅದಕ್ಕೆ ಅಂತ. ಈ ನರಕಕ್ಕೆ 3 ಬಾಗಿಲು. ಯಾವುದು ಅಂದರೆ ಕಾಮ, ಕ್ರೋಧ, ಲೋಭ. ಒಂದು ಆಸೆ, ಎರಡನೆಯದ್ದು ಸಿಟ್ಟು ಅಂದರೆ ದ್ವೇಷ. ಇಲ್ಲಿ ಸಿಟ್ಟು ಅನ್ನೋದಕ್ಕೆ ಅರ್ಥ ದ್ವೇಷ. ಆಸೆ, ದ್ವೇಷ ಮತ್ತು ಲೋಭ ಅಂತ. ಲೋಭ ಅಂದರೆ ಅತಿ ಆಸೆ, ನನಗೇ ಬೇಕು ಅಂತ ಅನ್ನೋದು, ಅತೃಪ್ತವಾದ ಆಸೆಗಳು, ಇದೆಲ್ಲ ಲೋಭ ಅಂತ. ಇದು 3 ನರಕದ ಹೆಬ್ಬಾಗಿಲುಗಳು. ತಸ್ಮಾತ್ ಏತತ್ರಯಂ ತ್ಯಜೇತ್. ಹಾಗಾಗಿ ಬಿಡಬೇಕಾಗಿರೋದು ಈ 3 ಅಂತ. ಕಾಮ, ಕ್ರೋಧ, ಲೋಭಗಳನ್ನು ಬಿಡಬೇಕು. ಬಿಟ್ಟರೆ ಏನಾಗತ್ತೆ ಅಂತ ಅಂದರೆ ಏತೈರ್ವಿಮುಕ್ತ ಕೌಂತೇಯ ತಮೋದ್ವಾರೈಸ್ತ್ರಿಭಿರ್ನರಃ ಆಚರತ್ಯಾತ್ಮನಶ್ರೇಯ ತಥೋ ಯಾತಿ ಪರಾಂಗತಿಂ. ಇದು ತಮಸ್ಸಿನ ದ್ವಾರಗಳು. ಸತ್ವರಜಸ್ಸು ತಮಸ್ಸು ಅಂತ ಹಿಂದೆ ಪ್ರಸ್ತಾಪ ಆಗಿತ್ತಲ್ಲ, ಮುಂದೆ ಬರುತ್ತೆ ವಿಸ್ತಾರವಾಗಿ. ತಮಸ್ಸಿನ ದ್ವಾರಗಳು ಇವರು ಈ ಬಾಗಿಲನ್ನು ದಾಟಿದರೆ, ಅಂದರೆ ಈ ಬಾಗಿಲ ಒಳಗೆ ಹೋಗದೇ ದಾಟಿದರೆ ಅವನು ತನಗೆ ಒಳಿತು ಮಾಡ್ಕೊಳ್ತಾನೆ ಅಂತ. ಯಾವ ಬಾಗಿಲ? ಈ ಕಾಮ, ಕ್ರೋಧ, ಲೋಭಗಳ ಬಾಗಿಲ ಒಳಗೆ ಹೋಗದೇ ಇದ್ದರೆ ಏನಾಗತ್ತೆ ಅಂತ ಅಂದರೆ ತನಗೆ ಒಳ್ಳೆದು ಮಾಡ್ಕೊಳ್ತಾನೆ. ಆಚರತ್ಯಾತ್ಮನಶ್ರೇಯ ಅಂತ ಅಂದರೆ ಕಾಮ, ಕ್ರೋಧ, ಲೋಭ ಮಾಡದೇ ಇದ್ದರೆ ಅಥವಾ ಆಸುರಿ ಸಂಪತ್ತಿಲ್ಲದೇ ಇದ್ದರೆ ಪ್ರಪಂಚಕ್ಕೆ ಒಳ್ಳೆಯದಾಗತ್ತೆ, ಅದರಿಂದ ನೀನು ಹಂಗಾಗು ಅಂತ ಅಲ್ಲ. ಇದಿಲ್ಲದೇ ಇದ್ದರೆ ನಿನಗೆ ಒಳ್ಳೆಯದಾಗತ್ತೆ ಅಂತ. ಆತ್ಮನಃ ಶ್ರೇಯ ಆಚರತೆ ಅಂತ ತನಗೆ ಒಳಿತು ಮಾಡ್ಕೊಳ್ತಾನೆ ಅವನು. ಹಾಗೆ ಮಾಡಿಕೊಂಡ್ರೆ ತಥೋ ಯಾತಿ ಪರಾಂಗತಿ. ಅಷ್ಟು ಮಾಡ್ದ ಅಂದರೆ ಉತ್ತಮ ಗತಿ ಅವನಿಗೆ ಸಿಗತ್ತೆ ಅಂತ. ಈ ನರಕದ ಬದುಕು ತಪ್ಪಿ ಅವನಿಗೆ ಒಳ್ಳೆಯ ಬದುಕು ಸಿಗತ್ತೆ ಅಂತ. ಸೊ ಇಲ್ಲಿಗೆ ನಾವು ದೈವಾಸುರ ಸಂಪತ್ ವಿಭಾಗ ಯೋಗದ ಕೊನೆಗೆ ಬರ್ತೇವೆ. ಹೌದು. ಇದರಲ್ಲಿ ನನಗೆ 2 ಪ್ರಶ್ನೆಗಳು ಬಂದು ನಾನು ಮುಗಿದ ಮೇಲೆ ಕೇಳೋಣ ಅಂತ ಅಂದ್ಕೊಂಡೆ. ಒಂದನೇದು, ಕೃಷ್ಣ ಹೇಳ್ತಾನೆ ಇವರ ಅಸುರಿ ಸಂಪತ್ತು ಉಳ್ಳವ್ರನ್ನ ಅವ್ರು ಯಾಕೆ ಹಂಗೆ ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ ಅಂತ ನಮ್ಮ ಮಾತನ್ನು ಹೇಳ್ತಾನೆ. ಅಂದರೆ ಅವರು ಅಸಹಾಯಕರು ಅನ್ನೋ ಒಂದು ಧ್ವನಿ ಬರುತ್ತೆ ಅಲ್ಲಿ. ಹೌದು. ಅಂದರೆ ಮತ್ತು ಹಾಗಿದ್ದಾಗ ಅವ್ರನ್ನ ಬ್ಲೇಮ್ ಮಾಡಬೇಕಾ ಬೇಡವಾ ನಾವು? ಅಲ್ಲ, ಅವರು ಗೊತ್ತಿಲ್ಲದೆ ಅದನ್ನು ಮಾಡ್ತಾ ಇರ್ತಾರೆ ಅನ್ನೋದು ಸರಿನೇ. ಈ ಬ್ಲೈಮ್ ಅನ್ನೋದು ಕೊನೆಗೆ, ಅದೀಗ ಬ್ಲೈಮ್ ಮಾಡಬೇಕಾಗಿಲ್ಲ ಅಂತಲೇ ಇರೋದು. ಏನು ಅಂತಂದರೆ ಅವರನ್ನು ಸರಿಪಡಿಸ್ಬೇಕಾಗಿದೆ. ಈ ಸರಿಪಡಿಸುವಿಕೆ ಅನ್ನೋದು ಏನು ಅಂದರೆ ಒಂದು ಉಪದೇಶದಿಂದ ಸರಿಪಡಿಸ್ಬೇಕು, ಈ ಹೇಳಿ ಅರ್ಥ ಮಾಡಿಸಬೇಕು ಅಂತ. ಅರ್ಥ ಆಗಿ ಬಂದರೆ ಸರಿ, ಅರ್ಥ ಆಗದೇ ಇದ್ದರೆ ಆಗ ಶಿಕ್ಷೆ ಅನ್ನೋದು ಹುಟ್ಕೊಳ್ಳುತ್ತೆ ಅಂತ. ಆಗ ಅವನನ್ನು ಶಿಕ್ಷಿಸೋದು ಅನಿವಾರ್ಯವಾಗಿ ಬಿಡುತ್ತೆ ಅಂತ. ಯಾಕೆ ಅಂದರೆ ಭಯದಿಂದಲಾದರೂ ತಪ್ಪು ಮಾಡದೇ ಇರಲಿ ಅಂತ. ಅವನು ತಪ್ಪು ಮಾಡಬಾರ್ದು, ಅರ್ಥ ಮಾಡಿಕೊಂಡು ತಪ್ಪು ಮಾಡದೆ ಸರಿದಾರಿಗೆ ಬಂದರೆ ಸರಿ. ಇಲ್ಲ ಅಂದರೆ ನಾನು ಶಿಕ್ಷೆಯ ಮೂಲಕ ನಿನ್ನನ್ನು ಸರಿದಾರಿಯಲ್ಲಿ ಉಳಿಸ್ತೇನೆ ಅಂತ. ಹಾಗಾಗಿ ಶಿಕ್ಷೆ, ಅಪರಾಧ ಮತ್ತು ಶಿಕ್ಷೆ ಅಂತಿದೆಯಲ್ಲ, ಅದು ಕರುಣೆಯ ಮೂಲದಿಂದ ಹುಟ್ಟಿದೆ ಅಂತ. ಓಕೆ.
ಯಾರನ್ನಾದರೂ ಶಿಕ್ಷಿಸೋದು ಅಂತ ಅಂದರೆ ಅದರ ಹಿನ್ನೆಲೆಯಲ್ಲಿರಬೇಕಾಗಿದ್ದು ಕಾರುಣ್ಯ ಅಂತ. ಆದರೆ ಏನಾಗ್ಬಿಡತ್ತೆ ಅಂತ ಅಂದರೆ ಇದು ಗೊತ್ತಾಗದೆ ಹೋದಾಗ, ಇದು ಅರ್ಥ ಆಗದೆ ಹೋದಾಗ ಶಿಕ್ಷೆ ಕೊಡೋದು ಅನ್ನೋದು ಹೆದರಿಸುವ ವಿಧಾನ ಅಂತ ಆಗಿಬಿಡತ್ತೆ. ಹೆದರಿಸುವ ವಿಧಾನ ಅಲ್ಲ, ಅದು ಸರಿಪಡಿಸುವ ವಿಧಾನ ಆಗಬೇಕು. ನಾವು ಶಾಪದ ಬಗ್ಗೆ ಎಲ್ಲ ಹಿಂದೆ ಮಾತಾಡ್ಕೊಂಡ್ವಲ್ಲ, ಶಾಪ ಅಂದರೆ ಚಿಕಿತ್ಸೆ ಅನ್ನೋ ಥರ ಅಂತ. ಹಾಗಾಗಿ ಶಿಕ್ಷೆ ಅನ್ನೋದು ಚಿಕಿತ್ಸೆನೇ ಆಗಬೇಕು ಅವನಿಗೆ. ನಿನ್ನನ್ನು ಭಯಗೊಳಿಸಿ ಆದರೂ ಸರಿದಾರಿಯಲ್ಲಿ ಇರಿಸ್ತೇನೆ ಅಂತ. ಈಗ ಮಕ್ಕಳನ್ನು ಅಂತ ತಗೊಂಡ್ರೆ, ಕ್ಲಾಸ್ನಲ್ಲಿ ಅಂತ ತಗೊಂಡ್ರೆ, ಗಲಾಟೆ ಮಾಡುವ ಓದದ ಮಗುವನ್ನು ಶಿಕ್ಷಿಸಿ, ಅದು ಮನೆಯಲ್ಲಾದರೂ ಆಗಲಿ, ಶಿಕ್ಷೆ ಕೊಟ್ಟು ನಾವು ಓದಿಸ್ತೀವಿ ಅಂತ. ಈ ಶಿಕ್ಷೆ ಕೊಡ್ತೀವಲ್ಲ ಮನೆಯಲ್ಲಿ ಅಂತಲೇ ಅಂದ್ಕೊಳ್ಳೋಣ, ತಂದೆ ತಾಯಿ ಆ ಮಗುವಿಗೆ ಶಿಕ್ಷೆ ಕೊಟ್ಟು ಓದಿಸ್ತಾರಲ್ಲ, ಅದರ ಹಿನ್ನೆಲೆಯಲ್ಲಿ ಇರೋದು ಏನು ಅಂತ ಅಂದರೆ ಮಗುವಿನ ಬಗ್ಗೆ ಪ್ರೀತಿಯೇ ಅಂತ. ಹಾಗಾಗಿ ಬ್ಲೈಮ್ ಮಾಡೋದು ಅನ್ನೋದು ಎದುರಿಗೆ ಕಾಣಿಸಿಕೊಳ್ಳಬೇಕೇ ಹೊರತು ಒಳಗಡೆಯಿಂದ ಬ್ಲೈಮ್ ಮಾಡಬಾರದು. ಹಾಗಾಗಿ ನೀವು ಎತ್ತಿದ ಪ್ರಶ್ನೆ ಇದೆಯಲ್ಲ, ಜಗತ್ತಿನ ಎಲ್ಲ ದುಷ್ಟರ ಕುರಿತು ನಮಗೆ ಇರಬೇಕಾಗಿದ್ದು ಕಾರುಣ್ಯ ಅಂತ. ಜೊತೆಗೆ ಇನ್ನೊಂದು ನನಗೆ ಪ್ರಶ್ನೆ ಹುಟ್ಟಿದ್ದು, ಕೃಷ್ಣ ಮತ್ತು ಕೊನೆ ಭಾಗದಲ್ಲಿ ಹೇಳ್ತಾನೆ, ನಾನು ಶಿಕ್ಷೆಯಾಗಿ ಅವ್ರನ್ನ ಮತ್ತೆ ಮತ್ತೆ ಅದೇ ವಾತಾವರಣದಲ್ಲಿ ಹುಟ್ಟಿಸ್ತೀನಿ ಅಂತ ಹೇಳೋದು ಅದು ಸರಿನಾ? ಅದು ಮತ್ತೆ ಮತ್ತೆ ಅವರು ಅದೇ ಕೂಪದಲ್ಲಿ ಓದಾಡುವಂಥ ಮಾಡುವಂಥದ್ದು ಅಂದರೆ ಇದು ಹಾಗೇ ಇದೆ ಅಂತ. ತಪ್ಪು ಮಾಡಿದರೆ ತಪ್ಪು ಇದು ರಿಸಲ್ಟು, ಒಳಿತು ಮಾಡಿದರೆ ಒಳಿತಿನ ರಿಸಲ್ಟು ಅಂತಿದೆಯಲ್ಲ, ಅದನ್ನು ಅವನು ಹೇಳಿದ್ದು. ನಾನು ಮಾಡ್ತೀನಿ ಅಂದರೆ ಅವನನ್ನು ನೂಕ್ತಾನೆ ಅಂತ ಅರ್ಥ ಅಲ್ಲ, ವ್ಯವಸ್ಥೆ ಅದು ಅಂತ. ಅಂದರೆ ನೀನು ತಪ್ಪು ಮಾಡಿದ್ದರೆ ಜೈಲಿಗೆ ಹೋಗ್ತಿ, ನೀನು ತಪ್ಪು ಮಾಡಿದರೆ ಜೈಲಿಗೆ ಹೋಗ್ತಿ ಅಂತ ಕರ್ಮ ಸಿದ್ಧಾಂತ ಹೇಳ್ತಾ ಇರೋದು. ಅದನ್ನು ಏನು ಕರ್ಮ ಮಾಡ್ತೀಯೋ ಅದಕ್ಕೆ ತಕ್ಕದಾದ ಫಲವನ್ನು ಅನುಭವಿಸ್ತಿ ಅಂತ. ಹಾಗಾಗಿ ಏನಾಗುತ್ತೆ ಅಂದರೆ ತಪ್ಪುಗಳನ್ನೇ ಮಾಡ್ತಾ ಇದ್ದಾಗ ಹಾಗಾಗತ್ತೆ ಅಂತ. ಆದರೆ ಹಾಗೆ ಮಾಡುವಾಗ ಎಲ್ಲೋ ಒಂದು ಕಡೆ ಅವನು ಬದಲಾಗಿ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಹಾಗಾಗಿಯೇ ನಾವು ಈ ರಾಕ್ಷಸ ಅಂತ ಬರುವಾಗ ರಾಕ್ಷಸರೆಲ್ಲ ಕೆಟ್ಟವರು ಅಂತ ಅನ್ನೋದು ಚಂದಮಾಮ ಕಥೆಗಳಿಗೆ ನಮಗೆ ಕಲಿಸ್ಕೊಟ್ಟಿದ್ದಷ್ಟೇ. ಚಂದಮಾಮ ಮೇಲೆ ನಾನು ಇದು ಮಾಡ್ತಾ ಇರೋದಲ್ಲ, ಆದರೆ ಆ ಥರದ ಯೋಚನೆಗಳು ಬಂದಿದ್ದ ನಮಗೆ. ಹಾಗೆ ರಾಕ್ಷಸರು ಅಂದರೆ ಕೆಟ್ಟವರು ಇವರು ಅಂತ, ಅದು ಹಾಗಲ್ಲ ಅಂತ. ಅಲ್ಲಿಯೂ ಒಬ್ಬ ಒಳ್ಳೆಯವನು ಹುಡ್ಕೊಂಡ್ಬಿಡ್ತಾನಲ್ಲ, ಅದು ಹೇಗೆ? ಅಲ್ಲೊಬ್ಬ ಒಳ್ಳೆಯವನು ಕಾಣಿಸ್ಕೋತಾನಲ್ಲ, ಅದು ಹೇಗೆ? ಒಳ್ಳೆಯವರ ನಡುವೆಯೂ ಕೆಟ್ಟವರ ನಡುವೆಯೂ ಒಳ್ಳೆಯವನು ಅಂತೆಲ್ಲ ಆಗೋದು ಹೇಗೆ ಅಂದರೆ, ಆ ಜಾಗಕ್ಕೆ ಹೋದರೂ ಅವನು ಬದಲಾದ ಅಂದರೆ ಹೇಗೆ ಅಂತ. ಈಗ ಕ್ರೂರ ರಾಕ್ಷಸರ ನಡುವೆ ವಿಭೀಷಣ ಕಾಣಿಸ್ಕೊಳ್ತಾನೆ ಅಂತ ಅಂದರೆ ಅರ್ಥ ಏನು ಅಂದರೆ, ಅಲ್ಲಿ ಹುಟ್ಟಿಯೂ ವಿಭೀಷಣ ಸರಿಪಡಿಸ್ಕೊಂಡ ಅಂತ ಇದೆಯಲ್ಲ, ಆ ಪಾಯಿಂಟ್ ಇದೆ ಅಂತ. ಅದರಿಂದ ಅಲ್ಲಿ ಹೋದ ಮಾತ್ರಕ್ಕೆ ಹಾಗೇ ಹೋಗುತ್ತೆ ಅಂತ ಇಲ್ಲ, ಆದರೆ ವ್ಯವಸ್ಥೆ ಇರೋದು ಹಾಗೆ. ಎಸ್, ಫೈನಲಿ ಅದು ಜಾರಿಸ್ತಾ ಹೋಗುತ್ತೆ, ಅದು ಜಾರುವಿಕೆ ಅಂತ ತಗೋಬೇಕು ಅದನ್ನು. ಈಗ ಒಂದು ಬೆಟ್ಟದ ತುದಿಯಲ್ಲಿ ಒಂದು ಕಲ್ಲಿತ್ತು, ಜಾರೋದಕ್ಕೆ ಆರಂಭ ಮಾಡ್ತು ಅಂತ ಅಂದರೆ ಅದೇ ನಿಂತ್ಕೋಬೇಕು, ಇಲ್ಲ ಇನ್ಯಾವುದೋ ಒಂದು ಬಂದು ಅದನ್ನು ನಿಲ್ಲಿಸಬೇಕು. ಅಷ್ಟೊತ್ತು ತನಕ ಅದೇನಾಗ್ತಾ ಇರುತ್ತೆ ಅಂದರೆ ಜಾರ್ತಲೇ ಇರುತ್ತೆ ಅಂತ. ಒಮ್ಮೆ ಜಾರುವಿಕೆ ಆರಂಭ ಆಯಿತು ಅಂದರೆ ಅದು ಅಧಃಪತನವೇ ಅಂತ. ಆದರೆ ಅದರ ನಡುವೆ ಎಲ್ಲಿಯೂ ಅದನ್ನು ಇನ್ಯಾವುದೋ ಒಂದು ಬಂದು ಶಕ್ತಿ ನಿಲ್ಲಿಸ್ಬೋದು, ಅಥವಾ ಅದರ ವೇಗ ಕಡಿಮೆ ಆದರೆ ನಿಂತ್ಕೋಬೋದಾಗತ್ತೆ ಅಂತ. ಅದರಿಂದ ಅವನು ಇಲ್ಲಿ ಒಟ್ಟು ಹೇಳ್ತಾ ಇರೋದೇನು ಅಂದರೆ, ನೀವು ಜಾರೋದಕ್ಕೆ ಆರಂಭ ಮಾಡಿದ್ರೆ ಜಾರ್ತಲೇ ಇರ್ತೀರಿ ಅಂತ. ಫೈನಲಿ ಇಲ್ಲಿ ಪುರುಷ ಪ್ರಯತ್ನ ಅಂತ ನಾವೇನಂತೀವಿ, ಅಲ್ಲಿ ಅದು ಬಂದು ನಿಂತ್ಕೊಳ್ಳುತ್ತೆ. ಸೊ ಹೀಗಾಗುತ್ತೆ, ಆದರೆ ನಿನ್ನ ಪ್ರಯತ್ನದಿಂದ ನೀನು ಇದರಿಂದ ಹೊರಗಡೆ ಬರ್ಬೋದು, ನೀನು ಇದನ್ನು ಸ್ಟಾಪ್ ಮಾಡ್ಬೋದು ಅನ್ನೋ ಮಾತನ್ನ. ಅದು ಎಲ್ಲಿ ಅಂದರೆ ಥಾಟ್ ಪ್ರೊಸೆಸ್ ಮೇಲೆ ಹೇಳ್ತಾ ಇದ್ದಾನೆ ಅವನು. ಅಂದರೆ ಇಷ್ಟು ಹೇಳಿದ್ದೇನು ಅಂತಂದರೆ, ಯೋಚನೆಗಳು ಹೀಗೆ ಹುಟ್ಟಿದ್ರಿಂದ ಇಷ್ಟ ಆಯಿತು ಅಂತಲೇ ಹೇಳ್ಕೊಂಬಂದಿರೋದಲ್ವಾ. ಅಂದರೆ ಆಸುರಿ ಸಂಪತ್ತು ಅನ್ನೋದು ಎಲ್ಲಿ ಶುರುವಾಯಿತು ಅಂದರೆ ನಿನ್ನ ಯೋಚನೆಯಲ್ಲಿ ಹುಟ್ಕೊಳ್ತು. ಅಸತ್ಯಂ ಅಪ್ರತಿಷ್ಠಂತೆ ಜಗದಾಹುರನೀಶ್ವರಂ, ಇಲ್ಲಿ ಯಾರೂ ಇಲ್ಲ, ಇದೆಲ್ಲ ನನಗಾಗಿ ಅನ್ನುವ ಯೋಚನೆ ಹುಟ್ಟುಕೊಂಡಿದ್ದು ಇಲ್ಲಿಗೆ ತಂದು ನಿಲ್ಲಿಸ್ತು ಅಂತ. ಹಾಗಾಗಿ ಎಲ್ಲಿ ತಿದ್ದುಪಡಿ ಆಗಬೇಕಾಗಿದೆ ಅಂದರೆ ಥಾಟ್ ಪ್ರೊಸೆಸ್ನಲ್ಲಿ ಅಂತ. ಸೊ ಅಲ್ಲಿಗೆ ನಮ್ಮ ದೈವಾಸುರ ಸಂಪತ್ತು ವಿಭಾಗ ಯೋಗ ಮುಗೀತು, 16ನೇ ಅಧ್ಯಾಯ. ಸೊ 17, 18 2 ಅಧ್ಯಾಯಗಳು ಮುಗಿದ್ರೆ ಭಗವದ್ಗೀತೆ ಅಲ್ಲಿಗೆ ಪೂರ್ಣಗೊಳ್ಳುತ್ತೆ. ಈ ಎಲ್ಲ ಅಧ್ಯಾಯಗಳನ್ನ ನಮಗೆ ಹೇಳಿದ್ದಕ್ಕಾಗಿ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ತುಂಬ ಎನ್ಲೈಟ್ನಿಂಗ್ ಆಗಿರುವಂಥ ಮಾತುಗಳು ಮತ್ತು ವಿಚಾರಗಳು ಸಂಪತ್ ಸರ್ ಹೇಳಿದರು ಭಗವದ್ಗೀತೆಯಲ್ಲಿ ಇರುವಂಥದ್ದು. ನನಗನ್ಸುತ್ತೆ ನಾವು ಇದನ್ನು ಕೇಳ್ತಾ ಇದ್ದರೆ, ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದರೆ, ನಮ್ಗೆ ಗೊತ್ತಿಲ್ಲದಂಗೆ ನಮ್ಮ ಬಿಹೇವಿಯರಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ಎಟ್ಲೀಸ್ಟ್ ನನಗನ್ಸುತ್ತೆ ಅಂದರೆ ಅಟ್ಲೀಸ್ಟ್ ನಾವು ಕಾನ್ಷಿಯಸ್ ಆಗ್ತಾ ಹೋಗ್ತೀವಿ. ನಮಗೆ ಸಿಟ್ಟು ಬರಲ್ಲ ಅಂತಲ್ಲ, ಅಥವಾ ನಾವು ತಪ್ಪು ಮಾಡಲ್ಲ ಅಂತಲ್ಲ, ಬಟ್ ತಪ್ಪು ಮಾಡಿದಾಗ, ಸಿಟ್ಟು ಬಂದಾಗ ನಾವು ಸ್ವಲ್ಪ ದೂರ ನಿಂತ್ಕೊಂಡು ನಮ್ಮನ್ನು ನಾವೇ ನೋಡುವಂಥ ಕೆಪಾಸಿಟಿ ಅಂತೂ ಬೆಳೀತಾ ಹೋಗುತ್ತೆ. ನೀನು ತಪ್ಪು ಮಾಡ್ತಾ ಇದೆಯಾ, ನೀನು ಸಿಟ್ಟು ಮಾಡ್ಕೋತಾ ಇದೆಯಾ ಅಂತ ಅನ್ನೋದು ಬರ್ತಾ ಹೋಗುತ್ತೆ ಅಂತ ನನಗನ್ಸುತ್ತೆ.
ಸೊ ಅದು ಒಂದು ಒಳ್ಳೆಯ ಬೆಳವಣಿಗೆ ಹಾಗಾಗಲಿ ಅಂತ ಆಶಿಸ್ತಾ ಇದರ ಒಟ್ಟಾರೆ ಸಾರಾಂಶ ಅಥವಾ ಆಶಯ ಏನಿದೆ ಆಶಯ ನಮಗೆ ತಲುಪಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತೀನಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು CA ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ, ಬೆಂಗಳೂರು.